ಈ ರೀತಿಯಾಗಿ ಅರ್ಜುನ ಹೇಳ್ತಾರೆ. ವೇದವ್ಯಾಸ ದೇವರು ಬಂದದ್ದು ಭೀಮಸೇನ ದೇವರಿಗೆ ಎಲ್ಲ ಕೆಲಸವನ್ನು ಒಪ್ಪಿಸಬೇಕು. ಅದಾದ್ಮೇಲೆ ಎರಡನೇದು ಅರ್ಜುನ, ಮೂರನೇದು ಧರ್ಮರಾಯ. ಹಾಗಾಗಿ ಅರ್ಜುನ ಪ್ರಶ್ನೆ ಕೇಳ್ತಾನೆ, ಇತಿ ರೀತೋ ಖಿಲ ಪ್ರಭು ಜಗಾದ ಸತ್ಯಮಪಿ ಮಸ್ತಿತೆ ಸಮಸ್ತ ಸಾಧನೋ ಮತಿಮರ್ಹಚ ವೀರ್ಯಮಸ್ತಿತೆ. ಅರ್ಜುನ ಅಂತ ಇದ್ದಾನಂತೆ, ಅಖಿಲ ಸ್ವಾಮಿಯಾದ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರಂತೆ, ನಿನಗೆ ಸಮಸ್ತ ಸಾಧನ ಸಾಮಗ್ರಿ ಅಪಾರವಾಗಿದೆ, ನಿಜ. ಧನಸ್ಸಿದೆ, ಧ್ವಜ ಇದೆ, ರಥ ಇದೆ, ಎಲ್ಲವೂ ಇದೆ. ಒಂದು ಹೋಮಕ್ಕೆ ಏನೇನು ಬೇಕು ಎಲ್ಲವೂ ನಿನ್ನ ಹತ್ರ ಇದೆ, ಇಲ್ಲ ಅಂತಿಲ್ಲ. ಆದರೆ ನಿನಗೆ ಮಹತ್ತರವಾದ ಸಾಮರ್ಥ್ಯವೂ ಇದೆ. ಇಲ್ಲಿ ಏನಾಗ್ತದೆ ಅಂದ್ರೆ, ಕರ್ಣನಿಗಿಂತ ನೀನು ಬಹಳ ಬಲದಲ್ಲಿ ಮಿಗಿಲಾಗಿದ್ದಿ. ಅವನು ಜೀವಿಸಿರುವಷ್ಟು ಕಾಲ ನಿನಗೆ ನಿನ್ನ ಮೇಲಿನ ಸ್ಪರ್ಧೆಯಾಗಿ ಕಪ್ಪ ಕೊಡಲಾರ. ಯಾಕಂದ್ರೆ ಕರ್ಣನಿಗೆ ಅರ್ಜುನ ಕಂಡ್ರೆ ಬರಂಗಿಲ್ಲ. ಈ ರಾಜಸೂಯ ಆಗದ ವಿಶೇಷ ಏನಂದ್ರೆ, ಎಲ್ಲಾ ರಾಜಗಳನ್ನ ಸೋಲಿಸಿ ಅವರಿಂದ ಕಪ್ಪನ್ನು ತೆಗೆದುಕೊಂಡು ಬರ್ಬೇಕು, ತೆಗೆದುಕೊಂಡು ರಾಜಸೂಯ ಯಾಗವನ್ನು ಮಾಡ್ಬೇಕು. ಹಾಗಾಗಿ ನೀ ಕರ್ಣನ ಮೇಲೆ ಅವನಿಗಿದು ಶಕ್ತಿಶಾಲಿ ಇದ್ದಿ, ಆದ್ರೂ ಕೂಡ ನಿನ್ನ ಮೇಲೆ ದ್ವೇಷಕ್ಕಮ ಏನ್ ಮಾಡಿದ ಸುತಾರಾಮ್ ನಿನ್ನ ಕಪ್ಪವನ್ನು ಕೊಡಲಾರ. ಹಾಗಾಗಿ ನೀನು ಅವನನ್ನು ಕೊಲ್ಲಿಕ್ಕೆ ಅಸಾಧ್ಯವಾಗ್ತದ. ಹಾಗಾಗಿ ಏನ್ ಮಾಡು, ಅವನ್ ಸಾಯ್ಬೇಕಾದ್ರೆ ಕವಚ ಕುಂಡಲಗಳೆಲ್ಲ ಇರ್ತವೆ ಕರ್ಣನಿಗೆ. ಆ ಕವಚ ಕುಂಡಲಗೆಲ್ಲ ಹೋದ್ರೆ ಅವನು ದೇಹತ್ಯಾಗ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ನೀನು ಪೂರ್ವ ದಿಕ್ಕಿನೇ ಭೀಮದೇನ ಹೋಗ್ತಾನೆ, ಉತ್ತರ ದಿಕ್ಕಿಗೆ ನೀನು ದಿಗ್ವಿಜಯನ ಮಾಡು ಅಂತ ಅರ್ಜುನನಿಗೆ ವೇದವ್ಯಾಸ ದೇವರು ಹೇಳ್ತಾರೆ. ಜೀವಕ್ಕೆ ಸೆರೆ ಸಿಕ್ಕುವ ಭಯದಿಂದಾಗಿ ಕರ್ಣ ಭೀಮಸೇನಿಗೆ ಸೂಕ್ತ ರೀತಿಯಲ್ಲಿ ಕಪ್ಪ ನೀಡ್ತಾನೆ. ಭೀಮಸೇನ ದೇವರು ಕರ್ಣನಿಗೆ ಸಿಕ್ಕಿ ಬೀಳ್ತಾನೆ, ಕೊಟ್ಟೆ ಕೊಡ್ತಾನೆ. ಭೀಮಸೇನಿಗೆ ಯಾವ ಸಂಶಯವಿಲ್ಲ. ಹಾಗಾಗಿ ನೀನೇನ್ ಮಾಡುವ, ಆ ಕಡೆ ಹೋಗು, ಭೀಮಸೇನ ಅವನನ್ನ ಸೋಲಿಸ್ತಾನೆ ಅಂತ ಈ ರೀತಿಯಾಗಿ ಹೇಳಿ ಆ ಅರ್ಜುನನಿಗೆ ವೇದವ್ಯಾಸರು ಹೇಳ್ತಾರೆ. ಯಾಕಂದ್ರೆ ಈ ಕೀಚಕ, ಪೌಂಡವ, ವಾಸುದೇವ ಇವೆಲ್ಲರೂ ಇದ್ದಾರಲ್ಲ, ಇವರೆಲ್ಲ ಶಿವನ ವರದಿಂದ ಅವಧ್ಯರಾಗಿದ್ದಾರೆ. ಇವರೆಲ್ಲರೂ ಕೂಡ ಶಿವನನ್ನ ತಪಸ್ಸು ಮಾಡಬೇಕು. ಭೋಳಾಶಂಕರ ಅಂತ ಹೇಳ್ತಾರೆ ಶಿವ, ಮಹಾರುದ್ರ ದೇವರು. ಅವರ ತಪಸ್ಸನ್ನ ಮಾಡಬೇಕು, ಅವರಿಂದ ಎಲ್ಲ ವರಗಳನ್ನು ಪಡೆದಿರಬೇಕು. ನೋಡ್ರಿ, ಶಿವ ರುದ್ರದೇವರು ವರವನ್ನು ಕೊಟ್ಟಾಗ ಅವರಿಂದ ಕೆಳಗಿದ್ದವರು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಗರುಡ, ಶೇಷ, ರುದ್ರ, ಇಂದ್ರ, ಅರ್ಜುನ ಇಂದ್ರ ಅಂಶ ಸಂಭೂತ. ಹಾಗಾಗಿ ಶಿವನ ವರದಿಂದ ಅವಧ್ಯರಾದರನ್ನ ಕೊಲ್ಲಿಕ್ಕೆ ಆಗುವುದಿಲ್ಲ, ಶಿವನವರ ಪ್ರಬಲ್ಯ ಇರ್ತದೆ. ಹಾಗಾಗಿ ಶಿವನಿಗಿಂತ ದೊಡ್ಡವರು ಯಾರು? ವಾಯುದೇವರು, ಭೀಮಸೇನ ದೇವರು. ಅವರು ಅವ್ರನ್ನ ಕೊಲ್ಲಬಹುದು, ಯಾಕೆ ಶಿವನ ಅವಧ್ಯವನ್ನು ಅವರು ಇದು ಮಾಡ್ಬೋದು. ಹಾಗಾಗಿ ಅವರು ಅವ್ರನ್ನ ಕೊಲ್ತಾನೆ ಅಂತ ಈ ರೀತಿಯಾಗಿ ಜರಾಸಂಧನನ್ನ ಭೀಮ ಕೊಲ್ಲೋದ್ರಿಂದ ಇವರಿಗೆಲ್ಲ ಭೀಮನಿಗೆ ಜೀವಂತ ಸೆರೆ ಸಿಕ್ಕು ಭಯ ಹೊಂದಿ ಅವ್ರೇನ್ ಮಾಡ್ತಾರೆ, ಕಪ್ಪ ಕಾಣಿಕೆಯನ್ನು ಕೊಡ್ತಾರೆ. ಹಾಗಾಗಿ ನೀನೇನ್ ಮಾಡು, ಕುಬೇರನಿಂದ ಪಾಲಿತನಾಗಿ, ಕುಬೇರನ ಹೇಳುವ ಹಾಗೆ ಉತ್ತರ ದಿಕ್ಕಿಗೆ ತೆರಳು, ಸಪ್ತ ದ್ವೀಪಗಳು, ಎಲ್ಲಾ ದಿಕ್ಕುಗಳ ನಾಗರನ್ನ, ದೈತ್ಯರನ್ನ, ಮತ್ತೆ ಕೆಳಗಿನ ಲೋಕದಲ್ಲಿರುವ ದೈತ್ಯರನ್ನೆಲ್ಲ ಬೇಗ ಗೆದ್ದು ಪುನಃ ಮರಳಿ ಬಾ ಅಂತ ಈ ರೀತಿಯಾಗಿ ವೇದವ್ಯಾಸ ದೇವರು ಹೇಳ್ತಾರೆ. ಸರಿ ಅಂತ ಹೇಳಿ ಆ ದಿವ್ಯ ರಥವನ್ನ ಏರಿದ್ದಾನೆ. ದಿವ್ಯವಾದ ಅಸ್ತ್ರಗಳನ್ನ, ದಿವ್ಯವಾದ ಧನುಸ್ಸನ್ನ, ಶಿವನ ವರದಿಂದ ಅಜೇಯರಾದ ಬಾಣ ಯಾವೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನೀನು ಈ ಕಡೆ ಹೋಗು, ಭೀಮ ಆ ಕಡೆ ಹೋಗ್ಲಿ ಅಂತ ಹೇಳಿದಾಗ ಸರಿ ಅಂತ ಭೀಮಸೇನರು ರಾಜರನ್ನೆಲ್ಲ ಪರಾಭವಗೊಳಿಸ್ತಾ, ಸೋಲಿಸ್ತಾ ಬಳಿಕ ವಿರಾಟ ರಾಜನ ಹತ್ರ ಬರ್ತಾ ಇದ್ದಾರೆ. ಅಲ್ಲಿ ಕೀಚಕ ಯುದ್ಧದಲ್ಲಿ ಸೋತಾಗ ಭೀಮ ಅವರಿಂದ ಕಪ್ಪವನ್ನು ತೆಗೆದುಕೊಳ್ತಾನೆ. ಕೀಚಕನ ಸೋಲಿಸ್ತಾರೆ. ಕಪ್ಪ ಅಂದ್ರೇನು? ಕಾಣಿಕೆಯನ್ನು ಕೊಡುವುದು. ಕಾಣಿಕೆಯನ್ನ ತಗೊಂಡು ಅಲ್ಲಿಂದ ಶಿಶುಪಾಲನ ಹತ್ರ ಹೋಗ್ತಾರೆ. ಅನಂತರ ಕ್ರಮವಾಗಿ ರಾಜನನ್ನು ಗೆದ್ದು ಭೀಮಸೇನ ಚೇದಿ ದೇಶ ತಲುಪ್ತಾರೆ. ಅಲ್ಲಿ ಶಿಶುಪಾಲ ತನ್ನ ತಾಯಿಯ ಮಾತಿನಿಂದಾಗಿ, ತಾಯಿ ಹೇಳ್ತಾರ, ಯಾಕಪ್ಪ ಭೀಮಸೇನ ಒಟ್ಟಿಗೆ ಜಗಳ ಮಾಡ್ತೀಯ, ಅವ್ರಿಗೆ ಏನ್ ಬೇಕಾದ್ರೆ ಕೊಟ್ಬಿಡು, ಅವರು ಶಾಂತ, ನೀನು ಶಾಂತ, ಸುಮ್ಮನೆ ಜಗಳ ಮಾಡ್ಕೊಳ್ಬೇಡ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಆ ಭೀಮನ ಭಯದಿಂದ ಅವನು ಅದನ್ನು ಪೂಜಿಸಿ, ಮತ್ತೆ ಭೀಮನ ಚಿಕ್ಕಮ್ಮನ ಮನೆಯಲ್ಲಿ ಕೆಲವು ದಿನಗಳ ಕಾಲ ಸುಖವಾಗಿ ವಾಸಿಸಿ ಅಪಾರವಾದ ಕಪ್ಪನ್ನು ತೆಗೆದುಕೊಂಡು ಮುಂದೆ ಭೀಮಸೇನ ದೇವರು ದಿಗ್ವಿಜಯನ ನಡೆಸ್ತಾನೆ. ಹೀಗೆ ಭೀಮ ಒಟ್ಟು ಅಲ್ಲಿ 1 ತಿಂಗಳ ಕಾಲ ಇದ್ದ ಅನ್ನೋದು ವಿಷಯವನ್ನು ಮಹಾಭಾರತದಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಬಲಶಾಲಿಯಾದ ಶೇಷ, ಗರುಡ ಸಹರು ಕ್ರೀಡೆಗಾಗಿ ಯುದ್ಧ ಮಾಡಿದಾಗ ಅವರನ್ನೂ ಕೂಡ ಭೀಮಸೇನ ದೇವರು ಸೋಲಿಸ್ತಾರ. ಸುಮ್ಮನೆ ಕ್ರೀಡೆಗೋಸ್ಕರವಾಗಿ ಅವರೇನು ಭೀಮಸೇನ ದೇವರ ಜೊತೆ ಯುದ್ಧ ಮಾಡಬೇಕು ಅನ್ನೋ ಅಪೇಕ್ಷೆ ಇಲ್ಲ. ಭೀಮಸೇನ ದೇವರ ಶಕ್ತಿ ಎಷ್ಟು ದೊಡ್ಡದಂತ ತೋರಿಸ್ಲಿಕ್ಕೆ. ಈಗ ನಾವು ನಮ್ಮ ಮಕ್ಕಳ ಜೊತೆ ಆಟ ಆಡ್ತಿರ್ತೀವಿ, ರನ್ನಿಂಗ್ ಕಾಂಪಿಟೇಷನ್ ಮಾಡೋಣ ಅಂತ ಹೇಳ್ತೀವಿ, ಅವ್ರ ಜೊತೆ ಓಡ್ಲಿಕ್ಕೆ ಹೋಗ್ತೀವಿ. ನಮ್ಗೇನು ಓಡ್ಲಿಕ್ಕೆ ಬರುದಿಲ್ಲ ಅಂತಲ್ಲ, ಓಡ್ಲಿಕ್ಕೆ ಬರ್ತದ, ಆದ್ರೆ ನಮ್ಮ ಹುಡುಗ ಓಡಿ ಮುಂದೆ ಬರ್ಲಿ ಅಂತ ಹೇಳೋ ಹಂಗ ಈಗ ಗರುಡ ಶೇಷರೇನು ವೇಷಗಳು ಮಾಡ್ಲಿಕ್ಕಲ್ಲ, ಭೀಮಸೇನ ದೇವರ ಕ್ರೀಡೆ ಒಂದು ಕ್ರೀಡಾಗೋಸ್ಕರ, ವಿನೋದ ಬಾಕಿ, ಹಾಸ್ಯ ಅಂತ ಹೇಳ್ತೀವಲ್ಲ, ಹಾಗಾಗಿ ಕ್ರೀಡೆಗೋಸ್ಕರವಾಗಿ ಭೀಮಸೇನೊಟ್ಟಿಗೆ ಯುದ್ಧವನ್ನು ಮಾಡಿದಾಗ ಅದನ್ನು ಸೋಲಿಸ್ತಾರೆ. ಒಪ್ಪಿಸಿ ಮತ್ತೆ ಭೋಜನವಾಗಿರುವಂತಹ ಕಪ್ಪುಗಳನ್ನೆಲ್ಲ ಕೊಡ್ತಾರೆ. ಸ್ನೇಹದ ಮನಸ್ಸಿಂದ ಭೀಮಸೇನ ಅವರನ್ನ ಪುನಃ ಗಾಢವಾಗಿ ಆಲಂಗಿಸಿ ಅವರ ಕಪ್ಪವನ್ನು ತೆಗೆದುಕೊಂಡು ಮುಂದೆ ದಿಗ್ವಿಜಯಕ್ಕೆ ಹೋಗ್ತಾನೆ. ಬಲಿಷ್ಠನಾದ ಭೀಮಸೇನ ಸಮುದ್ರದಲ್ಲಿ ಈಜಾಡುತ್ತಾ ಬಾಣಾಸುರನ ಪಟ್ಟಕ್ಕೆ ಬರ್ತಾರೆ.
ಅರೆ ಭೂಮಿ ಮೇಲೆ ಇಲ್ಲ, ಭೂಮಿ ಒಳಗಿರುವ ಲೋಕಕ್ಕೂ ಹೋಗ್ತಾರಂತ ಭೀಮಸೇನ. ಅವರಿಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ, ನಮಗೆಲ್ಲ ಆಗುದಿಲ್ಲ ಅಂತ. ಯಾಕಂದ್ರೆ ಒಳ ಕೂತ್ರು ಸಮಾಧಾನ ಇಲ್ಲ, ಹೊರ ಕೂತ್ರು ಸಮಾಧಾನ ಇಲ್ಲ ನಮಗೆ. ಸಮಯಕ್ಕೆ ಸಕ್ಕ ಹಾಗೆ ಹೊರ ಕೂತ್ರೆ ಬೆವರಿನ ಕಾರಣ, ಒಳ ಕೂತ್ರೆ ಹೊರ ಕೂತ್ರೆ ಮಳೆಯ ಕಾರಣ. ಹೀಗಾಗಿ ಎರಡು ಸಹ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಅವಧೂತರು, ದೊಡ್ಡವರು, ಜ್ಞಾನಿಗಳು, ವಾಯುದೇವರಿಗೆ ಸಾಧ್ಯ ಅನ್ನೋದಕ್ಕಾಗಿ ಬಾಣಾಸುರರನ್ನ ಯುದ್ಧ ಮಾಡಬೇಕು ಅಂತ ಎಲ್ಲಿ ಈಜಾಡುತ್ತಾ ಪಟ್ಟಣಕ್ಕೆ ತೆರಳುತ್ತಾರೆ. ಅಲ್ಲಿ ಆನೆಯ ರೂಪದಲ್ಲಿ ಶಿವ ಬರ್ತಾನಂತ. ಶಿವ ಮಹಾರುದ್ರ ದೇವರು ಆನೆಯ ರೂಪದಲ್ಲಿ ಬಂದು ಮತ್ತು ಪುನಃ ಕ್ರೀಡೆಗೋಸ್ಕರವಾಗಿ ಯುದ್ಧವನ್ನು ಮಾಡ್ತಾರಂತೆ. ಆಗ ಆ ಹರನನ್ನು ಭೀಮಸೇನ ದೇವರು ಸೋಲಿಸಿ ಸಂತೋಷವನ್ನು ಹೊಂದಿದಾಗ ಪುನಃ ಕಪ್ಪಗಾಣಿಕೆಯನ್ನು ತೆಗೆದುಕೊಂಡು ಶಿವನು ಕೇಳಿದಾಗ ತನ್ನ ದಿಗ್ವಿಜಯದ ಜೋರನ್ನೆಲ್ಲ ಸಿಂಹ, ಹುಲಿ ಮೊದಲಾದ ರೂಪಗಳಲ್ಲಿ ಗರುಡ, ಶೇಷ, ಇಂದ್ರ, ರುದ್ರದೇವರು ಮೊದಲಾದಿಗಳು ಬಂದಿದ್ದಂತ ತಿಳಿದು ಶಿವ ಎಲ್ಲವನ್ನು ಹೇಳಿ ಯಾಗವನ್ನು ನಡೆಸಲಿಕ್ಕೆ ಹೋಗುವಂತ ಶ್ರೀಹರಿ ಹೊರಡುವನು ಶ್ರೀಹರಿ ಎಂಬುದನ್ನು ತಿಳಿದು ಬಲಿಯ ಪುತ್ರನಾದ ಬಾಣಾಸುರನಿಂದ ರತ್ನಗಳ ರಾಶಿಯನ್ನ ಕೊಡ್ತಾನಂತ. ಯಾಕಂದ್ರೆ ಬಲಿ ಪಾತಾಳ ಲೋಕಕ್ಕೆ ಇರ್ತಾನೆ. ವಾಮದೇವರ ತ್ರಿವಿಕ್ರಮ ದೇವರ ಪಾದ ತಲೆಮೇಟ್ ಪಾತಾಳ ಲೋಕ ಕಳಿಸಿದಾಗ ಅಲ್ಲಿ ಅವ್ರ ಮಗ ಬಾಣಾಸುರ ಅವನಿಂದ ರಾಶಿವಾದ ಕಪ್ಪಣ್ಣ ಕೊಡಿಸ್ತಾರೆ. ಭೀಮಸೇನ ಶಿವನು ಬಾಣಾಸುರನ ಮೂಲಕ ನೀಡಿದ ಉತ್ತಮವಾದ ರತ್ನ ರಾಶಿಯನ್ನು ತೆಗೆದುಕೊಂಡು ತನ್ನ ಪಟ್ಟಣಕ್ಕೆ ಬರ್ತಾನೆ. ಬಂದವನೇ ವೇದವ್ಯಾಸ ದೇವರ ಮುಂದೆ ಎಲ್ಲ ವಿಷಯವನ್ನು ಹೇಳ್ತಾನೆ. ಕೃಷ್ಣ ಮತ್ತು ವೇದವ್ಯಾಸ ದೇವರ ಮುಂದೆ ಹೇಳ್ತಾನೆ. ತಾನು 2 ರೂಪಗಳಿಂದ ನೆಲೆಸಿರುವ ಹರಿಯ ಮುಂದೆ, ಯಾವುದು ಒಂದು ವೇದವ್ಯಾಸ ದೇವರು ಹರಿಯ ರೂಪ, ಇನ್ನೊಂದು ಶ್ರೀಕೃಷ್ಣ ಹರಿಯ ರೂಪ, 2 ರೂಪಗಳ ಮುಂದೆ ಹೇಳ್ತಾ ಇದ್ದಾರೆ. ಬಂದು ನಮಸ್ಕಾರವನ್ನು ಮಾಡಿ ತಾವು ಗೆದ್ದಿರುವಂತಹ ಎಲ್ಲ ಆ ಕಪ್ಪಗಳನ್ನು ತಂದು ಮುಂದೆ ಇಡ್ತಾರೆ. ಇಟ್ಟು ಹೇಳ್ತಾರೆ, ಭೀಮಸೇನ ಅಣ್ಣನಾದ ಧರ್ಮಜನಿಗೆ ಹೇಳ್ತಾನಂತೆ ನಮಸ್ಕಾರವನ್ನು ಮಾಡಿ. ಈ ಸಮಕ್ಷಮದಲ್ಲಿ ನಡೆದ ಎಲ್ಲ ವಿಷಯಗಳನ್ನು ಗರುಡ, ಶೇಷ, ರುದ್ರಾದಿಗಳು, ಅನೇಕ ರಾಕ್ಷಸರು, ಕೀಚಕಾದಿಗಳು, ಶಿಶುಪಾಲಾದಿಗಳು ಕೊಟ್ಟಿರುವ ಎಲ್ಲ ವಿವರವನ್ನ ಅಣ್ಣನಿಗೆ, ವೇದವ್ಯಾಸರಿಗೆ, ಕೃಷ್ಣನಿಗೆ ಪರಿಪರಿಯಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಕರ್ಣ ಮೊದಲಾದವರು ಸೋತಿದ್ದಾರೆ, ಎಲ್ಲ ವಿಷಯವನ್ನು ಕೂಡ ತಿಳಿಸಿದಾಗ ಶ್ರೀಕೃಷ್ಣ ವ್ಯಾಸರಿಂದಲೂ ಧರ್ಮರಾಜರಿಂದಲೂ ಮಹಾಬಲಿಷ್ಠನಾದ ಭೀಮಸೇನಿಗೆ ಆದರಿಸಲ್ಪಡ್ತಾನೆ. ಹೊರಗಡೆಯಿಂದ ಯಾರಾದರೂ ಬಂದ್ರೆ ವಿಶೇಷವಾಗಿ ಆದರವನ್ನು ಮಾಡಬೇಕಾಗ್ತದೆ. ಬನ್ನಿ ಕೂಡಿ ಅಂದ್ರೂ ಕೂಡ ವಿಶೇಷ ಪುಣ್ಯ. ತಮ್ಮನೇ ಇದ್ದಾನೆ ಭೀಮಸೇನ ದೇವರು, ಕರೆಯೋ ಅವಶ್ಯಕತೆ ಇಲ್ಲ, ಆದ್ರೂ ಕೂಡ ಕರಿಬೇಕಂತ. ಯಾಕಂದ್ರೆ ಎಲ್ಲರ ಮನಸ್ಸಲ್ಲಿ ದೇವರು ಇರ್ತಾನಂತ. ನಮ್ಮ ಮಕ್ಕಳಿಗೆ ಬನ್ನಿ ಅಂತ ಕರೆದು ಪುಣ್ಯ ನಮಗೆ ಬರ್ತದೆ. ಹಾಗಾಗಿ ಆಗತಂತೆ ಸ್ವಾಗತಂ ಗೃಹೇ, ಬಂದವರಿಗೆ ಬನ್ನಿ ಅನ್ನೋದು ಒಂದು ಧರ್ಮ, ಮಹಾಭಾರತ ತಿಳಿಸ್ತದೆ ನಮಗೆ. ಹಾಗಾಗಿ ವಿಶೇಷವಾಗಿ ಕೃಷ್ಣನಿಂದ, ವ್ಯಾಸರಿಂದ, ಧರ್ಮರಾಯನಿಂದ ವಿಶೇಷವಾಗಿ ಆಧರಿಸಲ್ಪಟ್ಟು ಅವರ ವ್ಯಾಸರ ಅಪ್ಪಣೆಯಂತೆ ಯಜ್ಞ ಸಾಮಗ್ರಿಗಳೆಲ್ಲ ಸಿದ್ಧಪಡಿಸ್ತಾನೆ. ನೋಡ್ರಿ, ಭೀಮಸೇನ ದೇವರು ಭಾವಿ ಬ್ರಹ್ಮರು, ಅವರಿಗೆ ಯಜ್ಞ ಸಾಮಗ್ರಿಗಳನ್ನು ಸಿದ್ಧಪಡಿಸಿದ್ರು ಅಂತಂದ್ರೆ ಅಭಿಪ್ರಾಯ ತಯಾರಿ ಮಾಡಿದ್ರು ಅಂತ ಅರ್ಥ. ಅಂತಹ ಮಹಾಜ್ಞಾನಿಗಳು ಹೋಮ ಅಂದ್ರೆ ಏನು, ಹೋಮವನ್ನು ಯಾಕೆ ಮಾಡಬೇಕು, ಹೋಮದಲ್ಲಿರುವ ದ್ರವ್ಯಗಳೇನು, ಯಾವ ದೇವರಿಗೆ ಯಾವ ದ್ರವ್ಯವನ್ನು ಕೊಡ್ತಾ ಇದ್ದೇವೆ ಅನುಸಂಧಾನವನ್ನು ಮಾಡಿ ರಾಜಸೂಯಾಗರಿ. ನಮ್ಗೆ ಅಷ್ಟು ಮಾಡ್ಲಿಕ್ಕೆ ಬೇಡ, ನಾವು ಮಾಡೋ ಸಣ್ಣ ಹೋಮ, ಆ ಹೋಮಕ್ಕೆ ಬೇಕಾದ ಸಾಮಗ್ರಿಯನ್ನು ಪ್ರಯತ್ನ ಪೂರ್ವಕವಾಗಿ ನಾವು ತರೋದು ಅದು ಒಳ್ಳೆಯದು. ಯಾಕಂದ್ರೆ ದೇವತಾ ಸಂಬಂಧಿಯಾಗಿ ಏನು ಕೆಲಸವನ್ನು ಮಾಡ್ತೇವೆ, ದೇವತಾ ಸಂಬಂಧಿ ಮಾಡುವಂತ ಎಲ್ಲ ಕೆಲಸಕ್ಕೂ ವಿಶೇಷವಾದ ಪುಣ್ಯ ಅಂತಿದೆ. ನಾವು ಹೋಮದ ಸಾಮಗ್ರಿಗಳನ್ನ ತುಪ್ಪ ಮೊದಲು ಮಾಡಿ ಕಾಂಟ್ರಾಕ್ಟ್ ಕೊಟ್ಬಿಡ್ತೇವೆ. 10,000 ರೂಪಾಯಿ ಕೊಟ್ಬಿಟ್ರೆ ಸಾಕು, ಎಲ್ಲ ಆಚಾರ್ಯ ಭಾರಿ ಚಂದಿದ್ದಾರೆ, ನಮ್ಮ ಮನೆಗೆ ಬಂದು 10,000 ರೂಪಾಯಿದಾಗ ಎಲ್ಲ ಕೆಲಸ ಮಾಡಿ ಕೊಟ್ರು. ಇದರಿಂದ ಆಚಾರ್ಯರಿಗೂ ನಷ್ಟ ಆಗುದಿಲ್ಲ, ನಷ್ಟ ಆಗುದು ನಮಗೆ ಅಂತ. ರೊಕ್ಕ ಕೊಟ್ಟು ಕೂತು ಬಿಡ್ತೇವೆ. ರೆಡಿ ಟು ಈಟ್, ಯಾವುದು ಮನುಷ್ಯನಿಗೆ ಸುಲಭವಾಗಿ ಸಿಗ್ತದೋ ಹೇಳ್ತಾರೆ ಡಾಕ್ಟರ್. ನೀವು ಯಾವ್ದು ನಿಮ್ಮ ಬಾಯಿಗೆ ಸಿಹಿ ಅನಿಸ್ತದೆ ಅದು ಹೊಟ್ಟೆಗೆ ತುಂಬಾ ಕಷ್ಟ, ಯಾವುದು ಬಾಯಿ ಕಹಿ ಅನಿಸ್ತದೆ ಅದು ತುಂಬಾ ಹೊಟ್ಟೆಗೆ ಒಳ್ಳೇದಂತ. ಯಾವ್ದು ನಮಗೆ ಸುಲಭ, ಕಂಫರ್ಟ್ ಝೋನ್ ಅಲ್ಲಿ ಇರ್ತೇವೆ, ಹೆಚ್ಚು ಹೊಟ್ಟೆ ನಮಗೆ ಭಯಾನಕ ಘನಘೋರ. ಹಾಗಾಗಿ ದೇವತಾ ಸಂಬಂಧಿಯಾಗಿ ಪ್ರದಕ್ಷಿಣ ನಮಸ್ಕಾರ ಕಾಂಟ್ರಾಕ್ಟ್ ಕೊಡ್ತೇವೆ. ಅಚ್ಚಾ ನಮ್ಮ ಪರವಾಗಿ 100 ನಮಸ್ಕಾರ ಹಾಕ್ರಿ, 300 ರೂಪಾಯಿ ಕೊಟ್ಟು ನಮಸ್ಕಾರ ಮಾಡ್ತೀವಿ ಅಂತೀವಿ ಇಲ್ಲ. ಯಾಕಂದ್ರೆ ಪ್ರದಕ್ಷಿಣೆ ನಮಸ್ಕಾರ ಇವು ದೇಹದಂಡನೆಗಳು, ಇದರಿಂದ ದೇವ ಪ್ರೀತನಾಗ್ತಾನೆ. ಹೋಮ ಹವನಾದಿಗಳು ದೇವತೆಗಳು ಪ್ರೀತನಾಗ್ತಾರೆ. ಜಪಾನುಸಂಧಾನಗಳು ದೇವರು ಪ್ರೀತನಾಗ್ತಾನೆ. ಇವೆಲ್ಲ ಕ್ರಮೇಣವಾಗಿ ದೇವರು, ದೇವತೆಗಳು, ಹಾಗಾಗಿ ಸನಕಾದಿಗಳ ಪೂಜೆ ಇವೆಲ್ಲವೂ ಸವಿಸ್ತಾರವಾಗಿ ಆಚಾರ್ಯರು ನಮಗೆ ಚೆನ್ನಾಗಿ ತಿಳಿಸ್ತಾರೆ. ನೋಡಿ, ಧರ್ಮ ಎಷ್ಟು ಚೆನ್ನಾಗಿದೆ ಗೊತ್ತಾ, ಅದನ್ನು ನಾವು ಪ್ರೀತಿಸ್ಬೇಕು ಅಂದ್ರೆ ಏನು, ಅದನ್ನ ಆಧಾರದಿಂದ ನಾವು ರೂಢಿಯಲ್ಲಿ ಮಾಡ್ಕೊಳ್ಬೇಕು ಕ್ರಮವಾಗಿ. ನೋಡ್ರಿ, ಫಾರ್ ಎಕ್ಸಾಂಪಲ್ ಸಣ್ಣ ಕೂಸು ಇರ್ತದೆ, ತುಂಬಾ ಮುದ್ದಾಗಿರ್ತದೆ. ಆ ಕೂಸು ನಮ್ಮಲ್ಲಿ ಬರಬೇಕು ಅಂದ್ರೆ ಇನ್ನೆಲ್ಲ ಸರ್ಕಸ್ ಮಾಡ್ತೇವೆ. ಚಾಕ್ಲೇಟ್ ಬೇಕು ತಗೋ, ಹಣ್ಣು ಬೇಕು ತಗೋ, ಸಿಹಿ ತಿಂಡಿ ಬೇಕು ತಗೋ, ನೀ ಹಂಗಿದ್ದಿ, ರಾಜ ಇದ್ದಿ, ಬಂಗಾರ ಇದ್ದಿ, ಚಂದ ಇದ್ದಿ, ಹೀಗೆಲ್ಲ ಹೊಗಳಿದಾಗ ಕೂಸು ಬರ್ತದೆ. ಅದಕ್ಕೆ ಎಷ್ಟು ಪ್ರೀತಿಯಿಂದ ನಾವು ಮಾತಾಡ್ತೀವಿ ಅಷ್ಟೇ ಪ್ರೀತಿಯಿಂದ ನಮ್ಗೆ ಅದು ಉತ್ತರ ಕೊಡ್ತದೆ. ಹಾಗೆ ಧರ್ಮನೂ ಹಾಗೆ ಅಂತ. ಧರ್ಮ ತುಂಬಾ ಕಷ್ಟ ಅಲ್ಲ, ತುಂಬಾ ಸುಲಭ, ತುಂಬಾ ಸುಲಭ ಧರ್ಮ. ಯಾವಾಗ ಮಾಡ್ಲಿಕ್ಕತ್ರೆ ಸ್ವಲ್ಪ ಕಷ್ಟ, ಪ್ರಾರಂಭ ಕಷ್ಟ ಆಗ್ಬೋದೇನೋ, ಆದ್ರೆ ಅದು ಕ್ರಮೇಣವಾಗಿ ಸುಲಭ ಆಗ್ತದೆ. ಭೀಮಸೇನ ದೇವರು ಹೋಮಾದಿಗಳಿಗೆ ಬೇಕಾಗಿರೋ ಸಾಮಾನ್ಯ ತರ್ತಾರಂದ್ರೆ ನಾವು ತರುವುದು ಅತ್ಯಂತ ಸೂಕ್ತ. ಹೀಗೆ ರಾಜಸೂಯಾಗಕ್ಕೆ ಬೇಕಾಗಿರುವ ಎಲ್ಲ ಸಾಮಾನ್ಯವನ್ನು ಹೊಂದಿಸಿದ್ದಾರೆ. ಭೀಮನಿಗೆ ಭಗವಾನ್ ಶ್ರೀ ವ್ಯಾಸ ನುಡಿತಾರಂತೆ, ಶತ್ರುನಾಶಕನಾದ ಭೀಮ, ನೀನು ಎಲ್ಲರನ್ನೂ ಗೆದ್ದೆ, ಹೀಗೆ ಎಲ್ಲರನ್ನೂ ಗೆದ್ದಾಗಲೇ ಈ ಯಜ್ಞ ಅರ್ಧ ಪೂರ್ಣ ಆಗೋಯ್ತು.
ಗೆಲ್ಲುವುದಂದ್ರೆ ಏನು? ಪ್ರೀತಿಯಿಂದ ಗೆಲ್ಲೋದು. ಭಗವಂತನನ್ನು ಗೆಲ್ಲಬೇಕಂತ ನಾವು ಹೇಗೆ ಗೆಲ್ಲಬೇಕು? ಭಕ್ತಿಯಿಂದ ಭಗವಂತನ ಗೆಲ್ಲಬೇಕು. ಭಗವಂತನಿಗೆ ಈಗ ನೋಡ್ರಿ, ನಾವು ಶಾಲೆ ಉದಾಹರಣೆ ಕೊಟ್ರೆ, ಒಂದು ಶಾಲೆಯಲ್ಲಿ ಒಂದು ವಿಷಯವನ್ನು ಓದ್ತಾ ಇರಬೇಕಾದಾಗ ಆ ವಿಷಯ ಶಿಕ್ಷಕರು ಹೇಳಿದ ವಿಷಯವನ್ನು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡ್ರೆ ಅವರನ್ನು ಗುಡ್ ಅಂತ ಹಾಕ್ತಾರೆ. ಆ ವಿಷಯ ಚೆನ್ನಾಗಿ ಓದಿದಾಗ ಅವ್ರ ಮನಸ್ಸು ಗೆದ್ಬಿಟ್ವಿ. ಹಾಗೆ ದೇವರ ಮನಸ್ಸು ಗೆಲ್ಲಬೇಕು ಅಂತಂದ್ರೆ ಶಾಸ್ತ್ರಗ್ರಂಥಗಳ ಶ್ರವಣ, ಶಾಸ್ತ್ರಗಳ ಅನುವಾದ, ಶಾಸ್ತ್ರಗಳ ಒಂದು ಕ್ರಮ ಸರಿಯಾಗಿ ಶಾಸ್ತ್ರ ಏನೇನು ಹೇಳ್ತಾರೆ ಅದನ್ನೆಲ್ಲ ನಮ್ಮ ಯೋಗ್ಯತೆ ಅನುಸಾರವಾಗಿ ಚಾಚೂ ತಪ್ಪದೆ ಮಾಡಿದಾಗ ಭಗವಂತನು ಕೂಡ ಗೆಲ್ತೇವೆ. ಭಗವಂತನ ಗೆದ್ರೆ ಇನ್ನೇನ್ ಬೇಕು? ಏನೋ ಬೇಕಾಗಿ. ಹಾಗಾಗಿ ನೀ ಅರ್ಧ ಎಲ್ಲ ಸಾಮಾನ್ಯ ತಂದು ಎಲ್ಲರನ್ನ ಗೆದ್ದಾಗೆ ಅರ್ಧ ಹೋಮವನ್ನು ಮಾಡಿ ಗೆದ್ದು ಬಿಟ್ಟಿ ಅಂತ ವೇದವ್ಯಾಸ ದೇವರು ಹೇಳಿಬಿಡ್ತಾರೆ. ಆ ವೇಳೆಗೆ ಇತರ ದಿಕ್ಕುಗಳಿಗೆ ಗೆದ್ದು ತಮ್ಮ ತಮ್ಮಂದಿರು ಅರ್ಜುನಾದಿಗಳು ಎಲ್ಲರೂ ಬರ್ತಾರೆ. ಸಹದೇವರು ದಕ್ಷಿಣ ದಿಕ್ಕನ್ನು ಗೆದ್ದು ರತ್ನವನ್ನು ತರ್ತಾರೆ. ಮಹಾಬಲಶಾಲಿಯಾದ ರುಕ್ಮಿ ನೋಡ್ರಿ, ನಾವು ಭಾಗವತದಲ್ಲಿ ರುಕ್ಮಿಣೀಶ ವಿಜಯದಲ್ಲಿ ಕೇಳ್ತೇವೆ, ರುಕ್ಮಿಣಿ ಅಣ್ಣ ರುಕ್ಮಿ ಅಂತ. ಅವ ಕೃಷ್ಣ ದ್ವೇಷಿ. ರುಕ್ಮಿಣಿಯನ್ನ ರಾಕ್ಷಸ ವಿವಾಹದಿಂದ ಮದುವೆ ಆಗಿದ್ದ. ಅವನ ಹತ್ರ ಹೋಗಿ ಸಹದೇವ ಯುದ್ಧ ಮಾಡಲಿಲ್ಲ. ಸಹದೇವ ರುಕ್ಮಿ ಹತ್ರ ಹೋಗಿ ಯುದ್ಧ ಮಾಡ್ಬೇಕಾಗಿತ್ತು. ರುಕ್ಮಿ ರಾಕ್ಷಸ. ಕಪ್ಪ ತರಬೇಕಾದ್ರೆ ನೀವು ಹೋಗಿ ನಮ್ಗೆ 100 ರೂಪಾಯಿ ಕೊಡ್ರಿ, ಸುಮ್ಮನೆ ಕೊಡ್ತೀರಾ? ಯಾಕೆ ಕೊಡ್ಬೇಕು ಅಂತ ಪ್ರಶ್ನೆ ಕೇಳ್ತೀರಿ. ಹಂಗೆ ಇಲ್ಲಿಯೂ ಕೂಡ ಹೋಗಿ ಕಪ್ಪ ತಗೊಂಬರ್ಬೇಕು, ಕಪ್ಪ ತರಬೇಕು, ಸುಮ್ಮನೆ ಇಲ್ಲ, ಯುದ್ಧ ಮಾಡಿ ತರಬೇಕು. ಆದ್ರೆ ರುಕ್ಮಿ ಏನ್ ಮಾಡ್ತಾನೆ? ಯುದ್ಧವನ್ನು ಮಾಡಲಿಲ್ಲ. ಯಾಕಂದ್ರೆ ಹಿಂದೆ ಕೃಷ್ಣನಿಂದ ಸೋತು ಶಿವನನ್ನ ತಪಸ್ಸಿಂದ ಮೆಚ್ಚಿಸಿ ಶ್ರೇಷ್ಠ ಧನಸ್ಸನ್ನ ಪಡೆದಿದ್ದ. ಆದರೆ ಕೃಷ್ಣನ ಹೊರತು ಬೇರೆಯವರನ್ನ ಗೆಲ್ಲುವಿ ಕೃಷ್ಣನಿಗೆ ವಿರೋಧ ಮಾಡಿದರೆ ಆ ಧನಸ್ಸು ನನ್ನ ಬಳಿಯಿಂದ ಹೋಗಿ ಬಿಡುತ್ತದೆ ಮರಳಿ. ಹಾಗಾಗಿ ಕೃಷ್ಣ ಸಂಬಂಧಿಯಾಗಿರುವಂತ ಯಾರು ವಿರೋಧ ಮಾಡೋದು ಬೇಡ, ಸುಮ್ಮನೆ ಸರೆಂಡರ್ ಆಯಿತು ಅಂತ ಹೇಳಿ ಸಹದೇವನಿಗೆ ಸರೆಂಡರ್ ಆಗಿ ಒಟ್ಟು ಕಪ್ಪ ಕಾಣಿಕೆಯನ್ನು ಕೊಡ್ತಾನೆ. ಅದಾದ್ಮೇಲೆ ತನ್ನ ತಂಗಿಯಾದ ರುಕ್ಮಿಣಿ ಮೇಲೆ ಪ್ರೀತಿಯಿಂದ ಕೃಷ್ಣ ಯಜ್ಞವನ್ನು ಮಾಡಿಸುತ್ತಿರುವುದೆಂಬುದು ತಿಳಿದು ಭೀಮಾರ್ಜುನರ ಬಲದ ಕಾರಣವನ್ನೂ ತಿಳಿದು ರುಕ್ಮಿ ಸಹದೇವನಿಗೆ ಕಪ್ಪವನ್ನು ಕೊಟ್ಟು ಬಿಡ್ತಾನೆ. ನಾವು ಎಲ್ಲರ ಮೇಲೂ ಬಲ ಪ್ರಯೋಗ ಮಾಡುವುದಾಗಲ್ಲ, ಎಲ್ಲರ ಮೇಲೂ ಇದು ಮಾಡುವುದಿಲ್ಲ. ವ್ಯಕ್ತಿಯ ಯೋಗ್ಯತೆಯನ್ನು ನೋಡಿ ಒಂದು ಕಾರ್ಯವನ್ನು ನಾವು ಮಾಡಬೇಕು. ಎಲ್ಲಾ ಕಾರ್ಯವೂ ಕೂಡ ಸುಲಭವಾದದ್ದಲ್ಲ. ಹಾಗಾಗಿ ರುಕ್ಮಿ ಆ ಮಹಾಪ್ರತಾಪಶಾಲಿಯಾದ ಸಹದೇವನಿಗೆ ಬಲ ಇದ್ರೂ ಕೂಡ ಅವನ ಜೊತೆ ಯುದ್ಧವನ್ನು ಮಾಡಲಾರದೆ ರಾಜರನ್ನ ಗೆದ್ದು ಆ ಕಪ್ಪನ್ನು ತರ್ತಾನೆ. ತಂದವನೇ ನೆನೆದೊಡನೆ ಬಂದು ಘಟಕೋಚನನ್ನು ಸಹದೇವ ವಿಭೀಷಣ ಬಳಿಗೆ ಕಳಿಸಿಕೊಡ್ತಾನೆ. ವಿಭೀಷಣನು ಕೂಡ ರಾಮಾಯಣದಲ್ಲಿ ರಾವಣನ ತಮ್ಮ ವಿಭೀಷಣ ರಾಮದೇವರ ಉಪಕಾರವನ್ನು ಸ್ಮರಣೆ ಮಾಡಿ ಕೃಷ್ಣ ಬೇರೆ ಅಲ್ಲ ರಾಮ ಬೇರೆ ಅಲ್ಲ ಅಂತ ಗೊತ್ತಾದ್ಮೇಲೆ ಅವನು ಕೂಡ ಆ ಸಹದೇವರಿಗೆ ಕಪ್ಪ ಕಾಣಿಕೆಯನ್ನು ಕೊಡ್ತಾರೆ. ಆ ಭೀಮಾರ್ಜುನರ ಬಲವನ್ನು ಗಮನಿಸಿರಿ ಪಾಂಡವರು ದೇವತೆಗಳು, ಅವರಿಗೆ ಇದನ್ನು ಕಾಣಿಕೆಯನ್ನು ಕೊಡೋಣ ಅಂತ ಒಳ್ಳೆ ಮನಸ್ಸಿನಾಗಿ ಕಾಣಿಕೆಯನ್ನ ಕೊಟ್ಟು ಬಿಡ್ತಾನೆ. ಭೀಮಪುತ್ರನಾದ ಘಟೋತ್ಕಜನು ಮಹಾಭೂ ಸಂಖ್ಯೆಯ ರತ್ನರಾಶಿಗಳನ್ನು ಪಡೆದುಕೊಂಡು ಸಹದೇವನ ಬಳಿಗೆ ಬರ್ತಾನೆ. ಸಹದೇವ ಅದೆಲ್ಲ ತೆಗೆದುಕೊಂಡು ತನ್ನ ಪಟ್ಟಣಕ್ಕೆ ಮರಳುತ್ತಾರೆ. ನಕುಲ ಪಶ್ಚಿಮ ದಿಕ್ಕಿನಿಂದ ಬರ್ತಾ ಇದ್ದಾರೆ. ಪಶ್ಚಿಮ ದಿಕ್ಕಿನಲ್ಲಿರುವ ಎಲ್ಲ ರಾಜರನ್ನ ವೀರರನ್ನ ಗೆದ್ದು ಸೋದರ ಮಾವನಾದ ಶಲ್ಯನಿಂದ ಪ್ರೀತಿಯಿಂದ ಕಪ್ಪ ಕಾಣಿಕೆಯನ್ನು ತೆಗೆದುಕೊಂಡು ಅವನು ರಾಶಿಗಟ್ಟಲೆ ಕಪ್ಪವೆಲ್ಲ ತೆಗೆದುಕೊಂಡು ಬರ್ತಾನೆ. ತೆಗೆದುಕೊಂಡು ಬಂದಾಗ ನಕುಲ ಮತ್ತೆ ಅರ್ಜುನ ಕಪಿಶ್ರೇಷ್ಠನಾದ ಹನುಮಂತನಿಂದ ಕೂಡಿದ ಉನ್ನತವಾದ ಧ್ವಜವನ್ನು ಹೊಂದಿದ್ದಲ್ಲ ರಥದ ಮೇಲೆ. ನೋಡ್ರಿ, ಈ ಕೃಷ್ಣ ಮತ್ತೆ ಅರ್ಜುನನ ವಿಶೇಷತೆ ಏನು ಗೊತ್ತಾ? ಅರ್ಜುನನ ವಿಶೇಷತೆ ಅವನ ರಥದಲ್ಲಿ ಧನಸ್ಸಿನ ಮೇಲೆ ಹನುಮಂತ ದೇವರ ಪತಾಕ. ಇದು ವಿಶೇಷ. ನಾವು ವಿಷಯ ಬಂತು ಅಂತ ಹೇಳ್ತೇನೆ. ಅರ್ಜುನನ ಒಂದು ಅಭಿಮಾನ ಭಂಗ ಮಾಡಿದ ಪ್ರಸಕ್ತಿ ಅಂತ. ಯಾಕೆ ಅರ್ಜುನನ ವಿಶೇಷತೆ ಅಂದ್ರೆ, ಒಮ್ಮೆ ಕರ್ಣ ಮತ್ತು ಅರ್ಜುನ ಮಧ್ಯದಲ್ಲಿ ಯುದ್ಧ ನಡೀತಾ ಇತ್ತಂತೆ. ಯುದ್ಧ ನಡಿಬೇಕಾದಾಗ ಕರ್ಣ ಮತ್ತು ಅರ್ಜುನ ಇಬ್ಬರು ಬಾಣವನ್ನು ಪ್ರಯೋಗ ಮಾಡಬೇಕು. ಅರ್ಜುನ ಬಾಣ ಪ್ರಯೋಗ ಮಾಡಿದ ತಕ್ಷಣ ಕರ್ಣನ ರಥ ಯೋಜನ ಪರಿಮಿತಿ ಹಿಂದೆ ಹೋಗ್ತಿತ್ತಂತೆ. ಆ ಬಾಣಗಳ ಒಂದು ಪ್ರಭಾವದಿಂದ ಹತ್ತಿ ಹಿಂದೆ ಹೋಗ್ತಿತ್ತಂತೆ. ಆ ಹಿಂದೆ ಹೋಗ್ಬೇಕಾದ್ರೆ ಆ ಕಡೆ ಕರ್ಣನು ಬಾಣ ಪ್ರಯೋಗ ಮಾಡ್ತಿದ್ದಾನೆ. ಅವನು ಬಾಣ ಪ್ರಯೋಗ ಮಾಡಿದ ತಕ್ಷಣ ಈ ಅರ್ಜುನನ ರಥ ಸ್ವಲ್ಪ ಹಿಂದೆ ಸರಿತಿತ್ತಂತೆ. ಹಿಂಗ್ ಕೂತರು ಹಿಂಗ್ ಸರಿತಿತ್ತು ಅಷ್ಟೇ. ಹೀಗೆ ಕೂತರು ಹಿಂಗ್ ಸರಿತಿತ್ತು, ಈ ರೀತಿಯಾಗಿ ಸರಿತಿತ್ತು. ಇದು ನೋಡಿ ಕೃಷ್ಣ ವಾ ಸಾಧು ಕರ್ಣ ಸಾಧು ಸಾಧು ಅಂತ ಹಸ್ತ ಕರತಾಡ ಮಾಡಿ ಒಂದು ಪ್ರೋತ್ಸಾಹ ಮಾಡ್ತಿದ್ದಾನೆ. ಇದು ಅರ್ಜುನಿಗೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ. ಅಲ್ಲ, ನಾನು ಬಾಣ ಪ್ರಯೋಗ ಮಾಡಿದ್ರೆ ಅವ್ನ ರಥ 100 ಯೋಜನೆ ಅಷ್ಟು ಹಿಂದೆ ಹೋಗ್ಲಿಕ್ಕತ್ತದ, ನಾವು ಬಾಣ ಪ್ರಯೋಗ ಮಾಡಿ ಬರೇ ಸ್ವಲ್ಪ ಪೃಷ್ಠತಃ ಸ್ವಲ್ಪ ಹಿಂಸಲಿಗತ್ತೆ ಅಷ್ಟೇ. ಅದು ನನಗೆ ನೀನು ವಾವ ಅನ್ಬೇಕು, ನೀ ಅವನಿಗೆ ವಾವ ಅಂತ ಇದೆಯಲ್ಲ ಅಂತ ಕೇಳಿದ್ರೆ ಕೃಷ್ಣ ಅಂತಾನೆ, ನಿನ್ನ ರಥದಲ್ಲಿ ನಾನಿದ್ದೇನೆ ಸಾರಥಿಯಾಗಿ. ಅಷ್ಟೇ ಎಲ್ಲ ಹನುಮಂತ ದೇವರು ಪತಾಕೆಯಲ್ಲಿದ್ದಾರೆ, ಅವರು ಅಲ್ಲಿದ್ದಾರೆ. ಮತ್ತು ನಾವಿಬ್ರು ಇಷ್ಟಿದ್ದಾಗೆ ಅವನು ಬಾಣ ಪ್ರಯೋಗ ಮಾಡಿದ್ರೆ ಸ್ವಲ್ಪ ಸರಿಬೇಕಾದ್ರೆ ಒಂದ್ ವೇಳೆ ನಾವಿಬ್ರು ಇಲ್ಲ ಗತಿ ಏನಾಗ್ತಿದೆ ವಿಚಾರ ಮಾಡೋದು. ಹಂಗ ಮನುಷ್ಯನಿಗೆ ಅಹಂಕಾರ ಒಳ್ಳೇದಲ್ಲ. ಎಲ್ಲರೂ ನಮ್ಮಲ್ಲೇ ಇದ್ದಾರೆ, ಅಪ್ಪ ಇದ್ದಾನೆ, ಅಪ್ಪ ಪೊಲೀಸ್, ಮಗ ಪೊಲೀಸ್, ಎಲ್ಲ ಪೊಲೀಸ್ ಅಂತ ಅಕ್ರಮವಾದ ಕೆಲಸವನ್ನು ಸರ್ವಥಾ ಮಾಡಬಾರ್ದು. ಯಾಕಂದ್ರೆ ಸತ್ಯ ಅಂತ ನಾವು ನಮ್ಮ ಯೋಗ್ಯತೆಗೆ ಏನಿರ್ತದೋ ಅದು ಭಗವಂತ ಕೊಡ್ತಾನೆ, ಅದನ್ನ ಸರಿಯಾಗಿ ನಾವು ಮಾಡ್ಬೇಕು. ಅದನ್ನ ಯೋಗ್ಯತಾ ಮೀರಿ ಮಾಡಿದ್ರೆ ಅದು ಆಗೋದಿಲ್ಲ. ಹಾಗೆ ಇಲ್ಲಿಯೂ ಕೂಡ
ಅರ್ಜುನ ಕಪಿಶ್ರೇಷ್ಠನಾದ ಪತಾಕೆ ಹನುಮಂತ ದೇವರ ಪತಾಕೆಯಲ್ಲಿ ಉತ್ತಮ ಧ್ವಜವನ್ನ ಗಾಂಡೀವನ್ನ ಏರಿಕೊಂಡು ಉತ್ತರ ದಿಕ್ಕಿಂದ ಬರ್ತಾನೆ. ಬರಬೇಕಾದ್ರೆ ಪರ್ವತವಾಸಿಗಳಾಗಿರುವ ದುಷ್ಟರಾಜನೆಲ್ಲ ನಿಗ್ರಹವನ್ನ ಮಾಡಿ ತಿರುಗತ ದೇಶದವರನ್ನ ಪರ್ವತವಾಸಿಗಳಾಗಿರುವಂತಹ ಎಲ್ಲರನ್ನ ಎದುರಿಸಿ ಅವರಲ್ಲಿರುವ ಕಪ್ಪವನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. ಬಂದ ತಕ್ಷಣ ಮಹಾಬಲಬಲಿಷ್ಠಾರಿಯಾಗಿರುವ ಭಗವದ್ದತ್ತನನ್ನು ಎದುರಿಸ್ತಾನೆ. ಅವನೊಂದಿಗೆ ದೊಡ್ಡ ಯುದ್ಧವನ್ನು ನಡೀತದೆ. ಆಮೇಲೆ ಆನೆಯನ್ನೇರಿ 8 ದಿನಗಳ ಕಾಲ ಯುದ್ಧ ಮಾಡಿ ಬಳಲಿ ಅರ್ಜುನ ಕುಳಿತು ಕೇಳ್ತಾನೆ, ಇನ್ನ ಯುದ್ಧಕ್ಕೆ ಕಾರಣ ಏನು ತಿಳಿಸು. ಆಗ ಅರ್ಜುನ ಹೇಳ್ತಾನೆ, ನೀ ಕಪ್ಪವನ್ನು ಕೊಡು ಅಂತ ಹೇಳ್ತಾನೆ ಭಗವದತ್ತ. ಸುಮ್ಮನೆ ಬರೋದು ಯುದ್ಧವನ್ನು ಮಾಡಿದ್ರೆ ಹೆಂಗ, ಎದಕ್ಕೆ ಯುದ್ಧ ಮಾಡ್ಲಿಕ್ಕೆ ಹೇಳು ಅಂತಂದ್ರೆ 8 ದಿವಸ ಯುದ್ಧ ಆದ್ಮೇಲೆ ಕೇಳ್ತಾನೆ ಕಪ್ಪ ಕೊಡುವನ. ಸರಿ ಅಂತ ಹೇಳಿ ಆ ಭಗವದತ್ತ ಮತ್ತೆ ಕಪ್ಪವನ್ನು ಕೊಡ್ತಾ ಇದ್ದಾನೆ. ಅದಾದ ಮೇಲೆ ಆದರಪೂರ್ವಕವಾಗಿ ಅವನ ಕಪ್ಪವನ್ನು ನೀಡಿದ ಮೇಲೆ ಅರ್ಜುನ ವ್ಯಥ ಕಲಹ ಮಾಡೋದು ಬೇಡ, ಬೇಕಾಗಿದ್ದು ಕಪ್ಪ ಅದನ್ನು ಕೊಟ್ಟುಬಿಟ್ಟ. ಹೋಗಿದ್ ಮುಂಜಾಳೆ ಯಾಕೆ ಆಡ್ಬೇಕು, ಬಂದದ್ದೇ ಮಠಕ್ಕೆ ಊಟಕ್ಕೋಸ್ಕರವಾಗಿ. ಊಟ ಆಯ್ತು, ಮಠದಾಗ ಇದ್ದೇನ್ ಮಾಡುದು, ಹೋಗ್ಬಿಡೋದು. ಅಭಿಪ್ರಾಯ ಹಾಗಲ್ಲ. ಹೇಳೋ ಉದ್ದೇಶ ನೀವ್ಯಾರು ಹಂಗಲ್ಲ, ಅನೇಕ ಜನರು ಅಂತ. ಹಾಗಾಗಿ ಬಂದ ಕೆಲಸ ಆಯ್ತು, ವ್ಯರ್ಥ ಕಲಹ ಮಾಡೋದು ಉಪಯೋಗ ಇಲ್ಲ, ನಡಿ ಹೋಗೋಣ ಅಂತ ಹೇಳಿ ಹೊರಡ್ತಾನೆ. ಅರ್ಜುನ 8 ವರ್ಷಗಳ 6 ದ್ವೀಪಗಳ ಮತ್ತೆ 4 ದಿಕ್ಕುಗಳ ತನ್ನ ಸಕಲ ಶಾಸ್ತ್ರಗಳ ತೇಜಸ್ಸಿನಿಂದ ಎಲ್ಲವನ್ನು ಗೆದ್ದು ಏನ್ ಮಾಡ್ತಾನೆ, 7 ಲೋಕಗಳನ್ನು ಗೆದ್ದು ದೈತ್ಯದಾನವರನ್ನೆಲ್ಲ ಗೆದ್ದು ವಿಷ್ಣುವಿನ ಆದೇಶದಂತೆ ಬಲಿ ನೀಡಿದ ಕಪ್ಪವನ್ನ ಸಾಮ ಮಾರ್ಗದಿಂದ ಪಡೆದುಕೊಂಡು ಅವನೇನ್ ಮಾಡ್ತಾನೆ, ಬರ್ತಾ ಇದ್ದಾನೆ. ವಾಸುಕಿಯನ್ನು ಸೆದ್ದು ಗೆಲ್ತಾನೆ. ರತ್ನವನ್ನು ಪಡೆದುಕೊಂಡು ಅರ್ಜುನ ಒಂದೇ ವರ್ಷದಲ್ಲಿ ತನ್ನ ಪಟ್ಟಣಕ್ಕೆ ಮರಳಿ ಬರ್ತಾ ಇದ್ದಾನೆ. ಬಂದವನೇ 4 ಯಾರ್ಯಾರು, ಭೀಮಸೇನ, ಅರ್ಜುನ, ನಕುಲ ಮತ್ತು ಸಹದೇವ. ಈ 4 ಜನರಿಂದ ಏನು ಸಂಪಾದಿಸಲ್ಪಟ್ಟಿರುವಂತಹ ಚಿನ್ನ, ರತ್ನ, ಮುತ್ತು, ಬಂಗಾರ, ವಜ್ರ, ವೈಡೂರ್ಯ ಎಲ್ಲವನ್ನ ತಂದು ಯಾರ ಮುಂದೆ ಅಂತಂದ್ರೆ ವೇದವ್ಯಾಸ ಮುಂದೆ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಮಾಡಿ ವೇದವ್ಯಾಸ ದೇವರು ಇಂದ್ರಪ್ರಸ್ಥದ ವಿಶ್ವಕರ್ಮನನ್ನ ಕರೀತಾರೆ. ಹೋಮ ಮಾಡ್ಲಿಕ್ಕೆ ಒಂದು ಮಂಟಪ ಬೇಕಲ್ಲ, ಹಾಗಾಗಿ ಇಂದ್ರಪ್ರಸ್ಥ ಅದನ್ನು ವಿಶ್ವಕರ್ಮನಿಗೆ ಹೇಳ್ತಾರೆ, ವಿಶ್ವಕರ್ಮ ಇಂದ್ರಪ್ರಸ್ಥವನ್ನು ನಿರ್ಮಾಣ ಮಾಡುವ. ಹೆಸರೇ ಇಂದ್ರಪ್ರಸ್ಥ. ಎಷ್ಟು ದೊಡ್ಡ ಭವನ ಇಂದ್ರಪ್ರಸ್ಥ, ಇಂದ್ರಭವನ. ದೇವತಾ ಸಭಾ ಐತ್ರಿ, ಅದ್ರ ಮನೆಗೆ ಹೋಗಿದ್ವಿ ಅಂದ್ರೆ ಏನೇನೇನೇನ್ರಿ ಕಾರ್ಯಕ್ರಮ, ಏನ್ ಟೆಂಟ್ ಹಾಕ್ಯಾರಿ, ಇಂದ್ರಭವನ ಭವನ ಇದ್ದಂಗಿತ್ತು. ನಾವು ಇಂದ್ರಭವನಕ್ಕೆ ಹೋಗಿಲ್ಲ, ನೋಡಿಲ್ಲ, ಮಾತ್ ಬೇರೆ. ಅದು ಹೇಳೋದೇನು, ಇಂದ್ರಭವನ ಇದ್ದಂಗಿತ್ತು ನೋಡ್ರಿ ಅಂತ ಹೇಳ್ತೀವಿ. ಹೇಳೋ ಉದ್ದೇಶ ಏನು, ಅಷ್ಟು ದೊಡ್ಡದಾಗಿ ಅಷ್ಟು ಆಕರ್ಷಣೀಯವಾಗಿ ಇತ್ತಂತೆ ಇಂದ್ರಪ್ರಸ್ಥದ ಇಂದ್ರಭವನ. ಆ ರೀತಿಯಾಗಿ ಆಕರ್ಷಣಾಮಯವಾಗಿತ್ತಂತೆ ಈ ಒಂದು ವಿಶ್ವಕರ್ಮನ ಮಾಡಿರುವಂತಹ ಇಂದ್ರಪ್ರಸ್ಥ. ಎಲ್ಲ ಕಡೆಯಲ್ಲೂ ಬಂಗಾರ, ಬೆಳ್ಳಿ, ವಿಚಿತ್ರವಾಗಿ ಯಾವುದೂ ಊಹೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ನಮ್ಮ ಮನೆ ಬಿಟ್ಟು ಇನ್ನೊಬ್ಬರು ಮನೆ ನೋಡಿದಾಗ ಮನಸ್ಸಿಗೆ ತ್ರಾಸ, ಅಯ್ಯೋ ನಾವು ಇನ್ನೂ ಸ್ವಲ್ಪ ರೂಪಾಯಿ ಖರ್ಚು ಮಾಡಿ ಇನ್ನೂ ಸ್ವಲ್ಪ ಚಲೋ ಆಗ್ತಿರ್ತೇನೋ. ಮತ್ತೊಂದು ಮನೆ ಹಿಂಗೆ ನಮ್ಮನೆ ನಮ್ಗೆ ಚಲೋ ಅನ್ಸೋದೇ ಇಲ್ಲ. ಅದು ಇಲ್ಲಿ ಇಂದ್ರಪ್ರಸ್ಥನ ಮನೆ ಅದ್ಭುತವಾಗಿತ್ತಂತೆ, ಭಾರೀ ಅದ್ಭುತವಾಗಿತ್ತಂತೆ. ಋತ್ವಿಜರು ವೇದವ್ಯಾಸರು ಹೇಳಿದರಂತೆ, ವಿಧಿಪೂರ್ವಕವಾಗಿ ಧರ್ಮರಾಜನನ್ನು ಯಜ್ಞ ದೀಕ್ಷಿತನಾಗಿ ಮಾಡಿದರಂತೆ. ಮುಖ್ಯ ಅಂದ್ರೆ ಯಾವುದೇ ಒಂದು ಹೋಮ ಮಾಡಲೇಬೇಕಾದ್ರೆ ಒಂದು ಸಂಕಲ್ಪ ತುಂಬಾ ಮುಖ್ಯ. ಯಾವ ರೀತಿ ಸಂಕಲ್ಪ, ಅಲ್ಲ ಆಚಾರ ಕೂಡಿಸ್ತಾರಲ್ಲ, ಪುಣ್ಯಾಚಾರ ಕೂತಾಗಿ ಸಂಕಲ್ಪ ಮಾಡಿಸ್ತಾರಲ್ಲ, ಅದು ಸಂಕಲ್ಪ ಸರಿನೇ. ಮನೋಸಂಕಲ್ಪ ಬೇಕಲ್ಲ, ಯಾವುದೋ ಒಂದು ಕೆಲಸ ಮಾಡ್ಬೇಕಾದ್ರೆ. ಒಂದು ಸಣ್ಣ ವಿಷಯ ದೊಡ್ಡದಾಗಿರುವಂತ ಡಿಪ್ರೆಷನ್ ಕ್ರಿಯೇಟ್ ಮಾಡ್ತದೆ. ಸುಮ್ಮನೆ ಎಕ್ಸಾಂಪಲ್ ಹೇಳಬೇಕು ಅನ್ನೋದಾದ್ರೆ, ನಮ್ಮ ಮಗ ಏನು ಓದ್ಬೇಕು, ಸುಮ್ಮನೆ MBBS ಓದ್ಬೇಕು, ಇಂಜಿನಿಯರಿಂಗ್ ಓದ್ಬೇಕು, ಇವೆರಡರ ಬಗ್ಗೆ ಸಣ್ಣ ಡಿಸಿಷನ್ ತಗೊಂಡ್ಬಿಟ್ರೆ ಮುಂದೆ ಅವ್ನು MBBS ಡಾಕ್ಟರ್ ಆಗ್ಬೋದು ಅಥವಾ ಇಂಜಿನಿಯರ್ ಆಗ್ಬೋದು. ಸಣ್ಣ ವಿಷಯ ಅಂದ್ರೆ ಸಂಕಲ್ಪ ಎಷ್ಟು ದೊಡ್ಡ ಮುಖ್ಯ. ಅದಕ್ಕೆ ನಮ್ಮ ಕಡೆಯಿಂದ ಕೆಲಸ ಆಗ್ಲೇಬೇಕು, ಮಾಡ್ಲೇಬೇಕು. ಧರ್ಮದಲ್ಲಿ ಹೇಳ್ತಾರೆ, ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ, ಸಂಕಲ್ಪ ಮಾಡ್ರಿ. ಸಂಕಲ್ಪ ಮಾಡಿದ್ರೆ ಭಗವಂತ ಮಾಡಿಸ್ತಾನೆ. ಆ ಸಂಕಲ್ಪಕ್ಕೆ ಶಕ್ತಿ ಅಷ್ಟು ಇರ್ತದೆ. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂದ್ರೆ, ಋತ್ವಿಜರು ವೇದವ್ಯಾಸರನ್ನ ಹೇಳಿದ ವಿಧಿಯಾಗಿ ಅನುಗುಣವಾಗಿ ಈ ಧರ್ಮರಾಜನನ್ನು ಯಜ್ಞ ದೀಕ್ಷಿತನಾಗಿ ಮಾಡ್ತಾರೆ. ಯಜ್ಞಕ್ಕೆ ಒಬ್ಬ ಯಜಮಾನನ್ನ ಮಾಡಬೇಕು. ಉಳಿಗಿರುವಂತಹ ಭೀಮಸೇನ, ಅರ್ಜುನ, ನಕುಲ ಸಹದೇವರನ್ನ ಅವರೊಟ್ಟಿಗೆ ಕೂಡು ಅಂತ ಹೇಳ್ತಾರೆ. ವಿಶೇಷವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಏನು, ಭೀಮಾರ್ಜುನಾದಾಯ ಸರ್ವೇ ಸಾತೇನ ಸಮಾಸಿರೆ, ಇವರೆಲ್ಲರೂ ಕೂಡ ಒಟ್ಟಿಗೆ ಕೂಡ್ಲಿ ಅಂತ ಅವ್ರನ್ನ ಕೂಡಿಸಿದ್ದಾನೆ. ಸರಸ್ವತಿ ಪದವಿಗೆ ಯೋಗ್ಯರಾಗಿರುವಂತಹ ಯಾರು, ದ್ರೌಪದಿ ದೇವಿ. ಆ ದ್ರೌಪದಿ ದೇವಿ ಯಜ್ಞಪತಿಯಾಗಿ ಪತ್ನಿಗಳಾಗಿ ಅವರು, ಮತ್ತೆ ಉಳುಕಿದ ಯಾರು ಪಾಂಡವರಿಗೆ ದ್ರೌಪದಿ ಬಿಟ್ಟು ಇನ್ನು ಅನೇಕ ಹೆಣ್ಣಂದ್ರಿದ್ರು, ಅವ್ರನ್ನ ಯಾರು ಕೂಡಿಸ್ಲಿಲ್ಲ, ಇವರೊಬ್ಬರನ್ನೇ ಕೂಡಿಸಿದ್ದಾರೆ. ಸರಿ ಅಂತ ಜಗದಾರಕನಾದ ಅಂತರ್ತೇಜಸ್ಸಿನ ವೇದವ್ಯಾಸರು ಆದೇಶವೇ ಕಾರಣವಾಗಿತ್ತು. ಅಲ್ಲಿ ಎಲ್ಲ ಸ್ಥಳವು ಸಂಪೂರ್ಣವಾಗಿ ರತ್ನ ಸುವರ್ಣಗಳಿಂದ ತುಂಬಿ ಹೋಗಿತ್ತಂತೆ. ಯಜ್ಞ ಪಾತ್ರೆಗಳು, ಶಿಬಿರಗಳು ಮೊದಲಾದವುಗಳೆಲ್ಲವೂ ಕೂಡ ರತ್ನಮಯವಾಗಿ ಹೋಗಿತ್ತಂತೆ. ನೋಡ್ರಿ, ಎಲ್ಲಾದ್ರೂ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಹೋದ್ರೆ ಎಲ್ಲ ರೀತಿ ವ್ಯವಸ್ಥೆ ಆಗ್ಬಿಟ್ಟಂದ್ರೆ ಮನಸ್ಸಿಗೆ ಆನಂದ ಆಗ್ತದೆ. ಭಾರಿ ಕಾರ್ಯಕ್ರಮ ಮಾಡ್ತಾರೆ ಅಂತ. ಹಂಗ ಇಲ್ಲಿ ಎಲ್ಲ ಕೆಲಸಗಳು ರತ್ನಾಮಯದಿಂದೇ ಆಗೋಗಿತ್ತಂತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತಂತೆ. ದಿಗ್ವಿಜಯ ಕಾಲದಲ್ಲಿ ಭೀಮಾದಿ ಪಾಂಡವಾದಿಗಳು 14 ಲೋಕಗಳಿಂದ ಆಹ್ವಾನಿಸಲ್ಪಟ್ಟಿವೆ. ನಾವು
ಬೇಕಾದವರನ್ನ ಬಿಟ್ಟು ಸರ್ವಥಾ ಕಾರ್ಯಕ್ರಮಗಳನ್ನು ಮಾಡಬಾರ್ದು. ಹಾಗಾಗಿ ಇಲ್ಲಿ ಆ 14 ಲೋಕಗಳಲ್ಲಿ ಬ್ರಹ್ಮ, ರುದ್ರ, ಇಂದ್ರ ಮೊದಲಾದ ಸಮಸ್ತರು ಎಲ್ಲರೂ ಕೂಡ ಆ ಹೋಮಕ್ಕೆ ಆಗಮಿಸಿದ್ರಂತೆ ರಾಜಸೂಯ ಯಾಗವನ್ನು ನೋಡ್ಲಿಕ್ಕೆ. ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮತ್ತೆ ಅವನ ಮಕ್ಕಳು, ಹೆಂಡತಿಯರು ಎಲ್ಲರನ್ನೂ ಕೂಡ ಆಗಮಿಸಿದ್ದಾರಂತೆ. ಅಲ್ಲಿ ಬಾಲಿಕರು ಕೂಡ ಅಲ್ಲಿಗೆ ಬಂದಿದ್ರಂತೆ. ಹಾಗೆ ಬಲರಾಮ ಮೊದಲಾದ ಸಕಲ ಯಾದವರು ಕೂಡ ಆಗಮಿಸಿದ್ದಾರೆ. ರುಕ್ಮಿಣಿ, ಸತ್ಯಭಾಮ, ಮಹಿಷಿಯರು, ಕೃಷ್ಣನ ಮಹಿಷಿಯರೆಲ್ಲರೂ ಕೂಡ ಅಲ್ಲಿ ಬಂದು ಉಪಸ್ಥಿತರಿದ್ರಂತೆ. ಹೀಗೆ ಸಮಸ್ತ ಜಗತ್ತು ಒಂದೇಡೆ ಸೇರಿದ್ರೆ ಹೇಗೆ ಕಾಣಬೇಕು, ಹಾಗೆ ಆ ರಾಜಸೂಯಾಗದಲ್ಲಿ ಬಂದಿರುವಂತಹ ಎಲ್ಲ ಅತಿಥಿಗಳು ಹಾಗೆ ಕಾಣಿಸ್ತಾ ಇದ್ದಾರೆ. ನೋಡ್ಲಿಕ್ಕೆ ನಾವು ಅದನ್ನು ಸ್ವಲ್ಪ ಇಮ್ಯಾಜಿನ್ ಮಾಡ್ಬೇಕಂತ. ಯಾಕಂದ್ರೆ ಒಳ್ಳೆ ಘಟ್ಟ ಇದು. ಹೋಮ ಯಜ್ಞವನ್ನು ಮಾಡಬೇಕಾದ್ರೆ ದೊಡ್ಡ ಘಟ್ಟ. ನಮಗೆ ಪ್ರತಿನಿತ್ಯ ಹೋಮ ಮಾಡಿದ ಪುಣ್ಯ ಏನು ಬರಬೇಕು ಅಂದ್ರೆ ಈ ಕಥೆಯನ್ನು ಕೇಳಬೇಕಂತ. ಪಾಂಡವರು ಮಾಡಿರೋ ರಾಜಸೂಯಾಗದ ಬಗ್ಗೆ ತಿಳ್ಕೊಂಡ್ಬಿಟ್ರೆ, ಅದನ್ನ ಚಿಂತೆ ಮಾಡಿಬಿಟ್ರೆ ಪ್ರತಿನಿತ್ಯ ಹೋಮ ಮಾಡಿದ ಪುಣ್ಯ ನೋಡಿ. ತುಪ್ಪ ತರೋದು ಬೇಡ, ಎಳೆ ತರೋದು ಬೇಡ, ದೇವತಾಸನ ಮಾಡಬೇಡ, ಇಟಂಗಿ ಹಚ್ಚೋದು ಬೇಡ, ಬ್ರಾಹ್ಮಣ ಕರೆಯೋದು ಬೇಡ, ಪುಣ್ಯವಾಚನ ಬೇಡ, ಏನೂ ಬೇಡ. ಪುಣ್ಯ ಬೇಕಾದ್ರೆ ಭಾಗವತ ಈ ಕಥೆಯನ್ನು ಶ್ರವಣ ಮಾಡಬೇಕು. ಹಾಗಾಗಿ ಹೇಳ್ತಾ ಇದ್ದಾರಂತೆ, ಯಜ್ಞ ಮಂಟಪದಲ್ಲಿ ಅಲ್ಲಿ ತತ್ವ ನಿರ್ಣಯಗೋಸ್ಕರ ಬಗೆ ಬಗೆಯ ಶಾಸ್ತ್ರಗಳ ಚರ್ಚೆಯನ್ನು ಮಾಡ್ತೀವಿ. ಇದು ವಿಶೇಷ. ಶಾಸ್ತ್ರೀಯವಾಗಿ ಎಲ್ಲ ಕೆಲಸವನ್ನು ನಾವು ಮಾಡಬೇಕು, ಅಶಾಸ್ತ್ರೀಯವಾಗಿ ಯಾವ ಕೆಲಸವನ್ನು ಮಾಡಬಾರ್ದು. ಹೋಮ ಏನಾದರೂ ನಾವು ಅಶಾಸ್ತ್ರೀಯವಾಗಿ ಮಾಡ್ತಿದ್ರೆ ನಿಲ್ಲಿಸ್ಬೇಕಂತೆ, ಶಾಸ್ತ್ರವನ್ನು ತಿಳ್ಕೊಂಡು ಮಾಡ್ಬೇಕಂತ. ಅದಕ್ಕೆ ನೋಡ್ರಿ, ಯಾವುದೇ ಒಂದು ಪದ್ಧತಿ ಅಂತಿದೆ, ಶಾಸ್ತ್ರೀಯವಾದ ಕೆಲಸವನ್ನು ಮಾಡಬೇಕು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಗಣಪತಿ ಪೂಜೆಯನ್ನು ಮಾಡ್ತೇವೆ. ಗಣಪತಿ ಪೂಜೆ ಮಾಡಬೇಕಾದ್ರೆ ಗಣಪತಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಏನು? ಗಣಪತಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ನಿರ್ವಿಘ್ನಂ ಕುರುಮೇ ದೇವ, ನಾನು ಮಾಡುವಂತಹ ಕೆಲಸ ನಿರ್ವಿಘ್ನವಾಗಿ ಮಾಡಬೇಕು. ಕುರು ಮಾಡು, ದೇವ ಸರ್ವಕಾರ್ಯೇಷು ಸರ್ವದ, ಎಲ್ಲ ಕೆಲಸಗಳಿಗೆ ಇರ್ಬೇಕು. ಇಷ್ಟೇ ಕೇಳ್ಬಿಟ್ರೆ ಹೆಂಗ್ರಿ? ನಿರ್ವಿಘ್ನ ಮಾಡು ಅಂತ ಕೇಳ್ಬಿಟ್ರಿ. ಭಗವಂತ ನಿರ್ವಿಘ್ನವನ್ನ ಮಾಡ್ತಾನೆ. ಆದ್ರೆ ಗಣಪತಿಯಲ್ಲಿ ಎರಡನ್ನ ಕೇಳಬೇಕಂತ. ಗಣಪತಿಯ ಅಂತರ್ಯಾಮಿಯನ್ನು ಭಗವಂತ, ವಿಶ್ವಂಬರ ರೂಪಿ ಭಗವಂತನೇ ಕೇಳ್ಬೇಕಂತೆ. ನೀನು ನಿರ್ವಿಘ್ನವನ್ನು ಕೊಡು, ವಿಘ್ನವನ್ನು ಕೊಡು. ನೋಡಿ, ನಾಳೆ ಗಣಪತಿ ಚೌತಿ ಎಲ್ಲ ಕೂಡಿಸ್ತೀರಿ, ಗಣಪತಿ ವಿಶೇಷ ಅಲ್ರಿ. ಪೂಜಾ ಮಾಡೋದೇ ನಿರ್ವಿಘ್ನ ಸಲುವಾಗಿ, ವಿಘ್ನ ಕೊಡು ಅಂತ ಕೇಳ್ತಾ ಇದ್ದೀರಲ್ಲ ಅಂತ ಕೇಳಿದ್ರೆ ಇಲ್ಲಿ ಬಂತು ನೋಡ್ರಿ. ಮನುಷ್ಯ ಎಲ್ಲವೂ ಶಾಸ್ತ್ರೀಯವಾದ ಕೆಲಸ ಮಾಡುವುದಿಲ್ಲ, ಅಶಾಸ್ತ್ರೀಯವಾದ ಕೆಲಸಗಳೇ ಬಹಳ ಮಾಡ್ತಿರ್ತೀವಿ. ಹಾಗಾಗಿ ಶಾಸ್ತ್ರೀಯವಾದ ಕೆಲಸಗಳಲ್ಲಿ ನಿರ್ವಿಘ್ನ ಕೊಡು, ಅಶಾಸ್ತ್ರೀಯವಾದ ಕೆಲಸಗಳಲ್ಲಿ ವಿಘ್ನ ಕೊಡುವ. ಹೀಗೆ ಗಣಪತಿ ಹತ್ರ ಎರಡನ್ನೂ ಪ್ರಾರ್ಥನೆ ಮಾಡಿ ಆ ಕೆಲಸವನ್ನು ಮಾಡಬಹುದು. ಹೀಗೆ ಇಲ್ಲಿ ಆ ವಿಘ್ನಗಳನ್ನ ಬಾರಬಾರದು ಅಂತ ಹೇಳಿ ಅಲ್ಲಲ್ಲಿ ತತ್ವಶಾಸ್ತ್ರಗಳ ಚರ್ಚೆ. ಅಂದ್ರೆ ನೋಡ್ರಿ, ದೇವರೇ ಕೃಷ್ಣ, ವೇದವ್ಯಾಸ ದೇವರು, ಪಾಂಡವರು ಎಲ್ಲ ಧರ್ಮವಂತ ಮೂರ್ತಿಗಳು. ಅವರಿಗೆ ಶಾಸ್ತ್ರ ಬೇಕಾಗಿತ್ತ? ಬೇಡ ಅಂತಲ್ಲ, ಶಾಸ್ತ್ರ ಸಮರ್ಥವಾಗಿತ್ತು. ಇದರ ಉದ್ದೇಶ ನಾವು ಹೋಮಾದಿಗಳನ್ನ ಅಥವಾ ಏನೇ ಧರ್ಮ ಕೆಲಸಗಳನ್ನ ಮಾಡಬೇಕಾದ್ರೆ ಶಾಸ್ತ್ರದಿಂದ ವಿಮುಖರಾಗಿ ಮಾಡ್ತೇವೆ. ಆಚಾರ ಹೇಳಂಗೆ ಹೇಳ್ತಾ ನಾವು ಮಾಡಕ್ ಅದು ಶಾಸ್ತ್ರ ಹೇಳಲಿಕ್ಕೆ ಬದನೆಗೆ ತಿನ್ಲಿಕ್ಕೆ ಹೀಗೆ ಬೇಡ. ಯಾಕಂದ್ರೆ ಮನುಷ್ಯ ದೇಹ ಸಿಗುವುದೇ ದುರ್ಲಭ. ಪ್ರತಿಯೊಂದು ವರ್ಷಕ್ಕೆ ಒಂದೊಂದು ಶಾಸ್ತ್ರನ ಚೆನ್ನಾಗಿ ಬಲ್ಲವರು ತಿಳಿದುಕೊಂಡು ಮಾಡ್ತಾ ಹೋದಾಗ ನಾವು ಮಾಡುವ ಎಲ್ಲ ಕೆಲಸ ವಿಚಾರ ಮಾಡಿ. ಮನೆಯಲ್ಲಿ ಕಸಬಾರಿಗೆ ಇಟ್ಕೊಂಡು ಕಸ ಬೆಳಿತೇವೆ, ಮನೆಯಲ್ಲಿ ಕ್ಲೀನ್ ಮಾಡ್ತೇವೆ. ಯಾರಾದ್ರೂ ಸೇವೆ ಅಂತ ಹೇಳಿದ್ರ ನಿನ್ ಮನೆಗೆ ಮಾಡ್ತೀವಿ. ಅದೇ ಮಟ್ಟಕ್ಕೆ ಬರ್ರಿ, ಕಸ ಬಳಿರಿ, ಕಸ ತೆಗೆದು ಹಾಕ್ರಿ, ಮಣ್ಣದಾಗ ಬಿದ್ದು ಒಂದು ತುಳಸಿ ಮೂಲೆಗೆ ನಡುವರೆ ಬೇರೆ ತೆಗೆದು ಮೂಲಿಗೆ ಹಾಕಿ. ಏನಪ್ಪಾ ಸೇವೆ ಮಾಡ್ಲಿಕ್ಕೆ ಅಂದ್ರೆ ಇದರ ಉದ್ದೇಶ ಏನು ಅಂತಂದ್ರೆ ಸರಿಯಾದದ್ದನ್ನ ಸರಿಯಾದ ರೀತಿಯಲ್ಲಿ ನಾವು ಮಾಡ್ತಾ ಹೋದ್ರೆ ಅದರ ಭಾವನೆ ಬೇರೆ ಆಗ್ತದೆ. ಹಾಗಾಗಿ ಸರಿಯಾಗಿ ತಿಳ್ಕೊಂಡು ಕ್ರಮವಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಅಲ್ಲಿ ಪರಿಪೂರ್ಣವಾದ ಜ್ಞಾನ ಸ್ವರೂಪವಾದ ವೇದವ್ಯಾಸರು ನಾರಾಯಣನೇ ಪ್ರಾಶ್ನಿಕನಾಗಿದ್ದಾನೆ. ಕೃಷ್ಣನೇ ಅವನೇ ಪ್ರಶ್ನೆಯನ್ನು ಕೇಳೋದು. ಯಾರು ಉತ್ತರ ಕೊಡ್ತಾರೆ ಅವರೇ ಪ್ರಶ್ನೆ ಕೇಳ್ತಾ ಹೋದ್ರೆ ಎಲ್ಲ ದೋಷ ಸಮಸ್ಯೆ ಕ್ಲಿಯರ್ ಆಗಿ ಹೋಗ್ಬಿಡ್ತು. ಹಾಗಾಗಿ ಇಲ್ಲಿ ತತ್ವ ನಿರ್ಣಯ ಗೋಷ್ಠಿಗಾಗಿ ಶ್ರೀಹರಿಯ ಪೂರ್ಣ ತತ್ವದ ನಿರ್ಣಯ ವಿಶೇಷವಾಗಿ ನಡೀತಾ ಇದೆ. ಅಲ್ಲಿ ಶ್ರೀಹರಿಗೆ ಸದೃಶವಾದವರು ಯಾರೂ ಇಲ್ಲ. ಶ್ರೀಹರಿಯೇ ಉತ್ತಮನಾಗಿದ್ದಾನೆ. ಅವನು ತಾರತಮ್ಯದ ಕೊನೆ, ಅವನು ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ದೇವರಿಗೆ ಒಂದು ವಿಶೇಷವಾದ ಹೆಸರು ಅನಾಥ. ದೇವರಿಗೆ ಅನಾಥ, ಸಕಲ ಜಗತ್ತಿನ ಲೋಕದ ಅಧಿಪತಿ ಅಂತ ಹೇಳ್ತೀವಿ, ಜಗದೊಡೆಯ ಅಂತ ಹೇಳ್ತೀವಿ, ದೇವತೆಗಳ ರಾಜ ಅಂತ. ಅವನಿಗೆ ಅನಾಥ ಅಂತಿರಲ್ಲ, ತಲೆ ಬರೋಬರಿ ಅದನ್ನು ಇನ್ನು ಇದೇ ದೇವರ ಅನಾಥ. ನಾಥ ಅಂದ್ರೇನು? ಒಡೆಯ ಅಂತ, ಬಾಸ್. ಅನಾಥ ಅಂದ್ರೆ ಅವನಿಗೆ ಯಾರು ಬಾಸ್ ಇಲ್ಲೇ ಇಲ್ಲ, ಅವನೇ ಬಾಸ್, ಮುಗಿತ್. ಹಾಗಾಗಿ ಅವನು ಅನಾಥ. ಅಂತಹ ಭಗವಂತ ಅವನೇ ಉತ್ತಮ, ತಾರತಮ್ಯದಲ್ಲಿ ಕೊನೆಯ ಸ್ಥಾನ, ಅದು ಬಿಟ್ಟರೆ ಮತ್ತಿಲ್ಲ. ಹೀಗೆ ಮತ್ತೊಬ್ರು ಯಾರೂ ಇಲ್ಲ ಅಂತ ನಿರ್ಣಯವಾಗಿ ಹೋಗ್ತದೆ. ಹೀಗೆ ವೇದವ್ಯಾಸ ದೇವರು, ಪರಶುರಾಮರು ಎಲ್ಲರೂ ಆಲಿಸಂತೆ ಪರತತ್ವದ ನಿರ್ಣಯವನ್ನು ಚೆನ್ನಾಗಿ ಆನಂದಭರಿತವಾಗಿ ಜನಸಮೂಹದ ಮಧ್ಯೆ ಧರ್ಮರಾಜನು ಭೀಷ್ಮರನ್ನು ಕುರಿತು ಕೇಳ್ತಾ ಇದ್ದಾರಂತೆ. ಡೌಟ್ಸ್ ಬರಬಾರ್ದಲ್ಲ. ಏನು ಕೇಳ್ತಾ ಇದ್ದಾರಂತೆ ಅವರು? ಧರ್ಮಬಲ್ಲ ಧರ್ಮರಾಜ ಕೃಷ್ಣನನ್ನು ಅತ್ಯಂತ
ಪೂಜ್ಯನಾದ ಶ್ರೀಹರಿ ಎಂದು ಬಲ್ಲವನಾಗಿದ್ದಾನೆ, ದೇವೇ ಬಾಜಿದ್ದಾನೆ ಅಂತ ಗೊತ್ತವನಿಗೆ. ಆದ್ರೂ ಕೂಡ ರಾಜರುಗಳು ಸಂಶಯವನ್ನು ಪರಿಹರಿಸಬೇಕು ಅಂತ ಭೀಷ್ಮರ ಹತ್ರ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರಂತೇನು. ನಾರಾಯಣನಿಗೆ ಈ ಮೂಲಕವಾಗಿ ವಾದಕತೆ ಎಲ್ಲ ಮುಗಿದ ಮೇಲೆ ಇದರ ಮೂಲಕವಾಗಿ ನಾರಾಯಣನಿಗೆ ಸಮರಿಲ್ಲ, ಬ್ರಹ್ಮಾದಿಗಳು ನಿರ್ಣಯ ಸಿದ್ಧರು, ರಾಜರು ಶ್ರೀಕೃಷ್ಣನ ಮನುಷ್ಯನನ್ನು ತಿಳಿದಿದ್ದಾರೆ. ಅದರಿಂದ ಆ ಕೃಷ್ಣನೇ ನಾರಾಯಣ ಎಂದು ಸರಿಯಾಗಿ ಮನವರಿಕೆ ಮಾಡಬೇಕು ಅಂತ ಧರ್ಮರಾಜ ಏನ್ ಮಾಡ್ತಾನೆ, ಭೀಷ್ಮನನ್ನು ಕುರಿತು ಕೇಳ್ತಾರೆ. ಯಾಕೆ ಭೀಷ್ಮ ದೊಡ್ಡವನಲ್ಲ, ಏನಂತಾರೆ ಪಿತಾಮಹ, ಆ ಕುಲಕ್ಕೆ ದೊಡ್ಡವನು. ಹಾಗಾಗಿ ಅವನಿಗೆ ಕೇಳಿದ್ರೆ ಅವನ ಕಡೆ ಉತ್ತರ ಬಂದ್ರೆ ಮುಗೀತು. ಹಾಗಾಗಿ ಆ ರಾಜರುಗಳೆಲ್ಲರೂ ಭೀಷ್ಮರು ಸಕಲ ಶಾಸ್ತ್ರ ಬಲ್ಲವರಿದ್ದಾರೆ. ಭೀಷ್ಮರು ಒಳ್ಳೆ ಅಭಿಮಾನ ನಂಬಿಕೆ, ಅವ್ರು ಹೇಳಿದ್ರೆ ಮುಗೀತು ಸುಪ್ರೀಂ. ಈಗ ಹೇಗೆ ಸ್ವಾಮಿಗಳು ನಮ್ಗೆ ಹೇಳಿದ್ರೆ ಮುಗೀತು, ಅದು ಸುಪ್ರೀಂ, ಅವ್ರು ಹೇಳಿದ್ರೆ ಮುಗೀತು, ಆ ಕೆಲಸ ಮಾಡಲೇಬೇಕು, ಅದಕ್ಕಿಂತ ಬೇರೆ ಏನೋ ಮಾತಾಡೋ ಹಾಗಿಲ್ಲ. ಹಾಗೆ ಇಲ್ಲಿ ಭೀಷ್ಮರು ಹೇಳಿದ್ರೆ ಮುಗೀತು, ಬಹಳ ಶಾಸ್ತ್ರವನ್ನು ಬಲ್ಲವರಿದ್ದಾರೆ. ಅಂಥವರು ಆ ಧರ್ಮರಾಜನ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸಮಸ್ತ ಜನರು ಸೇರಿರುವ ಸಭೆಯಲ್ಲಿ ಅಗ್ರ ಪೂಜೆ ಯಾರಿಗೆ ಮಾಡಬೇಕು ಅಂದ್ರೆ ಶ್ರೀಕೃಷ್ಣನಿಗೆ ಮಾಡಬೇಕು. ಯಾಕಂದ್ರೆ ಕೃಷ್ಣ ಬೇರೆ ಇಲ್ಲ, ನಾರಾಯಣ ಬೇರೆ ಅಲ್ಲ. ಈ ರೀತಿಯಾಗಿ ಬ್ರಹ್ಮ ರುದ್ರ ದೇವತೆಗಳೆಲ್ಲರೂ ಕೂಡ ರಾಜರು ಇವರು ಎಲ್ಲರೂ ಇರುವ ಹಾಗೆ ಯುಧಿಷ್ಠರನ್ನು ಕೇಳುವ ಪ್ರಶ್ನೆಗೆ ಭೀಷ್ಮರು ತಿಳಿಸ್ತಾರೆ, ಕೃಷ್ಣನು ಸರ್ವರಿಗೆ ಪ್ರಭು ಆಗಿದ್ದಾನೆ, ಅವನೇ ಬಾಸ್, ನಾವೆಲ್ಲ ಅವರು ದಾಸ್. ಹಾಗಾಗಿ ಆ ಭಗವಂತನಿಗೆ ಅಗ್ರ ಪೂಜೆಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಸರಿ ಅಂತ ಒಬ್ಬನೇ ವಿಷ್ಣು, ವಸಿಷ್ಠ, ಭೃಗು ಮತ್ತು ವೃಷ್ಟಿ ವಂಶಗಳಲ್ಲಿ 3 ರೂಪಗಳಿಂದ ಪ್ರಾದುರ್ಭವಿಸಿರುವಂತಹ ವ್ಯಾಸ, ಪರಶುರಾಮ, ವಿಪ್ರಾಗಿ ಈ ಒಂದು ರಾಜರು ಅವರನ್ನು ವಿರೋಧಿಸಲಾರರು, ಬದಲಾಗಿ ಯುಕ್ತವೆಂದು ಭಾವಿಸಿ ಅವರ ಮಾತಿಗೆ ಯಾರೂ ವೈರವನ್ನು ವಿರುದ್ಧವನ್ನು ಹೇಳದೆ ಒಪ್ಪಿಕೊಂಡಿದ್ದಾರೆ. ವಿವಾದ ಹುಟ್ಟಿದಲ್ಲಿ ಕೃಷ್ಣನು ನಾರಾಯಣ ಎನ್ನುವ ಅಲ್ಲಲ್ಲಿ ಪ್ರಸಿದ್ಧಿಗೊಳ್ಳುತ್ತಿರುವಂತಹ ಪ್ರಸಿದ್ಧಿಗೊಳ್ಳುತ್ತಿರಲಿಲ್ಲ. ಅದರಿಂದ ಅಗ್ರ ಪೂಜೆಯಲ್ಲೂ ಕೂಡ ಕೃಷ್ಣನಿಗೆ ಸೇರಬೇಕು ಅಂತ ಭೀಷ್ಮರು ಹೇಳಿದ ಹಾಗೆ ಸರಿ ಅಂತ ಎಲ್ಲರೂ ಕೂಡ ಒಪ್ಪಿದ್ದಾರೆ. ಅದಾದ ಮೇಲೆ ಶ್ರೀಕೃಷ್ಣನಿಗೆ ಅಗ್ರ ಪೂಜೆ ಸಮರ್ಪಿಸಿದಾಗ ರಾಜರು ಸಾಕಷ್ಟು ವಿವಾದವನ್ನ ಕೆಲವು ರಾಜರು ಮಾಡ್ತಾರೆ. ಮತ್ತೆ ಆ ವಿವಾದದಿಂದ ಕೃಷ್ಣನ ಕೀರ್ತಿ ಏನು ಕಮ್ಮಿ ಆಗಲ್ಲ, ಹೆಚ್ಚಾಗ್ತಾ ಹೋಯ್ತದೆ. ಯಾರಾದ್ರೂ ನಮ್ಮ ಬೈತಾ ಇದ್ರೆ ನಾವು ಅದನ್ನ ಸಿಟ್ ಮಾಡ್ಬಾರ್ದು, ಬೈತದ್ದು ಅಲ್ಲೇ ಸರಿ ಯಾರೋ ಬೈತಿದ್ರೆ ನೀವು ಸಿಟ್ ಮಾಡ್ಕೋಬೇಡ್ರಿ ಅಂತ ಹಂಗೆ ಸಿಟ್ ಬಂದೇ ಬರ್ತದೆ ಸಿಟ್ಟು. ಆ ಸಿಟ್ಟನ್ನು ವ್ಯಕ್ತಪಡಿಸಬಾರ್ದು, ಎಕ್ಸ್ಪ್ರೆಸ್ ಮಾಡಬಾರ್ದು, ಅದನ್ನ ಕಂಟ್ರೋಲ್ ಮಾಡಬೇಕು. ಯಾರೋ ಬೈತಿರ್ತಾರೆ, ಒಂದು ರೀತಿಯ ನಮ್ಮ ಪಾಪಗಳನ್ನು ಅವ್ರು ತಗೊಳ್ತಾ ಇರ್ತಾರೆ. ಯಾರಮ್ಮ ಹೊಗಳ್ತಿರ್ತಾರೆ ನಮಗೆ ಗೊತ್ತಿದ್ದ ಹಾಗೆ ನಮ್ಮಲ್ಲಿರೋ ಪಾಪವನ್ನು, ನಮ್ಮ ಪುಣ್ಯವನ್ನು ಕಸ್ಕೊಳ್ತಾ ಇರ್ತಾರೆ. ಯಾರನ್ನ ಹೊಗಳ್ತಾ ಇದ್ರೆ ಅದ್ರ ಬಗ್ಗೆ ಹೆಚ್ಚಿರಬಾರ್ದು. ಯಾರಾದ್ರೂ ಬೈತಾ ಇದ್ರೆ ಸ್ವಲ್ಪ ಆಸಕ್ತಿಯಿಂದ ಕೇಳಬೇಕು. ಯಾಕೆ ಮುಂದೆ ನಾನು ಬೈಲಿಕ್ಕೆ ವಿಷಯ ಸಿಕ್ತಂತಲ್ಲ, ಅವ್ರು ಬೈತಾ ಹೋದ್ರೆ ನಮ್ಮ ಪಾಪ ಎಲ್ಲ ಹೋಗ್ತಾ ಇರ್ತದೆ. ಹಾಗೆ ಆ ರೀತಿ ಕೃಷ್ಣನ ವಿಶೇಷ ಜಾಸ್ತಿ ಆಗ್ತಾ ಹೋಯ್ತು ರಾಜರು ವಿರೋಧ ಮಾಡೋದ್ರಿಂದ. ಹೀಗೆ ಆ ಕೃಷ್ಣನಿಗೆ ಅಗ್ರ ಪೂಜೆ ನಡೀತಾ ಇದೆ. ಚೇದಿರಾಜನಾದ ಶಿಶುಪಾಲ ಕೋಪದಿಂದ, ಶಿಶುಪಾಲ ಮೊದಲು ಕೃಷ್ಣನಿಗೆ ಹಾಕೋದಿಲ್ಲ, ಕೋಪದಿಂದ ನಿಂದನೆ ಮಾಡಿ ತೊಡುತ್ತಾನೆ. ಇದನ್ನು ಭೀಮಸೇನ ದೇವರಿಗೆ ಗೊತ್ತಾಗ್ಬಿಡುತ್ತೆ. ಭೀಮಸೇನ ಜಗದ್ಗುರು ಆಗಿರುವಂತಹ ಇದರು ಭೀಮಸೇನ, ಶ್ರೀಮದಾನಂದ ತೀರ್ಥರ ಅವತಾರ. ಹಾಗಾಗಿ ಅವ್ರಿಗೆ ಗೊತ್ತಾಗ್ಬಿಡುತ್ತಂತೆ, ಇಷ್ಟು ಸಿಟ್ಟು ಬಂದಂತೆ ಕೊಲ್ಲಬೇಕು ಶಿಶುಪಾಲನಿಗೆ ಅಂತ ಕೊಲ್ಲಲಿಕ್ಕೆ ಉದ್ಯುಕ್ತರಾಗ್ತದೆ. ದೂರವೇಪಿ ಕೇಶವ ನಿಂದನಕಾರಿ ಜಿಹ್ವ, ಯಾರ ಕೇಶವನ ನಾಲಿಗೆ, ಕೇಶವನ ಬಗ್ಗೆ ನಿಂದೆ ಮಾಡಿಬಿಟ್ಟ ನಾಲಿಗೆ ಸೀಳಿ ಬಿಡುತ್ತೀನಿ ಅಂತ ಅವರು ಪ್ರತಿಜ್ಞೆ. ಹಾಗಾಗಿ ಕೊಲ್ಲಬೇಕು ಅಂತ ಬರ್ತಾರಂತೆ. ಆಗ ಭೀಮಸೇನ ಏನ್ ಮಾಡ್ತಾರೆ, ಕೈ ಗಟ್ಟಿ ಎದ್ದು ಬಿಡ್ತಾರೆ. ಕೆಲಸ ಅಲ್ಲ, ಹೌದು, ಯಾರು ಹರಿನಿಂದನೆಯನ್ನು ಮಾಡ್ತಾರೆ ಆ ಸಭೆಯನ್ನು ತ್ಯಕ್ತ ಮಾಡಬೇಕು, ಮತ್ತೆ ಅವ್ರನ್ನ ಬೈಬೇಕು, ಸಾಧ್ಯ ಆದ್ರೆ ಪ್ರತಿಭಟನೆ ಮಾಡಬೇಕು, ಇಲ್ಲ ಎದ್ದು ಹೋಗ್ಬೇಕು. ಇದು ಶಾಸ್ತ್ರ ವಿಚಾರ. ನೀನು ಭೀಮಸೇನ ಪಕ್ಕಾ ಭಗವಂತನ ಶಿಷ್ಯರು. ನೋಡ್ರಿ, ಯಾರೋ ನಮ್ಮ ಮಗನಿಗೆ ಬೈಲಿಕ್ಕೆ ನಮಗೆ ಇಟ್ಟು ಸಿಟ್ಟು ಬರ್ತದೆ. ನಮ್ಮಲ್ಲಿ ಮಗನ ಬಲ್ಲಿ ದೋಷ ಅದನೋ ಗುಣ ಅದನೋ ಗೊತ್ತಿಲ್ಲ. ಯಾರೋ ನಿಮ್ಮ ಮಗನ ಬಲ್ಲಿ ಬರೀ ದೋಷ ಇದೆ ಅಂತ ಹೇಳಿಕ್ ಹೋದ್ರೆ ನಮ್ಗೆ ಸಿಟ್ಟು ಬರ್ತದೆ. ಯಾಕಷ್ಟು ಈ ಜನ್ಮಕ್ಕಿರುವಂತಹ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಮಗ ಅನ್ಸ್ಕೊಂಡಿರ್ತಾನೆ, ಅವನಿಗೆ ಬೈದ್ರೆ ಸಿಟ್ಟು ಬರಬೇಕಾದ್ರೆ ಜಗತ್ತಿಗೆ ಸ್ವಾಮಿಯಾಗಿರುವಂತಹ 7 ಜನ್ಮಕ್ಕಲ್ಲ ಎಷ್ಟು ಜನ್ಮ ಹುಟ್ಟಿ ಬಂದರೂ ಮೋಕ್ಷ ಕೊಡುವಂತಹ ಸರ್ವಸ್ವಾಮಿಯಾಗಿರುವಂತಹ ಸಕಲ ದೋಷ ವರ್ಜನ ಆಗಿರ್ತಕ್ಕಂತಹ ಗುಣಪರಿಪೂರ್ಣ ಆಗಿರುವಂತಹ ಭಗವಂತ ಅವನಿಗೆ ಬೈದು ನಡೀತದ. ಪರಮ ಭಕ್ತರು, ಅಯ್ಯೋ ವಾಯುದೇವರು. ಹಾಗಾಗಿ ನಾಳೆಗೂ ಅವನಿಗೆ ಕೊಲ್ತೇನೆ ಅಂತ ಹೊರಟ್ರನು. ಆಗ ಭೀಮನು ಶ್ರೀಹರಿಯ ಸಂಕಲ್ಪವನ್ನು ತಿಳಿದವನಾಗಿದ್ದ. ಆ ಕರ್ತವ್ಯವನ್ನು ತಿಳಿದು ಧಾವಿಸಿ ಬಂದು ಪುನಃ ಕುಳಿತು ಬಿಡ್ತಾನೆ. ಯಾಕಂದ್ರೆ ಶಿಶುಪಾಲನನ್ನ ಶ್ರೀಹರಿನೇ ಕೊಲ್ತಾನೆ ಮುಂದೆ ಅಂತ ಗೊತ್ತಾಯ್ತು. ಸರಿ ಅಂತ ದೇವತೆಗಳ ಗುಂಪಿಗೆ ಸೇರಿದ ಜನರಿಗೆಲ್ಲ ಕೃಷ್ಣನಿಗೆ ಅತ್ಯಂತ ಅಗ್ರ ಪೂಜೆ ನಡೆದನ್ನು ಕಂಡು ಕೆಲವರಿಗೆ ಬಹಳಷ್ಟು ಆನಂದ ಆಯಿತು. ಮನುಷ್ಯ ವರ್ಗದ ಜನರಿಗೆ ವಿಷಯದಲ್ಲಿ ತಟಸ್ಥರಾಗಿ ಉಳಿದರಂತೆ. ದುರ್ಯೋಧನಾದ ಅಸುರಾದಿಗಳೆಲ್ಲ ಮನಸ್ಸಿನಲ್ಲಿ ಕಸಿಬಿಸಿ. ಹಂಗೆ ನೋಡು, ನಾವೆಲ್ಲೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತೇವೆ, ಬೇಕಾದವರು ಬಂದಿರ್ತಾರೆ, ಬೇಡದವರು ಬಂದಿರ್ತಾರೆ. ಬೇಕಾದವರು ಬಂದಾಗ ಖುಷಿಯಿಂದ ಮಾತಾಡ್ತಾರೆ, ಬೇಡದಾಗ ಖುಷಿ ಇರೋದಿಲ್ಲ, ಆದ್ರೂ ಕೂಡ ಮಾತಾಡ್ಬೇಕು, ಕಸಿಬಿಸಿಯಿಂದ ಮಾತಾಡ್ಬೇಕು, ಲೋಕ ನೋಡಿ ಅನ್ನುವಂತೆ ಇಲ್ಲಿ ಕೃಷ್ಣನಿಗೆ ಪೂಜೆ ಆಗ್ತಾ ಇದೆ. ಪ್ರತಿಭಟಿಸಲಿಕ್ಕೆ ಯೋಗ್ಯತೆ ಇಲ್ಲ, ಆದ್ರೆ ಸಹನೆ ಮಾಡಲಿಕ್ಕೆ ಯೋಗ್ಯತೆ. ಮನಸ್ಸಲ್ಲಿ ತುಂಬಾ ಕಳವಳ ಆಗ್ತದೆ, ಖೇದವನ್ನು ಮಾಡಿಕೊಂಡಿದ್ದಾರೆ. ಆಗ ಶಿಶುಪಾಲ ಕೆಟ್ಟ ಮಾತುಗಳಿಂದ ಮಹಾ ಸತ್ವನಾಗಿರುವಂತಹ ಶ್ರೀಕೃಷ್ಣನ ನಿಂದನೆ ಮಾಡ್ಲಿಕ್ಕೆ ಹೋಗ್ತಾನೆ.
ಶ್ರೀಕೃಷ್ಣ ಅವನಿಗಾಗಲೇ ಯುದ್ಧಕ್ಕೆ ಆಹ್ವಾನಿಸಿದ್ದಾನೆ. ಅವನ ಬಾಣಗಳನ್ನು ತಡೆದು ಸರ್ವಶಕ್ತನಾದ ಶ್ರೀಹರಿನ ಚಕ್ರದಿಂದ ಅವನನ್ನು ಸಮರಿಸ್ಬಿಡ್ತಾನ. ಕೊಡ್ಲಿಕ್ಕೆ ಬಂದ ಶಿಶುಪಾಲನ್ನು ಕೊಂದುಬಿಟ್ಟ, ಚಕ್ರದಿಂದ ಕೊಂದುಬಿಟ್ಟ. ಆ ಕೊಂದಾಗ ಏನು ವಿಶೇಷ ಅಂತಂದ್ರೆ, ಅವನ ಕತ್ತು ಕತ್ತರಿಸಬೇಕಾದ್ರೆ ಆ ಶಿಶುಪಾಲನಿಗೆ ಕೊನೆ ಕಾಲದಲ್ಲಿ ಉತ್ತಮ ಭಕ್ತಿ ಬಂತು. ಕೃಷ್ಣನಿಗೆ ಕೊನೆ ಕಾಲದಲ್ಲಿ ಭಕ್ತಿ, ಆ ಭಕ್ತಿ ಬಂದಿದ್ದಕ್ಕೆ ಆ ಶಿಶುಪಾಲನಲ್ಲಿರುವಂತಹ ರಾಕ್ಷಸ ಅವನೇನ್ ಮಾಡ್ಬಿಟ್ಟ, ಅನಂತಮಸ್ಸಿಗೆ ಹೋದ. ಅವನಲ್ಲಿರುವಂತಹ ಜಯ ವಿಜಯರಾಗಿದ್ರ 3 ಅವತಾರದಲ್ಲಿ. ಮೊದಲೇ ಹಿರಣ್ಯಾಕ್ಷ ಹಿರಣ್ಯಕಶ್ಯಪ ಆಗಿ, ರಾವಣ ಕುಂಭಕರ್ಣ ಆಗಿ, ಶಿಶುಪಾಲ ದಂತಭಕ್ತರಾಗಿ ಬಂದಿದ್ರಲ್ಲ, ಆ ಜಯ ಅನ್ನುವನು ಸರ್ವೋತ್ತಮ ಭಗವಂತನ ಮೇಲೆ ವಿಶೇಷವಾದ ಭಕ್ತಿ. ಅಂತಕಾಲೇ ವಿಶೇಷತಃ ಅಂತ ಆಗಲೇ ನಮ್ಮ ಆಚಾರ್ಯರು ಹೇಳ್ತಾರೆ ಅಲ್ರಿ. ಕೊನೆ ಕಾಲಕ್ಕೆ ಭಗವನ್ ನಾಮಸ್ಮರಣೆ ಬರಬೇಕು. ಈಗ ಯಾಕೆ ನಾವು ಶ್ರೀಹರಿ ನಾಮಸ್ಮರಣೆ ಮಾಡಬೇಕು? ಬಿಟ್ಟು ನಡೀತು. ಕೊನೆ ಕಾಲಕ್ಕೆ ವಿಚಾರ ಮಾಡೋದು. ನಾವು ಎಷ್ಟು ವರ್ಷ ಬರುತ್ತೀವೋ, ನೀವೆಷ್ಟು ಗೊತ್ತಿಲ್ಲ, ನಾವೆಲ್ಲಿರ್ತೀವೋ ನೀವೆಲ್ಲಿರ್ತೀವೋ ಗೊತ್ತಿಲ್ಲ. ಸುಮ್ಮನೆ ನೀವು ಅಲ್ಲಿ ಇಲ್ಲಿ ಬಂದು ಪ್ರವಚನ ಮಾಡಬೇಕು, ನಮ್ಗೆ ಅಲ್ಲಿಂದ ಬಂದು ಕೊಡ್ಲಿಕ್ಕೆ ಆಗಬೇಕು. ಸುಮ್ಮನೆ ಎಲ್ಲಿ ನಾಮಸ್ಮರಣೆ ಬೇಡ ನೋಡ್ರಿ. ನಾವು 1 ವರ್ಷ ಓದಿದ್ದನ್ನ 3 ತಾಸಲ್ಲಿ ಬರಿಬೇಕು ಒಂದು ಪರೀಕ್ಷೆ ಅಂದ್ರೆ ಇಡೀ ವರ್ಷ ಓದಿರ್ಬೇಕು. 3 ತಾಸು ಪರೀಕ್ಷೆ ಬರೀಬೇಕು. 3 ತಾಸು ಪರೀಕ್ಷೆ ಬಂದ್ರೆ ನಮ್ಮ ಜೀವನ ಆಗಿ ಹೋಗ್ತದೆ, ಗೌರ್ಮೆಂಟ್ ನೌಕರಿ ಫಿಕ್ಸ್ ಆಗ್ತದೆ. ಆ 3 ತಾಸು ಬರೀಬೇಕಾದ್ರೆ ಇಡೀ ವರ್ಷ ಓದಿರ್ಬೇಕು. ಹಂಗೆ ಕೊನೆ ಕಾಲ ಭಗವನ್ ನಾಮಸ್ಮರಣೆ ಬರಬೇಕಂದ್ರೆ ಆಯುಷ್ಯ ಪೂರ್ಣವಾಗಿ ಭಗವನ್ ನಾಮಸ್ಮರಣೆಯನ್ನು ಮಾಡಬೇಕು. ಹಾಗಾಗಿ ಕೊನೆ ಕಾಲಕ್ಕೆ ನಾಮಸ್ಮರಣೆ ಬೇಕಾದ್ರೆ ಈಗ ಇದ್ದಾಗ ನಾಮಸ್ಮರಣೆ ಅಂತ ಕೊನೆ ಕಾಲಕ್ಕೆ ಬರ್ತದೆ. ಅಜಾಮಿಳನ ಉಪಾಖ್ಯಾನ ಕೇಳ್ತೇವೆ ಭಾಗವತದಲ್ಲಿ. ಪರಮ ಧಾರ್ಮಿಕ ಒಳ್ಳೆ ಭಕ್ತಿ, ಆದ್ರೆ ಪ್ರಾರಬ್ಧ ಕರ್ಮವಶಾತ್ ಅವನು ಅಂತ್ಯಜರ ಸಹವಾಸವನ್ನು ಮಾಡ್ತಾನೆ. ಕೊನೆ ಕಾಲಕ್ಕೆ ಯಮದೂತರ ದರ್ಶನ ಆದಾಗ ಅದನ್ನು ನೋಡಿ, ಅವರನ್ನು ನೋಡಿ ಭಯನಾಗಿ ಎದುರಿರುವಂತಹ ಮಗ, ಕೊನೆಯ ಮಗ, ಅವನ ಹೆಸರು ನಾರಾಯಣ ಅಂತ ಮಗನ ಹೆಸರು ಕರೆದ. ನೋಡಿ ಅವ್ರ ಯೋಗ್ಯತೆ ಬೇರೆ, ಅವನು ಅನುಸಂಧಾನ ಮಾಡಿ ಕರೆದ. ನಾರಾಯಣ ಅಂತ ಬಂದ, ವಿಷ್ಣುದೂತರು ಬಂದ್ರು, ಮನುಷ್ಯರು ಕರ್ಕೊಂಡು ಹೋಗ್ಬಿಟ್ಟು. ಹೀಗೆ ಆ ನಾರಾಯಣ ಹೆಸರು ನಂಬಾಗಿ ಬರಬೇಕು ಅಂದಾಗ ಭಗವದ್ ಭಕ್ತರು, ಸಜ್ಜನರು ಭಾಗವತ ಧರ್ಮಗಳನ್ನ, ಶಾಸ್ತ್ರ ಇರುವಂತಹ ನಿಯಮಗಳನ್ನ ಇವೆಲ್ಲ ಸರಿಯಾಗಿ ನಾವು ಮಾಡಿದರೆ ಏನೋ ಸ್ವಲ್ಪ ನಾವು ಸ್ಮರಣೆ ಬರುತ್ತೆ. ಜೀವನ ಸಾರ್ಥಕ್ಯ ಏನು ಅಂದ್ರೆ ಕೆಲವು ಜನ ಹೇಳ್ತಾರೆ 10 ತೊಲೆ ಬಂಗಾರ ಹಾಕೊಂಡ್ಬಿಡ್ಬೇಕು. ಜೀವನ ಸಾರ್ಥಕ್ಯ ಏನು? ಒಂದು 5-6 ಸೈಟ್ ಮಾಡಿಬಿಡ್ಬೇಕು. ಜೀವನ ಸಾರ್ಥಕ್ಯ ಏನು? ಕೋಟಿಗಟ್ಟಲೆ ಬ್ಯಾಲೆನ್ಸ್ ಮಾಡಬೇಕು. ಹೀಗೆ ಒಬ್ಬೊಬ್ಬರದೊಂದು ಪ್ರಕಾರ ಹೇಳ್ತಾರೆ. ಜೀವನ ಸಾರ್ಥಕ್ಯ ಏನು ಅಂದ್ರೆ ಭಗವಂತನ ಸಾಕ್ಷಾತ್ಕಾರ. ಏನು ಭಗವಂತನ ಸಾಕ್ಷಾತ್ಕಾರ? ಕಣ್ಣು ಮುಚ್ಚಿ ಶ್ರೀಹರಿ ನಾರಾಯಣ ಅಂದ್ರೆ ತಿಮ್ಮಪ್ಪನ ದರ್ಶನ ಮಾಡಿದ್ರೆ ಕಣ್ಣು ಮುಂದೆ ತಿಮ್ಮಪ್ಪನ ಚಿತ್ರ ಬಂದ್ಬಿಡ್ಬೇಕಂತ. ಕಣ್ಣು ಮುಚ್ಚಿ ಕೃಷ್ಣ ಅಂದ್ರೆ ಕೃಷ್ಣ ಚಿತ್ರ ಬಂದ್ಬಿಡ್ಬೇಕಂತ. ಕಣ್ಣು ಮುಚ್ಚಿ ಗುರುಗಳ ಸ್ಮರಣೆ ಮಾಡಿದ್ರೆ ಗುರುಗಳ ಚಿತ್ರ ಕಣ್ಣು ಮುಂದೆ ಬರಬೇಕು. ಈ ರೀತಿಯಾಗಿ ನಾವು ಸಾಧನೆ ಮಾಡಿದ್ರೆ ಸಾಧನೆ. ಇದರ್ಥ ಹಣ ದುಡ್ಡು ಸಂಗ್ರಹ ಮಾಡಬಾರ್ದು ಅಂತ ಅಭಿಪ್ರಾಯ ಇಲ್ಲ, ಬೇಕು. ಆದರೆ ವಿಶೇಷ ಸಾರ್ಥಕ್ಯ ಈ ರೀತಿಯಾಗಿ ಬರುವಂತ ಪಾಸ. ಇದು ಸುಮ್ಮನೆ ಬರೋದಲ್ಲ, ಇದು ಸಹವಾಸದಿಂದ ಬರುವಂತ ವಿಚಾರ. ಬಹಳ ಮಂದಿ ಹೇಳ್ತಾರೆ, ಏನ್ರಿ ಸಜ್ಜನ ಸಹವಾಸ ಮಾಡ್ರಿ ಅಂತ ಇಷ್ಟು ಹೇಳ್ತೀರಿ, ಯಾಕೆ ಸಜ್ಜನ ಸಹವಾಸ ಮಾಡ್ಬೇಕು? ಈ ಸಜ್ಜನ ಸಹವಾಸದ ಆಗ ಉಪಯೋಗ ಏನದ? ಯಾಕೆ ಎಲ್ಲರೂ ಹೇಳ್ತೀವಿ. ಭಾಗವತದಾಗ ಮೊದಲನೇ ಧರ್ಮ ಸಜ್ಜನ ಸಹವಾಸ. ಮನೆಯ ಹುಡುಗರು ದೊಡ್ಡವರಾಗಿರ್ತಾರೆ, ಸ್ಕೂಲಿಂದ ಕಾಲೇಜ್ ಹೋಗ್ಬೇಕಾದ್ರೆ ನೋಡಪ್ಪ ಒಳ್ಳೆಯವರು ಸಹವಾಸ ಮಾಡ್ರಿ, ಸಜ್ಜನ ಸಹವಾಸ. ಅಲ್ಲೂ ಸಜ್ಜನರು ಹೊರ ಕಟ್ಟಿ ಮೇಲೆ ಕೂಡ್ತಿರ್ತೀರಿ, ಸುಮ್ಮನೆ ಕೂಡ್ಬೇಡ್ರಿ, ಸಜ್ಜನ ಸಹವಾಸ ಮಾಡ್ರಿ, ಮನೆಗೆ ಅತ್ತಿ ಮಾವ ಹೇಳ್ತಿರ್ತಾರೆ, ಅದು ಸಜ್ಜನರು. ಎಲ್ಲ ಸಜ್ಜನರು ಯಾಕ್ರಿ ಸಜ್ಜನರು ಅಂದ್ರೆ ಒಂದು ಕಥೆ ಹೇಳ್ತಾರೆ, ಸುಂದರವಾದ ಕಥೆ. ಏನು ಕಥೆ? ದಿವಸ ನಾರದರು, ನಿಮಗೆಲ್ಲ ಗೊತ್ತು, ತ್ರೈಲೋಕ ಸಂಚಾರಿಗಳು ಹೇಳ್ತಾರೆ. ನಾರಾಯಣ ಅನ್ಕೋತು ಎಲ್ಲಿ ಬಂದರು? ವೈಕುಂಠಕ್ಕೆ ಬಂದರು. ಬಂದು ಭಗವಂತನ ಕುರಿತು ಕೇಳಿದ್ರು, ಸ್ವಾಮಿ ನಿನ್ನ ಭಕ್ತರು, ನಿನ್ನ ಕಥಾಮೃತ ಎಲ್ಲವೂ ಕೂಡ ಒಂದು ಸಂದೇಶವನ್ನು ವಿಶೇಷವಾಗಿ, ಒಂದಲ್ಲ ಬಹಳಷ್ಟು ಹೇಳ್ತಾ ಇದ್ದಾರೆ. ಇದು ಒಂದು ಬಹಳ ವಿಷಯವನ್ನು ಹೇಳ್ತಾ ಇರ್ತದೆ. ಏನು ಸಜ್ಜನ ಸಹವಾಸ ಮಾಡಬೇಕು ಅಂತ ಹೇಳ್ತಾ ಇದೆ. ಏನು ಸಜ್ಜನ ಸಹವಾಸ ನಾವು ಉಪಯೋಗ ಏನು? ಅದಕ್ಕೊಂದು ಕಥೆ ಹೇಳ್ತಾರೆ. ನೋಡು, ನಾನು ನಿನಗೆ ಥಿಯರಿ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿಸ್ತೀನಿ. ಏನು? ಭೂಲೋಕಕ್ಕೆ ಹೋಗು, ಅಲ್ಲಿ ಒಂದು ಓತಿಕೇಟ ಜನ್ಮ ಇದೆ. ಒಂದು ಓತಿಕೇಟ ಪ್ರಾಣಿ. ಓತಿಕೇಟ ಗೊತ್ತಲ್ಲ, ನಾವೇನಂತೀವಿ ಓತಿಕೇಟಕ್ಕೆ? ಓತಿಕೇಟನೇ ಅಂತೀವಲ್ಲ. ಆ ಓತಿಕೇಟಕ್ಕೆ ಹೋಗಿ ಕೇಳು, ಅದು ಹೇಳ್ತದೆ. ಭಾರಿ ಉತ್ಸಾಹ ಆಯ್ತು, ನನ್ನ ಪ್ರಶ್ನೆ ಉತ್ತರ ಸಿಗ್ತದೆ ಅಂದ್ಕೊಳ್ಳಿ, ಖುಷಿ ಆಯ್ತು. ಸರಿ ಅಂತ ಅಗ್ದಿ ಧಾವಿಸಿ ಬಂದ ತಕ್ಷಣ ಓತಿಕೇಟಗೆ ಕೇಳಿದ್ರು, ಹೇ ಓತಿಕೇಟ ಇಷ್ಟಂದ್ರೆ ಸತ್ತೋಗ್ಬಿಟ್ಟು. ಎಷ್ಟು ಉತ್ಸಾಹದಿಂದ ಬಂದ್ರು, ಅದು ಅರ್ಧ ಉತ್ಸಾಹ ಹೋಗ್ಬಿಟ್ಟು. ಅಲ್ರಿ, ಪ್ರಶ್ನೆಗೆ ಉತ್ತರ ಸಿಗ್ತಾ ಅಂತ ಬಂದಿರ್ತಕ್ಕಂತಹ ವ್ಯಕ್ತಿಗೆ ಉತ್ತರ ಸಿಗಲಿಲ್ಲ ಅಂದ್ರೆ ನಿರುತ್ಸಾಹ ಆಗೋದು ಸಹಜ. ಹಾಗಾಗಿ ನಿರುತ್ಸಾಹ ಆಯ್ತಂತೆ, ಅದು ಓದಿಗೆ ಸತ್ತು ಹೋಗಿಬಿಡ್ತದೆ. ಪುನಃ ಬಂದ್ರಂತೆ ದೇವರ ಹತ್ರ, ಸ್ವಾಮಿ ಈ ರೀತಿ ಆಯ್ತು, ಮತ್ತೇನ್ ಮಾಡ್ಬೇಕು? 2ನೇ ಅವಕಾಶ. ಭೂಮಿಯಲ್ಲಿ ಒಬ್ಬ ಅಕ್ಕಸಾಲಿಗ, ಗೋಲ್ಡ್ ಸ್ಮಿತ್ ಅಕ್ಕಸಾಲಿಗನಿದೆ, ಬಂಗಾರ ಸಾಮಗ್ರಿಯನ್ನು ಮಾಡುವಂತ ವ್ಯಕ್ತಿ, ನಾವೇನು ಅಕ್ಕಸಾಲಿಗನೇ ಅಂತೀವಿ. ಅವರ ಮನೆಯಲ್ಲಿ ಒಂದು ಪಂಜರ, ಬಂಗಾರದ ಪಂಜರ, ಅದರಲ್ಲಿ ಒಂದು ಶುಕ ಅಂದ್ರೆ ಗಿಳಿ. ಆ ಗಿಳಿಗೆ ಹೋಗಿ ಕೇಳುವಂತ. ಮೊದಲಿನಷ್ಟು ಉತ್ಸಾಹ ಇರಲಿಲ್ಲ, ಅರ್ಧ ಉತ್ಸಾಹ ಇತ್ತು, ಆದ್ರೂ ಪ್ರಶ್ನೆಗೆ ಉತ್ತರ ಬೇಕು ಅಂತ ಜಿಜ್ಞಾಸೆ ಇತ್ತು. ಹಾಗಾಗಿ ಬಂದ್ರಂತೆ. ಸ್ವಲ್ಪ ನೆರಳು ಹಾಕಿದ್ರು, ಯಾಕೆ ಮೊದಲು ನೆರಳು ಹಾಕಿದ್ರೆ ಸತ್ತೋಯ್ತು, ಇದು ನೆರಳು ಹಾಕಿದ್ರೆ ಸಾಯ್ತದೆ ನೋಡ್ಕೊಂಡು ಸ್ವಲ್ಪ ನೆರಳು ಹಾಕಿದ್ರಂತೆ, ಅದು ಸಾಲಿಲ್ಲ. ಹೇ ಶುಕ ಸಜ್ಜನದಿಂದ ಆಗುವ ಉಪಯೋಗ ಏನು, ಸಹವಾಸದಿಂದ ಆಗುವ ಉಪಯೋಗ ಏನು ಅಂತ ಇಷ್ಟು ಹೇಳಿದ್ರಂತೆ. ಇಷ್ಟು ಹೇಳಿ ಮುಗಿಸಿನೂ ಫುಲ್ ಸ್ಟಾಪ್ ಕೊಡ್ಲಿಕ್ಕೆ ತಿಳೋದು ಮಾತ್ರಿ, ಅದು ಕೂಡ ಸತ್ತು ಹೋಗ್ಬಿಟ್ಟು.
ಭಾಳ ಛೇ ನನ್ನಿಂದ ಅನ್ಯಾಯವಾಗಿ 2 ಜೀವ ಹಾನಿ ಆಯ್ತಲ್ಲ ಅಂತ ಮನಸ್ಸಿಗೆ ಬೇಜಾರಾಯ್ತು. ಸರಿ ಮತ್ತೇನು, ನಮಗೆ ಭಗವಂತನೇ ಗತಿ, ಮತ್ತೆ ಅವನ ಹತ್ರ ಹೋಗೋಣ ಅಂತ ಮತ್ತೆ ಭಗವಂತ ಹತ್ರ ಹೋದ್ರ. ಸ್ವಾಮಿ ಹೀಗಾಯ್ತು ನೋಡ್ರಿ, ಹೌದಾ, 3ಕ್ಕೆ ಮುಕ್ತಾಯ ಮಾಡ್ತೀವಿ, ಏನು ಟೆನ್ಷನ್ ಇಲ್ಲ, 3ಕ್ಕೆ ಮುಕ್ತಾಯ ಮಾಡಿಬಿಡ್ತೀನಿ. 3ನೇ ಏನು ಅಂತಂದ್ರೆ, ಇಲ್ಲಿ ಕೆಳಗಡೆ ಒಬ್ಬ ರಾಜ ಇದ್ದಾನೆ, ಚಕ್ರವರ್ತಿ ಇದ್ದಾನೆ. ಅವನಿಗೆ ಬಹಳ ವರ್ಷದ ಮಕ್ಕಳಾಗಿರ್ಲಿಲ್ಲ, 12 ವರ್ಷ ಆಯ್ತು ಮಕ್ಕಳಾಗಿಲ್ಲ. ಈಗ 12 ವರ್ಷ ಆಯ್ತು ಆದ್ಮೇಲೆ ಒಂದು ಮಗು ಆಗಿದೆ, ಅದಕ್ಕೆ 12ನೇ ದಿವಸ ಇವತ್ತು. ಅದಕ್ಕೆ ನಾಮಕರಣ ಮಾಡ್ಲಿಕ್ಕೆ ಆ ಕೂಸಿಗೆ ಹೋಗಿ ಕೇಳುವ. ನಾವು ವಿಚಾರ ಮಾಡಿದ್ರೆ ಸ್ವಾಮಿ ಸರ್ವಥಾ ನಾನು ಹೋಗೋದಿಲ್ಲ. ಯಾಕ ಅಂದ್ರೆ, ಮೊದಲು ಓದಿಕೇಟ ಅದು ಸತ್ರು ಯಾರು ನನಗೆ ಜೈಲಿ ಹಾಕಂಗಿಲ್ಲ, ಶಿಕ್ಷೆ ಕೊಡಂಗಿಲ್ಲ. ಶುಶುಕ ಅದಕ್ಕೂ ಯಾರು ಶಿಕ್ಷೆ ಕೊಡಲಿಲ್ಲ. ಇದು ಆಗ ರಾಜ ಅಂತ ಹೇಳ್ತೀರಿ, ಮತ್ತು 12 ವರ್ಷದ ಮೇಲೆ ಕೂಸು ಹುಟ್ಟ್ಯದ ಅಂತ ಹೇಳ್ತೀರಿ. ಆ ಕೂಸಿಗೆ ಹೆಚ್ಚು ಕಮ್ಮಿ ಆದ್ರೆ ನಂಗೆ ರಾಜ ಭೂತರಾಜ ಮಾಡಿಬಿಡ್ತಾನ ಅಂದ ತಕ್ಷಣ ರಾಜ ಸ್ವಾಮಿ ನಾರಾಯಣ ಅಂತಾನಂತ, ಇಲ್ಲ ನಾ ಬರ್ತೀನಿ ನಡಿ ನೀ ಅಂತ. ಇಲ್ಲ ನೀ ಬಂದ ನಾ ಹೋಗ್ತೀನಿ. ಸರಿ ಅಂತ ನಾರದರ ಮುಂದೆ ನಾರಾಯಣ ಹಿಂದೆ, ಭಕುತ ಜನ ಮುಂದೆ ನೀನವರ ಹಿಂದೆ. ಯಾವಾಗಲೂ ಕೂಡ ಒಂದು ತತ್ವ ಇದೆ, ಒಂದಲ್ಲ ಭಾಷೆ ತತ್ವಗಳು ಬರ್ತವೆ. ನಾವು ಭಗವಂತನ ಪಲ್ಲಕ್ಕಿ ಉತ್ಸವ ರಥೋತ್ಸವ ಇದ್ದಾಗ ಅದ್ರ ಮುಂದೆ ಅದು ಪಲ್ಲಕ್ಕಿ ಮುಂದೆ ಬಿಟ್ಟು ನಾವು ಹಿಂದೆ ಹೋಗೋದಲ್ಲ, ನಾವೆಲ್ಲರೂ ಮುಂದೆ ಆಗಬೇಕು, ಪಲ್ಲಕ್ಕಿ ಅಂತ ಹಿಂದೆ ಇರಬೇಕು. ಯಾಕಂದ್ರೆ ಒಂದು ದೇವರ ಪಾದದ ಮೇಲೆ ನಾವು ಪಾದ ಇಟ್ಟು ದೋಷ ಒಂದಾದ ನಮ್ಮ ರಕ್ಷಣೆ ಮಾಡ್ಲಿಕ್ಕೆ, ಅದಕ್ಕೆ ಮುಂದೆ ಗುರು ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ. ನಮ್ಮ ಗುರುಗಳು ಅವ್ರ ನಮ್ಮ ಹಿಂದೆ ಇರಬೇಕಂತ ಯಾವಾಗ. ಹಾಗಾಗಿ ಭಕುತ ಜನ ಮುಂದೆ, ಉಡುಪಿಯಲ್ಲಿ ಚಂದ್ರಮೌಳೇಶ್ವರ ದೇವರ ಗುಡಿ ಮುಂದೆ ಅದ್ರ ಹಿಂದೆ ಅನಂತಾಸನ ದೇವರು, ಅದನ್ನ ನೋಡಿರಲಿಲ್ಲ. ಹಂಗ ಭಗವಂತ ಮುಂದೆ, ನಾವು ಮುಂದೆ ಇರಬೇಕು, ಭಗವಂತ ನಮ್ಮ ಹಿಂದೆ ಇರಬೇಕು. ನಾರದರ ಮುಂದೆ, ಭಗವಂತ ಹಿಂದೆ. ಸರಿ ಹೋದು ತಿಮ್ಮಪ್ಪ ಅಲ್ಲಿ ರಾಜರ ಹತ್ರ ಹೋದ ತಕ್ಷಣ ನಾರದರಿಗೆ ಕೇಳು ಅಂತಿದ್ದಾರೆ ಭಗವಂತ. ಹೆದರಿಕೆ ನಮಗೂ ಹಂಗೆ, ಭಗವಂತ ನಾಮಸ್ಮರಣೆ ಮಾಡಿಬಿಟ್ರೆ ಬೆಕ್ಕ ಸಿಗ್ತದೆ. ಆದ್ರೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಏನಬಾರದೆ, ಕೃಷ್ಣ ಅನ್ನೋದೇ ಕಷ್ಟ ಆಗಿಬಿಟ್ಟಿದೆ. ಹಾಗಿರ್ಬೇಕಾದಾಗ ಅಲ್ಲಿ ಏನಾಯ್ತು, ಹೋಗು ಅಂತ ಸರಿಸ್ತಾ ಇದ್ದಾರೆ, ಹೋಗ್ತಾ ಇಲ್ಲ. ಹಾಳಾಯ್ತು. ಕೂಸೆ ಎದು ಕೂತಂತೆ, 12 ದಿವಸದ ಕೂಸೆ ಎಲ್ಲಿ ಎದು ಕೂಡ್ತದೆ, ಎದು ಕೂತಂತೆ. ಕೂತ್ ಹೇಳ್ತಾರಂತೆ, ಸ್ವಾಮಿ ಆಗಚ್ಚತ್ತು ಬನ್ನಿ, ಸಜ್ಜನ ಸಹವಾಸದ ಉಪಯೋಗ ಅಂತ ಕೇಳಿದ್ರಲ್ಲ, ನಾ ಹೇಳ್ತೇನೆ ಕೇಳಿ. ನಾನು ಅತ್ಯಂತ ನೀಚ ಯೋನಿ, ಗರುಡ ಪುರಾಣದಲ್ಲಿ ಹೇಳ್ತಾರೆ, ಅತ್ಯಂತ ನೀಚ ಕೆಲಸವನ್ನು ಮಾಡಿದ ಬರುವಂತಹ ದೇಹ ಓತಿಕೇಟ ದೇಹ. ನೀಚ ಕೆಲಸ ಮಾಡಿದ್ದೇ ಬಂದಿತ್ತು ಓತಿಕೇಟ ದೇಹ. ಆಗ ಸಜ್ಜನರು ತಮ್ಮ ನೆರಳು ಬಿತ್ತು ಗಿಳಿಯಾಗಿ ಹುಟ್ಟಿ ಬಂದೆ, ಶುಕ ಆಗಿ ಹುಟ್ಟಿ ಬಂದೆ. ಆಮೇಲೆ ತಮ್ಮಂತರ ಧ್ವನಿ ಕೇಳಿತು, ಈಗ ಸಾಧನೆ ಶರೀರ ಆಗಿರುವಂತಹ ಮನುಷ್ಯ ಹುಟ್ಟಿ ಬಂದೆ. ಈಗ ದೇವರ ನಾಮಸ್ಮರಣೆ ಮಾಡಲಿಕ್ಕೆ, ಧರ್ಮ ಮಾಡಲಿಕ್ಕೆ, ಪುಣ್ಯ ಸಂಗ್ರಹ ಮಾಡಲಿಕ್ಕೆ ಈ ದೇಹ ಸಿಕ್ತು. ಇದೇ ಸಜ್ಜನರಿಂದ ಆಗುವ ಉಪಯೋಗ. ಅಂದ್ರೆ ಯಾವಾಗಲೂ ಕೂಡ ಸಜ್ಜನ ಸಹವಾಸ ನಮಗೆ ಯಾವಾಗಲೂ ತಾರಕ. ಸುಮ್ಮನೆ ಆಚಾರ್ಯ ಜೊತೆ ಇರ್ರಿ, ನೀವು ಅನಿಸ್ಬೋದು ಏನ್ರಿ ಆಚಾರ್ಯ ಹೇಳಿದ್ದೆ ಹೇಳ್ತಾರೆ ಮಾಡಿದ್ದೆ ಮಾಡಿ ಆ ಹೇಳುದು ತತ್ವೇ. ಅದರಿಂದ ನಮಗೆ ಮೋಕ್ಷ ಬರ್ತದೆ. ಹರಿನಾಮಸ್ಮರಣೆ ಅಷ್ಟು ಮುಖ್ಯ. ಕಲಿಯುಗದಲ್ಲಿ ಹರಿನಾಮವನ್ನು ಹೇಳಿದರೆ ಕುಲಕೋಟಿಗಳು ತರಿಸಿ. ಇನ್ನೂ ಹಾಡು ಹೇಳ್ತಾರೆ, ನಾರಾಯಣ ನೆನೆವೆ ಮನವೇ, ನಾರಾಯಣ ನೆನೆವೆ, ನಾರಾಯಣನ ವರ್ಣಿಸು ಮೆಚ್ಚಿಸು, ಆರಾಧನೆಗಳ ಮಾಡುತ್ತ ಪಾಡುತ್ತ ನಿರಾಂಜನದಿಂದ ಅರ್ಚಿಸು ಮೆಚ್ಚಿಸು, ಪಾರಾಯಣ ಪ್ರಿಯನ ಪಾರಾಯಣ ಪ್ರಿಯನ. ಇವೆಲ್ಲ ಧರ್ಮಕ್ಕೆ ಒಂದು ನಿಚ್ಚಣಿಕೆ ಇದ್ದ ಹಾಗೆ. ಮುಂದೆ ಹಾಡಲ್ಲಿ ಬರ್ತದೆ, ಹಾಡು ನೆನಪಾಗ್ತಿಲ್ಲ, ಹಾಡು ನಿಚ್ಚಣಿಕೆ ಇದ್ದ ಹಾಗೆ ಸಜ್ಜನ ಸಹಜ ನಾವು ಉಪಯೋಗ ಇಷ್ಟು ಅಂತ ಈ ರೀತಿಯಾಗಿ ಹೇಳ್ತಾರೆ. ಇಲ್ಲಿಯೂ ಕೂಡ ಆ ಶಿಶುಪಾಲನಲ್ಲಿರುವಂತಹ ಸಜ್ಜನ ಜಯ ಸ್ವರ್ಗಕ್ಕೆ ಹೋಗ್ತಾನೆ, ಅಸುರನಾದವರು ಅಂಧತಮಸ್ಸಿಗೆ ಹೋಗ್ತಾನೆ. ಅದಾದ್ಮೇಲೆ ರಾಜರು ಕಾಣಿಕೆಯಾಗಿ ಅನೇಕ ಸುವರ್ಣ ರತ್ನ ಎಲ್ಲವನ್ನ ಧರ್ಮರಾಜನಿಗೆ ಒಪ್ಪಿಸ್ತಾ ಇದ್ದಾರೆ. ಕಾರ್ಯದಲ್ಲಿ ಸ್ವೀಕರಿಸುವ ಕಾರ್ಯದಲ್ಲಿ ದುರ್ಯೋಧನ ತೊಡಗಿಸ್ತಾನೆ. ದುರ್ಯೋಧನ ಯಾರೇ ಏನೇ ಗಿಫ್ಟ್ ಕೊಟ್ಟರು ನೀನೇ ತೆಗೆದಿಟ್ಕೊಂಡ್ಬಿಡು ಅಂತ ಹೇಳ್ಬಿಡು. ಮನೆಗೆ ಹಂಗೆ ಅಂತ ನಮ್ಮ ನೋಡಿ ಯಾರು ಸಿಟ್ಟು ಬರ್ತಿರ್ತಾರೆ ಅವ್ರಿಗೆ ಒಪ್ಪಿಸ್ಬಿಡ್ಬೇಕಂತ, ನಮ್ಗೇನು ಆಯ್ತು ಬಂದು ನೀನೇ ಎತ್ತಿಡುವಲ್ಲ, ಅಟ್ಲೀಸ್ಟ್ ಮುಟ್ಟಾಗ ಸಮಾಧಾನ ಪಡ್ತಾರೆ. ಹಾಗೆ ದುರ್ಯೋಧನಿಗೆ ಹೇಳ್ದ. ದುರ್ಯೋಧನ ಅವೆಲ್ಲ ನೋಡಿ ಬಹಳ ಆಶ್ಚರ್ಯ ಆಗಿದೆ. ಪಾಂಡವರು ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ಭಕ್ಷ್ಯ ಭೋಜನ ಬಡಿಸಿದ್ದಾರೆ, ಇದು ಮುಖ್ಯ. ನಾವು ಎಷ್ಟೇ ದೊಡ್ಡ ಕೆಲಸ ಮಾಡಿದರೂ ಕೂಡ ಬ್ರಾಹ್ಮಣರಿಗೆ ದಾನ ದಕ್ಷಿಣೆ ಮುಖ್ಯ. ಸುಮ್ಮನೆ ಸಣ್ಣ ವಿಷಯ ಬಂದಿದ್ದಕ್ಕಾಗಿ ಹೇಳಬೇಕಾಗ್ತದೆ, ಸುಮ್ಮನೆ ಮುಂದೆ ಹೋಗೋದು ಬೇಡ. ಬ್ರಾಹ್ಮಣರಿಗೆ ನಾವು ತಾಂಬೂಲ ಕೊಡಬೇಕು ಅಂತ ಹೇಳ್ತೇವೆ. ತಾಂಬೂಲ, ಹೂವು, ಹಣ್ಣು, ಎಳೆದೆಲೆ, ವಿಳೆದೆಲೆ, ಅಕ್ಷತೆ, ಕೈಕಾಲಿಗೆ ನೀರು. ಯಾಕ್ರಿ ಬಂದ ತಕ್ಷಣ ನಾವೆಲ್ಲ ಯಾಕೆ ಮಾಡಬೇಕು? ಪುಣ್ಯಾವಚನ ಹೇಳ್ತಾರೆ, ಬ್ರಾಹ್ಮಣ ಹಸ್ತೆ ಶಿವಾಪ ಸಂತು ಸಂತು ಶಿವಾಪಃ, ಅಕ್ಷತಂ ಚಾರೇಶಂ ಚಾಸ್ತು, ಗಂಧಾಪಾಂದು ಸೋಮನಿ ಚಾಸ್ತು, ಪುಷ್ಪಾಣಿ ಪಾಂದು ಸೌಷ್ಠೀಮಸ್ತು, ತಾಂಬೂಲಾನಿ ಪಾಂದು ಐಶ್ವರ್ಯಮಸ್ತು, ದಕ್ಷಿಣಾ ಪಾಂದು ಬಹುದೇಂ ಚಾಸ್ತು ಅಂತ ಈ ರೀತಿಯಾಗಿ ಬ್ರಾಹ್ಮಣರ ಪಾದಕ್ಕೆ ಕೈಗೆ ಕಾಲಿಗೆ ಕೈಗೆ ನೀರು ಕೊಟ್ಟರೆ ಶಿವ ಪ್ರಾಪ್ತಿ ಆಗ್ತದೆ. ಶಿವಾಪ ಸಂತು ಸಂತು ಶಿವಾಪಃ. ಶುಭ ಬರಬೇಕು ಅಂದರೆ ಬ್ರಾಹ್ಮಣರಿಗೆ ಕಾಲು ಕೈಗೆ ನೀರು ಹಾಕಬೇಕು. ಅಕ್ಷತಾ ಕೊಟ್ಟರೆ ನಮ್ಮ ಅರಿಷ್ಟ ನಿವಾರಣೆ ಆಗ್ತದೆ.
ಪುಷ್ಪ ಹೂ ಕೊಟ್ರೆ ಪುಷ್ಪಾಣಿ ಪಾಂತು ಸೌಶ್ರೀಯಮಸ್ತು, ಸೌಶ್ರೀಯ ಪ್ರಾಪ್ತಿಯ. ತಾಂಬೂಲಾನಿ ಬಂತು ಐಶ್ವರ್ಯಮಸ್ತು, ಅಡಿಕೆ ಏನಾದ್ರೂ ಕೊಟ್ಟರೆ ಐಶ್ವರ್ಯ ಪ್ರಾಪ್ತಿ ಆಗ್ತದೆ. ಅದಕ್ಕೆ ತಾಂಬೂಲವನ್ನು ಕೊಡಬೇಕು. ಎಷ್ಟು ತಾಂಬೂಲ ಕೊಡಬೇಕು? 1 ವಿಳ್ಳೆದೆಲೆ ವಿಪ್ರರಿಗೆಂದೆಂದು ಕೊಡಬಾರದು, 2 ಎಲೆ ಕೊಡಲು ಕೊಂದಿ ಹೋಗುವುದು ಭಾಗ್ಯ, 3 ಎಲೆ ಕೊಟ್ಟೊಡನೆ ಬಂದೊದಗುವುದು ಹಾನಿ. ಮತ್ತೆ ಎಷ್ಟು ಕೊಡ್ಬೇಕು? ಡಜನ್ ಕೊಡ್ಬೇಕಾ? ಬ್ಯಾಡ್ರಿ. 4 ಅಥವಾ 5 ಎಲೆ ತಂದು ಕೊಟ್ಟರೆ ವೈಕುಂಠ ಪದವಿ ನೀವ, ವೈಕುಂಠ ಪದವಿ ನೀವ. ಈ ರೀತಿಯಾಗಿ ಬ್ರಾಹ್ಮಣರಿಗೆ ತಾಂಬೂಲವನ್ನು ಕೊಡಬೇಕು. ತಾಂಬೂಲ ಕೊಟ್ಟರೆ ಐಶ್ವರ್ಯ ಪ್ರಾಪ್ತಿ. ದಕ್ಷಿಣಾಪಾಂತು ಬಹುದೇ ಜಾಸ್ತಿ. ದಕ್ಷಿಣೆ ಸುಮ್ಮನೆ ಕೊಡೋದಲ್ಲ, ಈ ಅನುಸಂಧಾನ ಮಾಡಿ ಕೊಟ್ಟರೆ ಅದು ಪುಣ್ಯಕ್ಕೆ ವೃದ್ಧಿ. ಇಲ್ಲದೇ ಇದ್ರೆ ಅದು ಒಂದು ಬೇರೆ ಭಾವ ಬಂದ್ಬಿಡುತ್ತೆ. ಹಾಗಾಗಿ ಇಲ್ಲಿ ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ಭಕ್ಷ್ಯ ಭೋಜ್ಯ ಕೈ ತುಂಬ ದಕ್ಷಿಣೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಸುವರ್ಣಗಳನ್ನ ಗಟ್ಟಿಗಳನ್ನ ದಕ್ಷಿಣೆಯಾಗಿ ಕೊಟ್ಟಿದ್ದಾರೆ. ಯಾರಿಗೆ ಯಾವುದು ಇಷ್ಟೋ ಅದೆಲ್ಲವನ್ನು ಕೊಟ್ಟಿದ್ದಾರೆ. ಬಂದ ಬ್ರಾಹ್ಮಣ ಏನು ಅಪೇಕ್ಷೆ ಮಾಡ್ತಾರೆ ಅದೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಆಮೇಲೆ ಅವರೆಲ್ಲರೂ ಆನಂದದಿಂದ ಅಮೃತ ಸ್ಥಾನವನ್ನು ಪೂರೈಸಿದ್ದಾರೆ. ಈಗ ಮುಂದೆ ಸ್ಟಾರ್ಟ್ ಆಯಿತು. ಸಕಲ ರಾಜರೆಲ್ಲ ಕೂಡಿಕೊಂಡು ಜಾಹ್ನವಿ ಜಲ ಅಂದ್ರೆ ಗಂಗೆಯ ಜಲದಲ್ಲಿ ಅವಗಾನ ಸ್ನಾನವನ್ನು ಪೂರೈಸಿದ್ದಾರೆ. ಮತ್ತೆ ಎಲ್ಲ ರಾಜರು ತಮ್ಮ ತಮ್ಮ ಪಟ್ಟಣಕ್ಕೆ ಸ್ವಸ್ಥಾನಕ್ಕೆ ಹೋಗಿಬಿಟ್ಟಿದ್ದಾರೆ. ದೇವತೆಗಳೆಲ್ಲರೂ ಕೂಡ ಇಂದ್ರ ಚಂದ್ರ ಎಲ್ಲರೂ ಬಂದಿದ್ರು, ಅವರು ಕೂಡ ತಮ್ಮ ಲೋಕಕ್ಕೆ ಹೋಗಿಬಿಟ್ಟಿದ್ದಾರೆ. ಸಕಲ ರಾಜರು ತಮ್ಮ ತಮ್ಮ ಪಟ್ಟಣಕ್ಕೆ ತೆರೆದಾಗ ಭೀಷ್ಮರೊಂದಿಗೆ ಧೃತರಾಷ್ಟ್ರನು ಕೂಡ ತನ್ನ ಊರಿಗೆ ತಾನು ಹೋಗಿಬಿಟ್ಟ. ಮುಂದೇನಾಯ್ತು? ರುಕ್ಮಿಣಿ ಮೊದಲಾದ ಕೃಷ್ಣನ ಪತ್ನಿಯರು, ರುಕ್ಮಿಣಿ ಇವರೆಲ್ಲರೂ ಬಂದಿದ್ರು, ಅಷ್ಟಮಹಿಷಿಯರು ಅವರೆಲ್ಲರೂ ಕೂಡ ಹೋಗಿಬಿಡ್ತಾರೆ. ಭೀಮನೊಂದಿಗೆ ದ್ರೌಪದಿ ಮಂಗಳ ಸ್ವರೂಪರಾದ ರುಕ್ಮಿಣಿ ಮತ್ತು ಸತ್ಯಭಾಮೆಯ ಸಮೀಪದಲ್ಲಿ ಕುಳಿತು, ನಕುಲ ಸಹದೇವ ದುಷ್ಟದುಮ್ನ ಮೊದಲಾದವರು ಅರ್ಜುನ ಸಮೀಪದಲ್ಲಿ ಕುಳಿತು, ಬಲರಾಮ ಶಾತಕಿ ಇಬ್ಬರು ರಾಜನಾದ ಯುಧಿಷ್ಠಿರನ ಬಳಿ ಕುಳಿತು ಆ ಸಭೆಯಲ್ಲಿ ವಿಚಿತ್ರವಾದ ಸುವರ್ಣಮಾಲೆಗಳನ್ನು ಧರಿಸಿ ಮಂಗಲಕರ ವಸ್ತ್ರಗಳನ್ನು ತೊಟ್ಟು ಹೊಳೆಯುವ ಕಿರೀಟಗಳನ್ನು ಧಾರಿಸಿ ರಾಜರು ಬಹಳ ಶೋಭಿಸ್ತಾ ಇದ್ದಾರೆ. ವಿಶೇಷವಾಗಿ ಪತ್ನಿ ಸಮೇತನಾದ ಜಗತ್ಪ್ರಭುವಾದ ಸಾಕ್ಷಾತ್ ಶ್ರೀಹರಿ ಕೃಷ್ಣ ದೇವತೆಗಳ ಸಭೆಯಲ್ಲಿ ಶೋಭಿಸ್ತಾ ಇದ್ದಾನೆ. ಕೃಷ್ಣನು ಎಲ್ಲ ರಾಜರ ಸಂಜನಗಳನ್ನು ಸಕಲತೆಯಿಂದ ಆರಾಧಿಸಿ ಆ ವೇಳೆಗೆ ಅಲ್ಲಿಗೆ ದುರ್ಯೋಧನ ಮತ್ತು ಅವನ ತಮ್ಮಂದಿರು ಬರ್ತಾರೆ. ಬರಬೇಕಾದ್ರೆ ಇಷ್ಟು ವಿಪರ್ಯಾಸ ನೋಡಿ. ದ್ವಾರಂ ಸಭಾಯ ಹರಿನೀಲ ರಶ್ಮಿ ವ್ಯೂಢಂ ನ ಜಾನಾನ್ ಸವ್ಯಾಯ ವ್ಯಕ್ತಿಂ ಅಭ್ಯಂತರಾಣಾಂ ದೃಶಿನೋ ವಿಘಾತಿನಿಂ ಸ್ಫಟಿಕಾಮಾಶು ದೃಢಂ ಚುಜುಂಬೆ. ಇಂದ್ರನೀಲಮಣಿಗಳ ಕಾಂತಿಯಿಂದ ಮುಚ್ಚಿ ಹೋಗಿದ ಸಭೆಯ ದ್ವಾರವನ್ನು ಅವನು ತಿಳಿಯದೆ ಅದನ್ನು ಬಿಟ್ಟು ಒಳ ಹೊರಗೆ ನೋಟವನ್ನು ತೆರೆದು ತೋರುತ್ತಿರುವ ಸ್ಫಟಿಕದ ಮಣಿಗಳ ಗೋಡೆಗೆ ತಿಕ್ಕಿ ಕೊಟ್ಬಿಡ್ತಾನೆ. ಸ್ಫಟಿಕ ಅಂದ್ರೆ ಬಿಡಿ, ಟ್ರಾನ್ಸ್ಪರೆಂಟ್. ಇದು ಬಾಗಿಲಂತ ತಿಳ್ಕೊಂಡು ಹಂಗೆ ಬಂದ್ಬಿಡ್ತಾನೆ. ಅದು ಬಾಗಿಲು ಗೋಡೆ ಇರ್ತದೆ, ತಲೆಗೆ ಡಗ್ ಅಂತ ಹೊಡ್ಕೊಂಡ್ಬಿಡ್ತಾನೆ. ತಲೆಗೇಟ್ ಬಿದ್ದು ಬಿಡ್ತದೆ, ಗಟ್ಟಿಯಾಗಿ ಮುಕ್ಕಿಸ್ಬಿಡ್ತಾನೆ. ಇನ್ನು ಮುಂದೆ ನೋಡ್ಬಿಡ್ತಾನೆ. ಯಾರಾದ್ರೂ ನೋಡಿದ್ರೆ ನಮ್ಗೇನಾಗ್ತಂದ್ರೆ, ನಾವು ಹಾದಿ ನೋಡಿತಾ ಇರಬೇಕಾದ್ರೆ ಬಿದ್ದರೆ ನಮ್ಗೆ ನೋವಾಗೋದಿಲ್ಲ, ನಾವು ಬಿದ್ದಿದ್ದು ಯಾರಾದ್ರೂ ನೋಡಿದ್ರೆ ನೋವಾಗ್ತದೆ. ಹಾಗಾಗಿ ಇಲ್ಲಿ ಬಡಿಸ್ಕೊಂಡ್ಬಿಟ್ಟ, ಯಾರಾದ್ರೂ ನೋಡಿದ್ರೇನು ಅಂತಂದ್ರೆ ಯಾರು ಇಲ್ಲ, ಅಯ್ಯೋ ಇದು ಯಾಕೋ ಒಂದ್ ಸ್ವಲ್ಪ ಮಾಯಾದಾರ ಇದ್ದಂಗೆ ಇರಬೇಕು, ಬಹಳ ಎಚ್ಚರಿಕೆಯಿಂದ ಹೋಗ್ಬೇಕು ಅಂತ ಸ್ವಲ್ಪ ಮುಂದೆ ಹೋಗ್ತಾನಂತೆ. ಅಲ್ಲಿ ಇಂದ್ರನೀಲಮಣಿಗೆ ನಿಮಿತ್ತವಾದ ನೆಲ, ಬಿಳಿಯಾಗಿ ನೀರು ನಿಂತ ಹಾಗೆ ನೆಲ. ಆ ನೀರು ನೋಡಿ ರತ್ನಮಯವಾದ ಪದ್ಮಗಳನ್ನು ಕಂಡು, ಅದೆಲ್ಲ ನೀರ ಮೇಲೆ ಪದ್ಮಗಳು, ಕಮಲುವ ಅವೆಲ್ಲ ನೋಡಿ ಏನೋ ಒಂದು ನಾವು ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತೀವಿ ಮನೆಯೊಳಗೆ, ಅದು ಸರೋವರ ಇರಬೇಕು ಅನ್ನೋಂಗಾಗಿ ಅವನು ಮಾಡ್ತಾನೆ, ಈ ಉಟ್ಟ ವಸ್ತ್ರವನ್ನು ಸ್ವಲ್ಪ ಮ್ಯಾಲ್ ಮಾಡ್ತಾನ, ಹಿಂಗೆ ಮ್ಯಾಲ್ ಮಾಡಿ ಕಾಲಿಡ್ತಾನಂತ, ಅದು ನೀರಿಲ್ಲ ನೆಲ. ಹಾಗೆ ವಿಸ್ಮಯ ಆಯ್ತಾನ, ಅಯ್ಯೋ ಮತ್ತೆ ಭಾಷೆ ಆಯ್ತಲ್ಲ ಅನ್ಕೊಂಡು ಮತ್ತೆ ಹಾಗೆ ಮುಂದೆ 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 ಹೋಗ್ತಾ ಇದ್ದಾರಂತೆ. ಇನ್ನು ಸ್ವಲ್ಪ ಅಲ್ಲಿ ಕರೆಯೋ ಜಲ ಇತ್ತಂತೆ, ಕರೆಯೋ ಸರೋವರ ಇತ್ತಂತೆ. ಇದು ನೀರಲ್ಲ, ಇದು ನೆಲ ಅನ್ಕೊಂಡು ಕಾಲಿಟ್ಟಂದು ಬಂತ ತಮ್ಮನ ಸಂಟಿಗೆ ನೀರೊಳಗೆ ಬಿದ್ದುಬಿಟ್ಟ. ಇದನ್ನ ಯಾರು? ಭೀಮಸೇನ, ಅವನ ಹೆಂಡತಿ ದ್ರೌಪದಿ ಇವರೆಲ್ಲರೂ ನೋಡಿ ಜೋರು ಧ್ವನಿಯಿಂದ ನಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರಾದ್ರೂ ಬಿದ್ದರೆ ನಗುನೇ ಬರ್ತಲ್ರಿ, ನಗುಬಾರ್ದು. ಎದ್ದಪಿ ಹೇಳೋ ನಾನು ನೋಡೋದು ನಗು ಬಂದೇ ಬರ್ತದೆ, ನಗುಬಾರ್ದು. ನಗರು ಕೂಡ ಅದು ನಗು ನೋಡುವಂಗ ನಗುಬಾರ್ದು, ಏನೋ ಮನಸ್ಸಿನಲ್ಲಿ ನಗಬೇಕು ಅಲ್ವಾ, ಎದ್ದು ಹೋಗಿ ನಗಬೇಕು. ಇಲ್ಲಿ ಜೋರಾಗಿ ನಗಲಿಕತ್ತಾರೆ. ನಗಬೇಕಾದಾಗ ಬಿದ್ದಿದ್ದಕ್ಕಿಂತ ನಕ್ಕಿದಕ್ಕೆ ಬಹಳ ತ್ರಾಸ ಆಯ್ತು. ಆ ನಕ್ಕಿದಕ್ಕೆ ಎಲ್ಲ ಕೌರವ ಪಾಂಡವರು ಇರ್ತಾ ಇದ್ರು. ತುಂಬಾ ಸಿಟ್ಟು ಬರ್ತದೆ. ತುಂಬಾ ಸಿಟ್ಟು ಬಂದ ತಕ್ಷಣ ಏನ್ ಮಾಡ್ಬೇಕು? ಇದು ಪ್ರತಿಕಾರ ತೀರಿಸ್ಕೊಳ್ತೀನಿ. ಕೃಷ್ಣನ ಹೆಂಡತಿ ನಕ್ಕಿದ್ದಾಳೆ, ಅಷ್ಟೇ ಅಲ್ಲ ದ್ರೌಪದಿ ನಕ್ಕಿದ್ದಾಳೆ, ಹಾಗೆ ಹೀಗೆ ಅವನೇನು ಸಿಟ್ಟು ಬೆಳ್ಳಾದಷ್ಟು ಸಿಟ್ಟು ಬಂದು ಬಿಡ್ತಂತೆ. ಅಲ್ಲಿಂದ ಅವನೇನ್ ಮಾಡ್ತಾನೆ ಅಂತಂದ್ರೆ, ದುರ್ಯೋಧನ ನಾಚಿ ಧರ್ಮರಾಜನ ಕಳಿಸಿಕೊಟ್ಟಿರುವಂತ ಉತ್ತಮ ಸ್ಥಾನನೆಲ್ಲ ತಿರಸ್ಕಾರ, ನನಗೆ ಅದು ಬೇಡ ಇದು ಬೇಡ ಅಂತೆಲ್ಲ ಒಗೆದು ಮನೆಗೆ ಮಾಡ್ತಿರ್ತಿಲ್ಲ. ಸಿಟ್ಟು ಬಂದಾಗ ಒಗೆಯೋ ಹಂಗೆ ಎಲ್ಲ ಒಗೆದು ಭೀಮ ದ್ರೌಪದಿಗಳ ಬಗ್ಗೆ ಬಹಳ ಕೋಪವನ್ನು ಮಾಡ್ತಾ ಯಾರ ಮುಂದೆ ಹೇಳ್ತಾನೆ? ತನ್ನ ಸೋದರ ಮಾವನ ಶಕುನಿ ಹೆಂಗಿದ್ದಾನೆ, ಆ ಶಕುನಿ ಕೌರವರ ವಿನಾಶವನ್ನೇ ಬಯಸ್ಲಿಕ್ಕೆ ಬಂದಿರ್ತಾನೆ. ಯಾವಾಗಲೂ ಹಾಗೆ ರೀ, ನಮ್ಮ ಹಿತಚಿಂತನೆ ಮಾಡ್ತಾ ಮಾಡ್ತಾ ಹಿತ ಪಕ್ಷಕರ ನುಂಗಿ ಬಿಡ್ತಾರಂತ. ಅದಕ್ಕೆ ಯಾರನ್ನು ನಂಬಬಾರದಂತೆ, ಭಗವಂತನ ಬಿಟ್ರೆ ಅದಕ್ಕೆ ಯಾರೂ ಸಂಗಡ ಬಾಹೋದಲ್ಲ, ನಾರಾಯಣ ನಾಮ ನೆರೆ ಬಾಹೋದಲ್ಲವೇ, ಯಾರೂ ಸಂಗಡ ಬಾಹೋದಲ್ಲ.
ಹೀಗೆ ಭಗವಂತನ ಬಿಟ್ಟರೆ ಯಾರು ಬರುದಿಲ್ರಿ. ಹೆಂಡತಿಯೂ ಅಷ್ಟೇ, ಗಂಡ ಅಷ್ಟೇ, ಮಗ ಅಷ್ಟೇ, ಮಗಳು ಅಷ್ಟೇ, ಆಸ್ತಿ ಅಷ್ಟೇ, ಪಾರ್ಟಿ ಅಷ್ಟೇ, ಎಲ್ಲವೂ ಅಷ್ಟೇ. ಎಲ್ಲರೂ ಊಟ ಇರು ನೋಡ್ರಿ ಮನುಷ್ಯನಿಗೆ ಎಲ್ಲ ಬೇಕು ಬೇಕಂತ ಊಟ ಇನ್ನೊಂದು ಸ್ವಲ್ಪ ಪಾಯಸ ಹಾಕಿ ಹೋಗ್ತದೆ, ಆ ತೃಪ್ತಿ ಬರ್ಬೇಕಂತೆ ವಿಷಯಗಳಲ್ಲಿ. ವೈರಕ್ತಿ ಅಂದ್ರೆ ಸಾಕು. ಆಮೇಲೆ ವಿರಕ್ತಿ ಅನ್ನೋ ಶಬ್ದಕ್ಕೆ ಅರ್ಥ ಕೊಡ್ತೇವೆ, ಎಲ್ಲವನ್ನು ಬಿಟ್ಟು ಹೋಗೋದು ವಿರಕ್ತಿ ಅಂತ. ಎಲ್ಲವನ್ನು ಬಿಟ್ಟು ಹೋಗೋದು ವಿರಕ್ತಿ ಅಲ್ಲ, ಎಲ್ಲ ಜೊತೆ ಇರ್ಬೇಕು. ಏಕಾದಶಿ ಉಪವಾಸ ನಿಶ್ಚಕ್ರ ಮಾಡ್ಬೇಕು. ಮನ್ಯಾಗ ಅಂತ ಇರ್ತಾರ, ನೀ ಸಣ್ಣವಿದ್ದಿ ಮಾಡಬಾರ್ದು, ಅವಲಕ್ಕಿ ತಿನ್ನು, ಸಾವಧಾನಿ ಮಾಡಿನಿ ತಿನ್ನು, ಹೀಗೆಲ್ಲ ಅಂತಿರ್ತಾರ. ಅವೆಲ್ಲ ಬಿಡ್ಬೇಕು, ನಿಶ್ಚಕ್ರ ಉಪವಾಸ ಮಾಡ್ಬೇಕು. ಎಲ್ಲ ಇದ್ದುಕೊಂಡು ಉಪವಾಸ ಮಾಡ್ತಾ ಅದು ನಿಶ್ಚಕ್ರ, ಅದು ವಿರಕ್ತಿ. ಕಮಲವು ಹೇಗಿರ್ತದೆ, ಬೆಳೆದ ಕೆಸರಲ್ಲೇ, ಆದರೆ ಕೆಸರಿನ ಒಂದು ಹನಿ ಲೇಪ ಕಮಲೋಗಿ ಆಗುವುದಿಲ್ಲ. ಆ ರೀತಿಯಾಗಿ ನಾವಿದ್ರೆ ವಿರಕ್ತಿ. ಎಲ್ಲಿ ಭಗವಂತನ ಮೇಲೆ ವಿರಕ್ತಿ ಇಲ್ಲ, ವಿಷಯಾಸಕ್ತಿಗಳಲ್ಲಿ ವಿರಕ್ತಿ. ಹೀಗೆ ಸಿಟ್ಟು ಬಂದಿದೆ, ಶಕುನಿ ಮುಂದೆ ಹೇಳ್ತಿದ್ದಾನೆ. ಶಕುನಿ ಸಿಕ್ತು ಚಾನ್ಸ್ ಬಾ ಅಂತಂದ್ಬಿಟ್ಟ. ಪಾಂಡವರಿಗೆ ಸಕಲ ರಾಜರು ವೈಶ್ಯರಂತೆ ಕಪ್ಪ ನೀಡ್ತಾ ಇದ್ದಾರೆ. ಇಂತಹ ಅವರ ಐಶ್ವರ್ಯವನ್ನು ಕಂಡು ಯಾವನು ತಾನೇ ಇರ್ಲಿಕ್ಕೆ ಶಕ್ಯ ನೋಡ್ರಿ. ಆಯ್ಕೆ ಮಾಡೋ ಸಂದರ್ಭ ಸುಮ್ಮನೆ ವಿಷಯ ಹೇಳ್ತೇವೆ, ಯಾರು ಹಂಗಿರಂಗಿಲ್ಲ, ಸುಮ್ಮನೆ ಅರ್ಥ ಆಗ್ಲಿಕ್ಕೆ ಹೇಳ್ತೇವೆ, ಆಯ್ಕೆ ಮಾಡ್ತಿರ್ತೇವೆ. ಅಣ್ಣ ತಮ್ಮ ಮನೆಗೆ ಇರ್ತಾರೆ, ಅಣ್ಣ ತಮ್ಮನ ಹೆಂಡದ್ರೆ ಸಿರಿ ಮಾಡಿಬಿಡ್ತಾರೆ. ಏನೋ ಅಕ್ಕನಿಗೆ ಒಂದು ಸ್ವಲ್ಪ ಚಲೋ ಸಿರಿ ಹೋಯ್ತಾರೆ, ತಂಗಿಗೆ ಇದ್ದಾಗ ಒಂದು ಗ್ರೇಡ್ ನೋಡು ನೀವು ಅವ್ರವ್ರ ಅಂತ ಹೇಳಿ ಜಾಸ್ತಿ ಸೀರೆ ಎಂಥದ್ದು ಕೊಟ್ಟರು, ನನಗೆ ಎಂಥದ್ದು ಕೊಟ್ಟರು, ಅಲ್ಲಿ ಸಿಟ್ಟು ಜಾಸ್ತಿ. ಆ ಸೀರೆಯಿಂದ ಆಗುದಿಲ್ಲ ಹೋಗೋದು, ಇಬ್ರುಟ್ಗಳಲ್ಲಿ ಸಿಟ್ಟಂತೂ ಬರ್ತದೆ. ಹಾಗೆ ಇಲ್ಲಿಯೂ ಕೂಡ ತಮ್ಮಂದರಿಗೆ ಅಷ್ಟು ಸಕಲ ಐಶ್ವರ್ಯ ಬಂದಿದ್ದು ನೋಡಿ, ಮತ್ತೆ ನೀನೇ ಕಲೆಕ್ಟ್ ಮಾಡೋದು ಬಿಟ್ಟ ಧರ್ಮರಾಜ. ಬಂದಿದ್ದೆಲ್ಲ ನೀನೇ ಕಲೆಕ್ಟ್ ಮಾಡೋದು, ಎಲ್ಲಾನು ಒಂದ್ ಬಗ್ಗೆ ಬರ್ಬೇಕು. ಸಿಟ್ಟು ಬಂದಂತೆ ಏನ್ ಮಾಡ್ಬೇಕು, ಸಿಟ್ಟು ಬಂದು ಆಮೇಲೆ ದ್ವೇಷ ಜಾಸ್ತಿ ಮಾಡ್ತಾ ಹೋಗ್ತಾನಂತೆ. ಆಗ ಶಕುನಿ ಅಂತಾನಂತೆ, ರಾಜಶ್ರೇಷ್ಠ, ಯಾರು ದುರ್ಯೋಧನಿಗೆ ಅಂತಾನಂತೆ, ರಾಜಶ್ರೇಷ್ಠ ಬಲಶಾಲಿಗಳಾಗಿರ್ತಕ್ಕಂಥ ಪಾಂಡವರನ್ನ ಏನ್ ದ್ವೇಷಿಸ್ತೇ ಇದ್ದೀವಿ, ಅದು ಏನೂ ಪ್ರಯೋಜನ ಅಲ್ಲ. ಅವರೆಲ್ಲ ಗುಣದಲ್ಲಿ ಹಿರಿಯರು, ಬಲದಲ್ಲಿ ಹೆಚ್ಚಿನವರು, ಅತ್ಯಂತ ವೀರರು. ನೀವರನ್ನ ಒಲಿಸ್ಕೊಳ್ಬೇಕು. ನೋಡಿ, ನಮಗಿಂತೂ ದೊಡ್ಡವರ ಹತ್ರ ಇದ್ರೆ ವಿದ್ಯೆ ಇರಲಿ, ಜ್ಞಾನ ಇರಲಿ, ಅದನ್ನ ಅವರು ಸೇವೆಯನ್ನು ಮಾಡಿ ಬಂದಿದ್ದಾರೆ. ಗುರು ಶುಶ್ರೂಷೆಯ ವಿದ್ಯಾ. ಇನ್ನೊಂದು ಮಾತು ಹೇಳ್ತಾರೆ, ಯದ್ಗುರು ಸುಪ್ರಸನ್ನ ಸಂದ್ ಅಧ್ಯಾತ್ಮ ನಾನಿತಾ ಭವೇ. ಗುರುಗಳು ಏನು ಅನುಗ್ರಹ ಮಾಡಿ ಕೊಡ್ತಾರೆ ಅದು ನಮ್ಮ ತಾರಕ. ಗುರುಗಳನ್ನ ಹೆದರಿಸಿ ಬೆದರಿಸಿ ಪೀಠವಾಗಲಿ ಮಂತ್ರವಾಗಲಿ ಏನೇ ಆಗಲಿ ನಾವು ಹೆದರಿಸಿ ತಗೊಂಡ್ಬಿಟ್ವಿ ಅಂತಂದ್ರೆ ಅದು ನಮ್ಮ ತಾರಕ. ಗುರು ಸುಪ್ರಸನ್ನರಾಗಿ ಅದಕ್ಕೆ ದಾನ ಮಾಡಬೇಕಾದ್ರೆ ಏನ್ ಮಾಡ್ಬೇಕು, ಸುಪ್ರಸನ್ನ ಕೊಡ್ಬೇಕು. ನೋಡ್ರಿ, ಧರ್ಮ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಕಷ್ಟಪಡೋದು ಬೇಡ. ಧರ್ಮ ಸಂಗ್ರಹ ಮಾಡ್ಲಿಕ್ಕೆ ದಾಸರ ಒಂದು ಸಣ್ಣ ಬರಬೇಕು. ಏನು ಸಾಧನಗೆ ಬಗೆಗಾನೆ ಸಾದರದಿ ಹರಿ ಕರುಣ ಸಾದರದಿ ಕುರು ಕರುಣ ತಾ ಪಡೆದ ಬಳಿಕ ತಾ ಪಡೆದ ಬಳಿಕ. ಸಾಧನೆ ಮಾಡ್ರಿ ಅಂದ್ರೆ ಲೌಕಿಕರು ಅಂತಾರೆ, ನಾ MBBS ಓದ್ಬಿಟ್ರೆ ಸಾಧನೆ, ನಾ ಇಂಜಿನಿಯರ್ ಆಗ್ಬಿಟ್ರೆ ಸಾಧನೆ, ಲಕ್ಷ ರೂಪಾಯಿ ಪಗಾರ ಬಂದ್ರೆ ಸಾಧನೆ ಅಂತ ಪಾಪ ತಮ್ಮ ಲೌಕಿಕರ ಅಭಿಪ್ರಾಯ ಒಂದು ಡೆಫಿನೇಷನ್ ಕೊಡ್ತಾರೆ, ಕೊಡ್ಲಿ. ನಿಜವಾದ ಸಾಧನೆ ಅಂದ್ರೇನು? ಹರಿಗುರುಗಳ ಅನುಗ್ರಹ ಪಡೆದು ನಿಜವಾದ ಸಾಧನೆ. ಅದು ಹೆಂಗ್ ಪಡಿಬೇಕು? ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಕಣ್ಣಿದೆ, ಇದು ಯಾವಾಗಲೂ ಕೂಡ ಭಗವಂತನ ಚಿಂತನೆಯನ್ನು ಮಾಡ್ಲಿಕ್ಕೆ ಹಿಂಜರಿತದೆ ಕಣ್ಣು. ಯಾಕಂದ್ರೆ ನಿಗ್ರಹ ಇರುವುದಿಲ್ಲ ನಮಗೆ. ಆದ್ರೆ ಕಣ್ಣಿಂದ ನೋಡ್ತೀವಲ್ರಿ, ಏನ್ ನೋಡ್ತೀವಿ? ಇಲ್ಲಿಂದ 10 ಕಿಲೋಮೀಟರ್ ದೂರ ಇದ್ರೂ ನೋಡ್ತೇವೆ. ಅಮೆರಿಕದಾಗ ಆಗೋದನ್ನ ಮೊಬೈಲ್ನಾಗ ಕೂತ್ ನೋಡ್ತೇವೆ. ಎಲ್ಲೋ ಆಗುವಂತ ಕೆಲಸನೂ ಗೂಗಲ್ನಾಗ ನೋಡ್ತಿರ್ತೀವಿ. ಏನೋ ಒಳ್ಳೇದೆಲ್ಲ ನೋಡ್ತಿರ್ತೀವಲ್ಲ, ನೋಡಿದ್ದೆಲ್ಲವೂ ಕೂಡ ಕಮಲನಾಭನ ಮೂರ್ತಿ. ಇವೆಲ್ಲವೂ ಕೂಡ ದೇವರ ಮೂರ್ತಿನ ಚಿಂತನೆ ಮಾಡಿಬಿಟ್ರೆ ನೋಡಿದೆಲ್ಲ ಭಗವಂತನ ಮೂರ್ತಿನೇ ಆಗಿಬಿಡ್ತು. 1 ತಾಸು ಸಾಲಿಗ್ರಾಮ ನೋಡಿದ ಪುಣ್ಯಕ್ಕಿಂತ ಈ ಅನುಸಂಧಾನ ಮಾಡಿಬಿಟ್ಟು ಪೂಜೆ ಮಾಡಲೇಬೇಕು, ಇದರ ಪೂಜೆ ಬಿಡಬೇಕು ಅಂತ ಅಭಿಪ್ರಾಯ ಇಲ್ಲ. ಪೂಜೆ ಮಾಡಿ ಇದೇನು ಚಿಂತನೆ ಮಾಡಿದ್ರೆ ನೋಡಿದೆಲ್ಲ ಭಗವಂತನ ಮೂರ್ತಿ ಆಗುತ್ತೆ. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಉಂಡೋಣಿಸಿದ್ದೆಲ್ಲ ವಿಷ್ಣು ಪೂಜೆ. ಏನು ಊಟ ಮಾಡ್ತೀವಿ, ಏನ್ ಮೈ ಮೇಲೆ ಹಾಕೋತೀವಿ, ಅದೆಲ್ಲ ವಿಷ್ಣುವಿನ ಪೂಜೆ ಅಂತ ಅನುಸಂಧಾನ ಮಾಡ್ಬೇಕು. ಬಟ್ಟೆ ಹಾಕೊಳ್ತಿರ್ತೀವ, ಇದು ಭಗವಂತ ಕೊಟ್ಟ ವಸ್ತ್ರ, ಇಡಬೇಕು ಕೃಷ್ಣಾರ್ಪಣ. ಬಟ್ಟೆ ಹಾಕೊಂಡು ಬಂಗಾರ ಸರ ಹಾಕೊಳ್ಬೇಕತ್ವ, ಇದು ಭಗವಂತ ಕೊಟ್ಟ ಒಬ್ಬಣ, ಇಡಬೇಕು ಕೃಷ್ಣಾರ್ಪಣ ಅನ್ಬೇಕು. ಊಟ ಮಾಡ್ತಾ ಇರ್ತೀವ, ನೈವೇದ್ಯ ಮಾಡ್ಬೇಕು, ವೈಷ್ಣದೇವ ಮಾಡ್ಬೇಕು, ಇಲ್ಲಿವರೆ ಮೇಲೆ ಹಚ್ಬೇಕು, ಆಗಂಗಿಲ್ಲ. ದೇವ್ರ ಮೇಲೆ ಎಲ್ಲಿ ಹಾಕೊಂಡಿರ್ತೀವಿ, ಆ ಇಲ್ಲಿಗೆ ಎಡಗೈಯಿಂದ ಮಂಡಲ ಮಾಡ್ಕೊಂಡು ನಾವು ಊಟ ಕೊಡ್ಬೇಕಾದ್ರೆ, ಇನ್ನೊಬ್ಬರಿಗೆ ಮಂಡಲ ಮಾಡ್ಬೇಕಾದ್ರೆ ಬಲಗೈಯಿಂದ ಈ ರೀತಿ ಮಂಡಲವನ್ನು ಮಾಡಿ ಅದಕ್ಕೆ ಪರಿಶೇಚನ ಮಾಡಿ ಕೃಷ್ಣಾರ್ಪಣ, ಇದು ಭಗವಂತನಿನ ಪ್ರಸಾದ ಅನ್ಬೇಕು. ಉಂಡಿದೆಲ್ಲ ಊಟ ಪ್ರಸಾದ ಆಗೋದು. ಈ ರೀತಿ ಅನುಸಂಧಾನ ಬರಬೇಕು. ಇಷ್ಟಂದ್ರೆ ನಿತ್ಯ ನಾವು ಮಡಿ ಮಾಡ್ತೀವ್ರಿ ಆಚಾರ್ಯ ಅನ್ನೋದು. ನೀವು ಅಷ್ಟೇ ಮಡಿ ಮಾಡಲ್ರಿ, ನಾವು ಮಡಿ ಮಾಡ್ತೀವಿ, ನಾವು ಭಗವಂತ ನೈವೇದ್ಯ ಮಾಡಿದ್ರೆ ಊಟ ಮಾಡ್ತೀವಿ. ಈ ಅನುಸಂಧಾನ ಬಲ್ಲಿ ಬಂದ್ರೆ ಭಗವಂತನ ಪ್ರಸಾದ. ಮೈ ಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ. ಕಾಲ್ರಿ ಮೊಳಕಾಲು ಹೊಳದ್ ಕೂಡ್ಲಿಕ್ಕಾಗಲ್ಲ, ಹೊಳದ್ ನಿಂದಿರ್ಲಿಕ್ಕಾಗಲ್ಲ. ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಬೇಕು ಅಂತ ಶಾಸ್ತ್ರ ಹೇಳ್ತದೆ. ಆಗಂಗಿಲ್ಲ. ವಯೋನಿಮಿತ್ತವಾಗಿರುವಂತಹ ದೋಷಗಳು,
ಹಾಗಾಗಿ ಮಲಗ್ತೇವಲ್ರಿ, ಮೈ ಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ. ಎಷ್ಟು ತಾಸು ಮಲಗುವುದು? 1 ತಾಸು, 2 ತಾಸು, 10 ತಾಸು, 12 ತಾಸು, 24 ತಾಸು ಮಲಗಿ ಅಂತ ಇಟ್ಕೋರಿ. ಅದಕ್ಕೂ ಹೆಚ್ಚು ಮಲಗಬಾರ್ದು, ಕೃಷ್ಣಾರ್ಪಣ. ಹಾಗಾಗಿ ಆ ಮಲಗಿರ್ತಕ್ಕಂಥದ್ದು ಎಲ್ಲ ಒಂದಿದು ಅದೇನು ಭಗವಂತ ನಮಸ್ಕಾರ ಅಂದ್ಬಿಟ್ರೆ 10 ತಾಸು ನಮಸ್ಕಾರ ಮಾಡಿದ ಪುಣ್ಯ ಬರ್ತದೆ. ಈ ಅನುಸಂಧಾನ ಬರ್ತದೆ. ಕೈ ಮೀರಿ ಹೋದತೆ ಕೃಷ್ಣಾರ್ಪಣ. ಅಲ್ಲ, ಆಚಾರ ಮಲಗುವಂದರ ಅಂತ ಹೇಳಿ ಮತ್ತೆ ಮಾಸ ನಿಯಮಗಳು, ಕಾರ್ತಿಕ್ ಸ್ನಾನ, ಮಾಘ ಸ್ನಾನ ಯಾವ ಬಿಡಬಾರ್ದು, ಅವೆಲ್ಲ ಮಾಡಬೇಕು. ನಾನು ಹೇಳಿದ ಉದ್ದೇಶ ಮಲಗಿದಾಗೂ ಅನುಸಂಧಾನ ಬರಬೇಕು ಅನ್ನೋ ಉದ್ದೇಶ. ಕೈ ಮೀರಿ ಹೋದತೆ ಕೃಷ್ಣಾರ್ಪಣ. ಏನೋ ಸೊಸೆ ಇರ್ತಾರೆ, ಅತ್ತೆ ಮನೆಗೆ ಹೋಗಿರ್ತಾರೆ, ಏನೋ ಅಚಾನಕ್ಕಾಗಿ ಗಂಡ ಕಾಶಿ ಯಾತ್ರೆ ಮಾಡೋಣ ಅಂತ ಹೇಳ್ಬಿಡ್ತಾರೆ. ಒಂದೇನೋ ನಮ್ಮ ಊರಾಗೆಲ್ಲ ಬಸ್ ಹೋಗ್ಲಿಕ್ಕೆ ಅಂತದ, ನಾವು ಹೋಗೋಣ ನಡಿ ಅಂತ. ಸೊಸೆ ಬಹಳ ಖುಷಿಯಾಗಿಬಿಡ್ತಾರೆ. ನಮ್ಮ ಮನೆಗೂ ಆಂಟಿಕ್ ಪೀಸ್ ಅದಾವ, ನಮ್ಮ ಅತ್ತಿಯವ್ರ ಕಾಲನ ಹಿತ್ತಾಳೆ ತಂಗಿ ಅದ ಅಂತ ತೋರಿಸ್ಕೊಳ್ಬೇಕು. ಮಂದಿಗೆ ಇರೋದೇ ಒಂದು ತಂಗಿ ಇರ್ತದೆ, ಪಾಪ ತೋರಿಸ್ಕೊಳ್ಬೇಕು. ಹಾಗಾಗಿ ಬ್ಯಾಗ್ನ ಇಟ್ಕೊಂಡು ಬಂದಿರ್ತಾಳೆ, ಇಟ್ಕೊಂಡು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಿರ್ತಾಳೆ. ನಮ್ಮಲ್ಲಿ ತಂಗಿ ಅದ ಅಂತೆಲ್ಲ ತೋರಿಸ್ಬೇಕಲ್ಲ. ಮತ್ತೆ ಹೊರಗೆ ತಂದಿದ್ದ ತಂಗಿ ಬ್ಯಾಗ್ನ ಇಟ್ಟರು ಗೊತ್ತಂಗೆ ಹೋಗ್ಬೇಕು, ತೋರಿಸ್ಕೊಳ್ಬೇಕು. ಆ ತಂದೆ ತಂಬಿಯಲ್ಲಿ ಸ್ನಾನ ಮಾಡ್ತಿರ್ತಾಳೆ, ಕೈಯ ಗಂಗಾ ನದಿಯ ಬಸಕ್ಕೆ ಕೈಲಿರೋ ತಂಬಿಗೆ ಹೊಚ್ಕೊಂಡು ಕೃಷ್ಣಾರ್ಪಣ. ಹೌದು, ಬಂದದ್ದು ಕಾಶಿ ವಿಶ್ವೇಶ್ವರ ಬಿಂದು ಮಾಧವನ ದರ್ಶನಕ್ಕೆ, ಬಿಟ್ಟು ತಂಗಿ ಹೋಯ್ತು ಕೃಷ್ಣ. ಹಂಗಲ್ಲ, ಕೈ ಮೀರಿಯೋದು ಕೃಷ್ಣಾರ್ಪಣ. ಹೋಗಿದ್ದು. ಯಾಕಂದ್ರೆ ಕೆಲಸ ಆದ್ಮೇಲೆ ದೇಹದಾಗ ಜೀವೇ ನಿಂದ್ರಂಗಿಲ್ಲ ಅಂತ, ಇನ್ನು ವಸ್ತುಗಳೇ ನಿಂದಿರ್ಬೇಕು. ಈ ಅನುಸಂಧಾನ ಯಾವಾಗ್ಲೂ ಮಾಡ್ತಾ ಇದ್ರೆ ನಾವು ಮಾಡಿದ್ದೆಲ್ಲೋ ಪುಣ್ಯವೇ, ಪುಣ್ಯವೇ. ಇದೇ ಸಾಧನೆ ಅಂದ್ರೆ ಇದೇ ಸಾಧನೆ. ನಮಸ್ಕಾರ, ಪ್ರದಕ್ಷಿಣೆ ನಿತ್ಯವೂ ದೇವರಿಗೆ ಸಮರ್ಪಣೆ ಮಾಡು. ಸ್ವೀಕರಿಸಾರು ನಾಪೀತ ಒಂದು ಕಾಲಕ್ಕೆ. ಒಂದು ದಿವಸವೂ ಕೂಡ ದೇವರಿಗೆ ಸಮರ್ಪಣೆ ಮಾಡಾಡ್ತಿರ್ಬಾರ್ದು. ಆ ಸಮರ್ಪಣೆ ಮಾಡಬೇಕು ಅಂದ್ರೆ ಭಗವಂತ ಮುಂದೆ ಇಡಬೇಕು, ಕೃಷ್ಣಾರ್ಪಣ ಅನ್ಬೇಕು, ಇದೆಲ್ಲ ಸಮರ್ಪಣೆ ಮಾಡಿ. ಈ ಅನುಸಂಧಾನ ಬರಬೇಕು ಅಂತ ಆಚಾರ. ಕೇವಲ ಒಬ್ಬರೇ ಆಚಾರ, ಅನುಸಂಧಾನ ಪೂರ್ವಕ ಭಗವಂತ ಸ್ಮರಣೆ ಮಾಡೋದು ನಮ್ಮ ಆಚಾರ್ಯರು, ಶ್ರೀಮದ್ ಆಚಾರ್ಯ. ಅಂತಹ ಯಾರು ದುರ್ಯೋಧನ ಹೇಳ್ತಾ ಇದ್ದಾನೆ ಶಕುನಿ, ಅವ್ರನ್ನೆಲ್ಲ ಹೊಲಿಸ್ಕೊಳ್ಬೇಕಪ್ಪ. ನೀನು ಹೊಲಿಸ್ಕೊಂಡ್ರೆ ನೀನು ಇನ್ನೊಂದು ಮಾಡ್ಬೋದು. ಲೇಸ್ ಸಿಟ್ಟು ಬಂದದ ಅವ್ರ ಮೇಲೆ. ನೀವು ಹೊಲಿಸ್ಕೊಳ್ಬೇಕು ಅಂದ್ರೆ ಅವನಿಗೆ ಆ ಮಾತು ಸರಿ ಹೋಗ್ತದ, ಇನ್ನೂ ಸಿಟ್ಟು ಜಾಸ್ತಿ ಆಯ್ತಂತೆ. ಅವ್ರನ್ನ ನಾಯಿ ಹೊಲಿಸ್ಕೊಳ್ಳಿ. ಬಾಹುಬಲಿನವ್ರ ಸಂಪತ್ತನ್ನು ಸರ್ವಥಾ ಕಿತ್ಕೊಳ್ಳಲಿಕ್ಕೆ ಆಗ್ಲೇನೇನು. ಅವ್ರು ಇಂದ್ರನ ಸಮರದಲ್ಲಿ ಗೆಲ್ಲಲಾರಂಗಿಲ್ಲ. ಅವ್ರನ್ನ ಗೆದ್ದು ಅವರೆಲ್ಲ ಸಂಪತ್ತನ್ನು ಕಸ್ಕೊಳ್ತೀನಿ ಅಂತ ಈ ರೀತಿ ಸಂಕಲ್ಪವನ್ನು ಮಾಡಬೇಕು. ಅದಕ್ಕೆ ನೀನೇ ಸಹಾಯ ಮಾಡ್ಬೇಕು ನನಗೆ ಅಂತ ಶಕುನಿಗೆ ಹೇಳ್ಬೇಕು. ಶಕುನಿ ಅದೇ ಹುಡುಕ್ಲಿಕ್ಕೆ ಸಿಕ್ತು, ಆಯ್ತು. ಪಾಂಡವರಲ್ಲಿ ಯಾವ ಉಜ್ವಲರ ಸಂಪತ್ತು ನೀನು ಕಾಣ್ತಾ ಇದೆಯೋ ಆ ಎಲ್ಲ ಸಂಪತ್ತನ್ನ ಜೂಜಾಡಿ ಅನಾಯಸವಾಗಿ ಸಿಗಿಸಂಗ್ ಮಾಡ್ತೀನಿ, ಕಾಳಜಿ ಬಿಡು ಅಂದ್ಬಿಟ್ಟ. ಈ ಮಾತು ಕೇಳಿ, ಈ ಶಕುನಿ ಮಾತು ಕೇಳಿ ಆ ದುರ್ಯೋಧನಿಗೆ ಇನ್ನೂ ಬಹಳ ಖುಷಿ ಆಯ್ತಂತೆ. ಅವನಿಗೇನು ಮತ್ತೆ ಇಬ್ರು ಸೇರಿ ಧೃತರಾಷ್ಟ್ರನ ಹತ್ರ ಹೋದ್ರಂತೆ. ಖುಷಿ ಆಯ್ತಂತೆ. ಮತ್ತೆ ರಾಜ ಅಂತಿರ್ತಾನೆ, ಅವನ ಅಪ್ಪಣೆ ತಗೋಬೇಕಲ್ಲ. ಹೋದ ತಕ್ಷಣ ಧೃತರಾಷ್ಟ್ರ ನಮಸ್ಕಾರ ಮಾಡಿದ್ರಂತೆ. ಧೃತರಾಷ್ಟ್ರನಿಗೆ ಶಕುನಿ ಹೇಳ್ತಾ ಇದ್ದಾನಂತೆ, ಧೃತರಾಷ್ಟ್ರ ಮುತೋ ವಾಚ ದ್ವಾಪರಾಂಶೋ ದಿಪಾಪಕೃತ ನಾಸ್ತಿಕ್ಯ ರೂಪ ಶಕುನಿ ನಿರ್ವಿಣ್ಯಂ ಹರಿಕೃಷಂ. ಇಬ್ಬರು ಕೂಡ ನಾಸ್ತಿಕ್ಯದ ಸ್ವರೂಪನಾಗಿರುವಂತಹ ಶಕುನಿ ದುರ್ಯೋಧನ ಮುಂದೆ ಹೋಗಿ ಹೇಳ್ತಿದ್ದಾನೆ, ಏನ್ರಿ ರಾಜ ನಿಮ್ಮ ಮಗ, ಧೃತರಾಷ್ಟ್ರ ಮುಂದೆ ಹೇಳ್ತಿದ್ದಾನಂತೆ, ಏನ್ರಿ ಧೃತರಾಷ್ಟ್ರ ನಿಮ್ಮ ಮಗ ರಾಜ, ನಿಮ್ಮ ಮಗ ದುರ್ಯೋಧನ ಸೊರೆ ಹೋಗಿದ್ದಾನ್ರಿ, ಬೆಳೆಸ್ಕೊಂಡಿದ್ದಾನ್ರಿ, ಬಣ್ಣ ಎಲ್ಲ ಗಟ್ಟಿ ಹೋಗ್ಬಿಟ್ಟದ್ರಿ, ಇದಕ್ಕಂತ ಕೇಳಬಾರ್ದೇ ನೀವು. ಮಗನ ಮೇಲೆ ಮೊದಲೇ ಪ್ರೀತಿ. ಹೀಗೆಲ್ಲ ಅಂದ ತಕ್ಷಣ ಯಾರೋ ಬಂದು ನಿಮ್ಮ ಮಗ ಭಾಳ ಚೆನ್ನಾಗಿದ್ದಾನ್ರಿ ಅಂದ್ರೆ ಭುಜ ಇನ್ನೂ ಜಾಸ್ತಿ ಹೋಗ್ತಾನೆ. ನಿಮ್ಮ ಮಗ ಭಾಳ ಅಸಹ್ಯ ನೋಡ್ರಿ, ಯಾಕೆ ಏನಾಯ್ತು ಟೆನ್ಷನ್ ಆಗೋಂಗ. ಧೃತರಾಷ್ಟ್ರನಿಗೆ ಟೆನ್ಷನ್ ಆಯ್ತಂತ. ಟೆನ್ಷನ್ ಅದೇ ಕೇಳ್ತಾನಂತ, ಏನಾಯ್ತು? ಇಲ್ಲ, ಇಬ್ರು ಮೊದಲೇ ಹಾದಿವಾಗ ಮಾತಾಡ್ಕೊಂಡು ಬಂದಿದ್ರು, ಹಿಂಗೆ ಮಾತಾಡೋ ಹಿಂಗೆ ಅಂತ. ಹಾಗೆ ಹೇಳಿ ಸ್ಟಾರ್ಟ್ ಮಾಡಿದ. ಧೃತರಾಷ್ಟ್ರ ಹೇಳ್ಬಿಡ್ತಾರಂತ, ಇದೆಲ್ಲ ಹಿಂಗೆ ಆಗ್ಬೇಕು, ನೀವು ಅವ್ರನ್ನ ಕರೆಸ್ಬೇಕು, ಯುಜಾಡಬೇಕು, ಆಗಂಗಿಲ್ಲ ಅನ್ಬೇಕು. ಧೃತರಾಷ್ಟ್ರ ತಪ್ಪದು, ನಾವು ಮಾಡ್ಲಿಕ್ಕೆ ಬರಂಗಿಲ್ಲ ಅಂದ್ರೆ. ಅವರು ನನ್ನ ಮಕ್ಕಳೇ, ಇವರು ನನ್ನ ಮಕ್ಕಳೇ, ಹಂಗೆ ಧರ್ಮ ವಿರುದ್ಧವಾಗಿ ಯಾವ ಕೆಲಸ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಕೆಟ್ಟ ವಿಚಾರ, ನಾನು ಮಾಡೋದಿಲ್ಲ, ನನಗೆ ಇಷ್ಟ ಆಗೋದಿಲ್ಲ ಅನ್ಬಿಟ್ಟ. ಯಾರು? ಧೃತರಾಷ್ಟ್ರ. ಆಗ ಇವನೇನ್ ಮಾಡ್ತಾನೆ, ನೀನು ಬಹಳ ಸಹದಿಕ್ಕವನ್ನು ಗೆದ್ದು ದೊಡ್ಡ ದೊಡ್ಡ ಯಾಗವನ್ನು ಮಾಡು, ನಿನ್ಗೆ ಅಷ್ಟೇನೋ ಬಂಗಾರ ಬೆಳ್ಳಿ ರೊಕ್ಕ ಬೇಕಾದ್ರೆ ನೀನು ಯಾಗವನ್ನು ಮಾಡು, ನಿಂಗೇನ್ ಬೇಡ ಅಂದ್ರೆ ನೀನು ಪರಾಕ್ರಮಿ ಇದ್ದಿ, ನಿಮ್ಮದು ಶಕ್ತಿ ಅದ, ನೀನು ದ್ರೋಣಾಚಾರ್ಯ ಮೇಲೆ ಅಧ್ಯಯನ ಮಾಡಿದ್ದಿ, ಎಲ್ಲ ಬರ್ತದೆ, ನೀನು ಮಾಡು ಅಂದ್ರು. ಅವೆಲ್ಲ ತಲೆಗೆ ಚಲೋ ವಿಚಾರ ಕೆಟ್ಟವನಿಗೆ ಹೋಗಂಗಿಲ್ರಿ. ಕೆಟ್ಟವನಿಗೆ ಕೆಟ್ಟ ಮಾರ್ಗದಿಂದ ಕೆಟ್ಟದೊಂದೇ ತಲೆಗೆ ಇರ್ತದೆ. ಹಾಗಾಗಿ ಆ ದುರ್ಯೋಧನ ಏನೂ ಉತ್ತರ ಕೊಡ್ತಾ ಇಲ್ಲ. ಕಡೆಗೆ ಪಾಂಡವರ ಸಂಪತ್ತನ್ನು ಜೂಜಾಟದಿಂದ ಕಿತ್ತುಕೊಳ್ಬೇಕು, ನೀನು ಒಪ್ಪಿದ್ದಲ್ಲಿ ನಾನು ಇರ್ತಿಲ್ಲ, ಸತ್ತು ಹೋಗ್ತೀನಿ ಅಂತ. ಯಾರಾದ್ರೂ ಮಗ ಸಾಯ್ತೀನಿ ಅಂದ್ಕೊಳ್ಳಿ, ಅಪ್ಪನ ಮನಸ್ಸು ಚೂರ ಅನ್ನಲ್ವಾ? ಸರಿ ಆಯ್ತಪ್ಪ, ಮಗನ ವ್ಯಾಮೋಹಕ್ಕೆ ಬಿತ್ತು, ಅದಕ್ಕೆ ಮೋಹ ಸರಿಯಲ್ಲ. ಇರ್ಬೇಕು ಗಂಡ ಮೋಹ ಬೇರೆ, ಪ್ರೀತಿ ಬೇರೆ. ಪ್ರೀತಿ ಮಾಡ್ಬೇಕು, ಮೋಹ ಮಾಡಬಾರ್ದು. ಎರಡೂ ಅರ್ಥ ಒಂದೇ ಅಂತ ಅನಿಸ್ಬೋದು, ಅದು ಬೇರೆ ಬೇರೆ. ಮೋಹ ಹೆಂಡತಿಯ ಮೇಲಿನ ಮೋಹ ಇರಬಾರ್ದು, ಪ್ರೀತಿ ಇರಬೇಕು. ಮಗನ ಮೇಲೆ ಪ್ರೀತಿ ಇರಬೇಕು, ಭಗವಂತನ ಮೇಲೆ ಪ್ರೀತಿ ಇರಬೇಕು, ಭಗವಂತನ ಮೇಲೆ ಭಕ್ತಿ ಇರಬೇಕು. ಮೋಹ ಪಾಶಬಂಧ, ಸಿಕ್ಕಿ ಬಿದ್ದು ಬಿಡುತ್ತೆ. ನೋಡಿ, ಧೃತರಾಷ್ಟ್ರ ರಾಜ ಧರ್ಮವನ್ನೇ ಮಾಡ್ತಾ ಇದ್ದಾನೆ, ಕಲಿ ಪ್ರವೇಶ, ಮಗನ ಮೇಲೆ ವ್ಯಾಮೋಹ, ಸರಿ ಅಂದ್ಬಿಟ್ಟ. ಸರಿ ಆಯ್ತು, ನಿನ್ನ ಬೈಕೆ ಅಂತೆ ಅವ್ರನ್ನ ಕರೆಸ್ತೇನೆ. ಬೇಗನೆ ಕರೆಸು. ಹೆಂಗೆ? ಸ ಭಾರ್ಯಾನ್
ಪಾಂಡವರು ಅವ್ರ ಹೆಂಡತಿರು ಎಲ್ಲರನ್ನ ಕರೆಸ, ಬರೇ ಪಾಂಡವರನ್ನ ಕರೆಸ. ಸ ಭಾರ್ಯಾನ್ ದೇವನಾನೈವ ಚಾ ಧರ್ಮೋತ್ರ ಕಶ್ಚನ, ಅವರೆಲ್ಲರನ್ನ ಕರೆಸು ಅಂದ್ಬಿಟ್ಟು. ಸರಿ ಆಯ್ತು, ಬೇಗ ಬೇಗ ಕರೆಸು ಅಂದಿದ್ದಾರೆ. ವಿಪ್ರರು ವೇದಗಳಿಂದ ಜೀವಿಸುವರು, ಕ್ಷತ್ರಿಯರು ಶಸ್ತ್ರಗಳಿಂದ ಬದುಕುವವರು. ಯಾವುದೂ ಶತ್ರುಗಳ ನಾಶಗೊಳಿಸುವುದು ಅದು ಶಸ್ತ್ರ, ಅದು ಬೇಕಾಗಿಲ್ಲ ಈ ಜೂಜಾಡಲಿಕ್ಕೆ, ಶಸ್ತ್ರನೇ ಬೇಕು, ಜೂ ಸಾಕು. ಹಾಗಾಗಿ ಅವ್ರನ್ನ ಕರೆಸು ಅಂದಿದ್ದಾನೆ. ಸರಿ ಅಂತ ಕ್ಷತ್ರಿಯರಿಗೆ ಅಧರ್ಮ ಇದು ಜೂಜಾಡುವುದು, ಬ್ರಾಹ್ಮಣರಿಗೆ ಅಧರ್ಮ ಯಾವುದು? ಸಂಧ್ಯಾವಂದನೆ ಬಿಡುವುದು, ದೇವರು ಪೂಜಾ ಬಿಡುವುದು, ಗುರು ಅಭ್ಯಾಗತರ ಸೇವೆಯನ್ನು ಬಿಡುವುದು, ಬ್ರಾಹ್ಮಣರ ಸೇವೆಯನ್ನು ಬಿಡುವುದು, ದೇವತಾ ಪೂಜೆಯನ್ನ, ದೇವತಾ ಸಂಬಂಧಿಯಾಗಿರುವ ಶಾಸ್ತ್ರಜ್ಞಾನವನ್ನ, ಶಾಸ್ತ್ರ ಸೇವನ ಬಿಡುವುದು ಬ್ರಾಹ್ಮಣರಿಗೆ ಅಧರ್ಮ. ಕ್ಷತ್ರಿಯರಿಗೆ ಅಧರ್ಮ ಜೂಜಾಡೋದು. ಕ್ಷತ್ರಿಯ ಧರ್ಮವನ್ನು ಫಾಲೋ ಮಾಡ್ಬೇಕು, ಅಧರ್ಮ ಇದು ಮಾಡಬಾರ್ದು. ಇದು ಹೇಳ್ತಾ ಇದ್ದಾರೆ. ಆದರೂ ಕೂಡ ಇದು ಸ್ವಧರ್ಮವೇ ಸರಿ. ಮತ್ತೆ ಆನೆ ನಡೆದಿದ್ದೆ ಹಾದಿ ಅಂತ ತಲೆ ಕೆಟ್ಟು ಹೋಗ್ಬಿಟ್ಟಿರ್ತದೆ, ತಾನು ಮಾಡಿದ್ದೆ ಸರಿ ಅಂತ ಆಗ್ಬಿಡ್ತದೆ, ಇದೇ ಸ್ವಧರ್ಮ ಅಂದ್ಬಿಟ್ಟ. ಸರಿ, ಯುವರಾಜ ಅಂತಿದ್ದಾನೆ, ಹೋಗೋಯ್ತು. ಏನಾಗಿದೆ ಪರಿಸ್ಥಿತಿ ಅಂದ್ರೆ, ತಪ್ಪು ಅಂತ ನಾವು ಹೇಳ್ಬೇಕು, ವಿದುರನ್ನ ಹಾಗೆ ಇರ್ಬೇಕು. ನಾವು ಹೇಳಿ ಸ್ವಲ್ಪ ಸಂಕೋಚ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಕೃಷ್ಣಾರ್ಪಣ, ನಮಗೂ ದುರ್ಯೋಧನ ಅನ್ಬೇಕು. ಹಾಗಾಗಿ ಮಹತ್ತಾದ ಫಲ ಲಭಿಸ್ತದೆ. ಹೀಗೆ ಧೃತರಾಷ್ಟ್ರ ಹೇಳಿದಾಗ, ನನಗೆ ಇದು ಫಲ ಏನ್ ಬೇಕಾಗಿಲ್ಲ, ಇನ್ನೇ ಇಟ್ಕೋ ಅಂತ ಮಗನಿಗೆ ಹೇಳ್ತಾ ಇದ್ದಾನೆ. ಧೃತರಾಷ್ಟ್ರ ಮಗನ ವ್ಯಾಮೋಹಕ್ಕಾಗಿ ಪಾಂಡವರ ಹತ್ರ ವಿದುರನಿಗೆ ಕಳಿಸ್ತಾ ಇದ್ದಾನೆ. ವಿದುರ, ನೀನು ಹೋಗಿ ಪಾಂಡವರನ್ನ ಕರ್ಕೊಂಡ್ ಬಾ. ಸರಿ ಅಂತ ಅವ ಕಲಿಯ ಆವೇಶಕ್ಕೆ ಒಳಗಾಗಿ, ಅಣ್ಣ ನೀನು ರಾಜ, ನೀನು ಬಹಳ ತಪ್ಪು ಕೆಲಸ ಮಾಡ್ತಾ ಇದೀಯ, ಸರಿಯಾದದ್ದಲ್ಲ, ಮಾಡಬೇಡ ಅಂತ ವಿದುರ ಹೇಳ್ತಾ ಇದ್ದಾನ. ಭಾರಿ ಹೇಳ್ತಾ ಇದ್ದಾನಂತೆ. ವಿದುರ ಅಂತ ಹೇಳ್ತಾರಂತೆ, ಮಹಾಪ್ರಾಜ್ಞನಾದ ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾರಂತೆ, ಈ ಕಾರ್ಯ ಮಹಾಪಾಪಕರವಾದ ಕಾರ್ಯಪ್ಪ. ಇದ್ರ ಫಲ ಏನ್ ಗೊತ್ತಾ? ಕುಲನಾಶ ಆಗಿ ಹೋಗ್ತದೆ. ನಮ್ಮ ಕುಲಕ್ಕೆ ಎಳ್ಳಷ್ಟು ಸಣ್ಣ ಇದ್ರೂ ಸಿಗಂಗಿಲ್ಲ, ನಾಶ ಆಗಿ ಹೋಗ್ತದೆ, ಇದರಲ್ಲಿ ಸಂದೇಹ ಇಲ್ಲ. ಹಾಗಾಗಿ ಇದನ್ನ ನೀನ್ ಮಾಡಬೇಡ, ಇದರಿಂದ ಅಪಕೀರ್ತಿ ಬರ್ತದೆ, ಅಜಯ, ನಿನಗೆ ಜಯಪ್ರಾಪ್ತಿ ಆಗೋದಿಲ್ಲ, ಕೆಟ್ಟ ರಾಜ ಅನ್ಸ್ಕೊಳ್ಬೇಕಾಗ್ತದೆ, ವಿಚಾರ ಮಾಡುವ. ಆದ್ರೂ ಕೂಡ ಮಗನ ವ್ಯಾಮೋಹ ಬಿಡ್ತಾ ಇಲ್ಲ, ಕಲಹವೇ ಒದಗದು, ನಾ ಏನ್ ಮಾಡ್ಲಿಕ್ಕಾಗಲ್ಲ, ನನ್ನ ಮಗ ಸಾಯ್ತಾನಂತೆ, ಬೇಡ ನೀನ್ ಕರ್ಕೊಂಡ್ ಬಾ. ಸರಿ ಅಂತ ಅವರು ಏನ್ ಮಾಡ್ತಾರೆ, ವಿದುರ ಹೋಗ್ತಾ ಇದ್ದಾನೆ. ಹೋಗಿ ಹೇಳ್ತಾ ಇದ್ದಾನ ವಿದುರನ ಬಳಿ ತೆರಳಿ, ಹೋಗಿ ಏನು ಮಾಡ್ತಾ ಇದ್ದಾರೆ, ಧರ್ಮರಾಜನಿಗೆ ಹೇಳ್ತಾನೆ, ಹೀಗೆ ನಿನಗೆ ಜೂಜಾಡ್ಲಿಕ್ಕೆ ಆಹ್ವಾನಿಸ್ಲಿಕ್ಕೆ ಬಂದಿದ್ದೇನೆ, ನಿನ್ನ ಸೋದರರು ದ್ರೌಪದಿ ಸಹ ತಡೆ ಮಾಡದೆ ಧರ್ಮರಾಜ ಬಂದು ಬಿಡುವಂದಾಗ ಧರ್ಮರಾಜ ಹೊರಟು ನಿಂತ. ಕುಂತಿ ಅಂತಾಳಂತೆ, ಸಹೋದರ ಅಂತಾರಂತೆ, ದ್ರೌಪದಿ ಅಂತಾರಂತೆ, ಎಲ್ಲರೂ ಕೂಡ ನಡ್ರಿ ಹಸ್ತಿನಾವತಿಗೆ ಹೋಗೋಣ. ಆಗ ಯಾಕೆ ಹೋಗ್ಬೇಕು? ಇಲ್ಲ, ಅಣ್ಣನಾದ ಧೃತರಾಷ್ಟ್ರನ ಅಪ್ಪಣೆ, ವಿದುರ ಧರ್ಮರಾಜನ ದ್ಯೂತಕ್ಕೆ ಕರೆದಿದ್ದಾನಂತ ಹೇಳಿದ್ದಾನೆ, ಹಾಗಾಗಿ ಹೋಗೋಣ ನಡಿ ಅಂತ. ಎಲ್ಲರೂ ಅದಂತೆ, ಇದು ಕೆಟ್ಟ ಕೆಲಸ, ಜೂಜಾಡೋದೇ ಕೆಟ್ಟ ಕೆಲಸ, ಎಸ್ಪೆಷಲ್ ಒಳ್ಳೆ ಕೆಲಸ ಏನು ಕೆಟ್ಟ ಕೆಲಸ, ಎಸ್ಪೆಕ್ಟ್ ಮೀನ್ಸ್ ಕೌಡಿ ಆಡೋದು. ಆ ಕೆಡುಕನ್ನ ಮಾಡ್ತಾ ಇದ್ದಾರೆ, ಅವ್ರು ನಮಗೆ ಕೆಡಕನ್ನ ವಹಿಸ್ತಾ ಇದ್ದಾರೆ. ಈ ಜೂಜಲ್ಲಿ ದೋಷಗಳು ಹಿಂದೆ ಜಾಸ್ತಿ ಇದೆ, ಹಾಗಾಗಿ ಹೋಗೋದು ಸರಿಯಲ್ಲ, ಹೋಗೋದು ಬೇಡ ಅಂತ ಮನೆಗೆಲ್ಲ ಹೇಳಿದ್ರಂತೆ. ಆದ್ರೆ ವಿದುರನು ಹೇಳ್ತಾನಂತೆ, ಬೇಡ ಧರ್ಮರಾಜ, ಇದು ಕಲಿ ಪ್ರವೇಶದಿಂದ ಆಗುವ ಸೈನಿಕರ ಸಮೇತವಾಗಿ ಧೃತರಾಷ್ಟ್ರನ ಬಳಿಗೆ ನೀನು ತೆರಳುತ್ತಾ ಇದ್ದಿದ್ದು ಒಳ್ಳೇದಲ್ಲ, ನೋಡು ವಿಚಾರ ಮಾಡು ಅಂತ. ಕರ್ಲಿಕ್ಕೆ ಬಂದವನಿಗೆ ಹೇಳಿದಾಗ ಕೇಳಬೇಕಲ್ಲ, ಅದು ಧರ್ಮರಾಜನ ಒಂದು ಪ್ರತಿಜ್ಞೆ, ಅಧಾರ್ಮಿಕ ಪ್ರತಿಜ್ಞೆ, ಧಾರ್ಮಿಕ ಪ್ರತಿಜ್ಞೆ ಅಲ್ಲ, ಅಧಾರ್ಮಿಕ ಪ್ರತಿಜ್ಞೆ. ಏನು? ಯಾರು ನನಗೆ ದ್ಯೂತವಾಡ್ಲಿಕ್ಕೆ ಕರೀತಾರೆ, ಕರೆದವರು ಬಿಟ್ಟು ಯಾರು ತಡೆದ್ರು ನಾನು ಇನ್ನೇನಿಲ್ಲ, ದ್ಯೂತ ಆಡ್ಲಿಕ್ಕೆ ಹೋಗ್ತೇನೆ ಅಂತ ಒಂದು ಪ್ರತಿಜ್ಞೆ. ನಾ ಹೋಗ್ಬೇಕು, ದ್ಯೂತ ಕರೆದು ಕೂಡ ಹೋಗ್ಬೇಕು, ಇಷ್ಟು. ಸರಿ, ಕರೆದಿದ್ದಾರೆ, ಹೋಗೋಣ ಅಂತ ಹೋಗ್ಲಿಕ್ಕೆ ರೆಡಿಯಾಗಿ ಬಿಟ್ಟಿದ್ದಾರೆ. ಸರಿ ಅಂತ ಎಷ್ಟೇ ಹಿತೈಷಿಗಳು ಹೇಳ್ತಾ ಇದ್ದಾರೆ, ಹೋಗ್ಬೇಡ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ಲೋಕ ಶಿಕ್ಷಣಾಗಿ ಕ್ಷತ್ರಿಯನಿಗೆ ದ್ಯೂತವೇ ಧರ್ಮ ಅಂತ ಅನ್ಕೊಂಡು ಧರ್ಮರಾಜ ಹೋಗ್ತಿದ್ದಾನೆ. ಧೃತರಾಷ್ಟ್ರ ಪಾಂಡುಪುತ್ರ ಬಹಳವಾಗಿ ಆಧರಿಸ್ತಾ ಇದ್ದಾನೆ. ಅವತ್ತು ರಾತ್ರಿ ತನ್ನ ಮನೆಯಲ್ಲಿ ಇಟ್ಕೊಳ್ತಾನೆ. ಬೆಳಗ್ಗೆ ಭೀಷ್ಮ ಮೊದಲಾದ ಸಕಲ ರಾಜರೆಲ್ಲ ಸಭೆ ಏರ್ಪಡಿಸಿದ್ದಕ್ಕೆ ಧೃತರಾಷ್ಟ್ರ ವಿದುರನ ಸಭಾಮಂದಿರಕ್ಕೆ ಆಗಮಿಸ್ತಾ ಇದ್ದಾನೆ. ಅವನು ದೂರದಲ್ಲಿ ಕೂತಿದ್ದಾನೆ. ಮಕ್ಕಳಾದ ದುರ್ಯೋಧನಗಳು, ಕರ್ಣರು, ಶಕುನಿ ಇವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಭೀಮಸೇನ ಮೊದಲಾದ 4 ಪಾಂಡವರು, ಕುಂತಿ, ದ್ರೌಪದಿ, ವಿದುರ ಎಲ್ಲರೂ ಕೂಡ ಒಂದು ಭಾಗದಲ್ಲಿ ಕೂತ್ಕೊಂಡಿದ್ದಾರೆ. ಈ ಕಡೆ ಕಲಿಯ ಪ್ರವೇಶದಿಂದ ಆಗಿದೆ ಅಂತಹ ವಂಶವನ್ನೇ ತೊರೆದು ಹಾಕುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಭೀಷ್ಮ ಮೊದಲಾದವರು ಯಾರು ಕೂಡ ತಡೆಯಲಿಕ್ಕೆ ಆಗ್ತಾ ಇಲ್ಲ. ಇದರಿಂದ ಕೆಟ್ಟದಂತೆ ಎಲ್ಲರಿಗೂ ಗೊತ್ತು. ಅದು ಎಲ್ಲರೂ ಸುಮ್ಮನೆ ಕೂತಿದ್ದಾರೆ, ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸರಿ ಅಂತ ದ್ಯೂತ ಸ್ಟಾರ್ಟ್ ಆಗಿದೆ. ದ್ಯೂತ ವಿದ್ಯೆ ಇದು ಶಕುನಿಯೇ, ನೀನೇ ಮಾಡಬೇಕು. ಶಕುನಿ ಯಾರ ನಿಮ್ಗೆ ಗೊತ್ತು, ಗಾಂಧಾರ ದೇಶದ ರಾಜ. ಗಾಂಧಾರ ದೇಶ ರಾಜರ ಅಷ್ಟು ಮಕ್ಕಳನ್ನ ಸೆರೆಯಲ್ಲಿಟ್ಟಾಗ ಈ ಧೃತರಾಷ್ಟ್ರ ಇರ್ತಾನೆ. ಒಬ್ಬರಿಗೆ ಸಾಕುವ ಒಂದೇ ತುತ್ತು ಊಟವನ್ನು ಕೊಡಬೇಕಾದಾಗ ಎಲ್ಲರೂ ನೀವು ಒಬ್ಬನೇ ತಿನ್ನು ಅಂತ ಹೇಳಿ ಶಕುನಿಗೆ ಕೊಡ್ತಾರೆ. ಶಕುನಿ ಎಲ್ಲರೂ ತುತ್ತು ತಿಂತಾನೆ. ಎಲ್ಲ ರಾಜ ಗಾಂಧಾರ ದೇಶದ ಸತ್ತು ಹೋಗ್ಬಿಡ್ತಾರೆ. ಅವನು ಆ ಮಾತ್ಸರ್ಯದಿಂದ ಇಡೀ ಕುರುವಂಶ ನಾಶ ಮಾಡಬೇಕು ಅಂತ ಪಣ ಮಾಡ್ಕೊಂಡು ಬಂದಿದ್ದ. ಅವನ ತಂದೆ ಎಲುಬಿನಿಂದ ಅವು ದಾಳಗಳು ಮಾಡ್ಕೊಂಡು ಬಂದಿದ್ದ. ಆ ತಂದೆ ಎಲುಬಿನಿಂದ ಅವನು ಹೇಳಿದ ಮಂತ್ರ ಹೇಳಿದ ಸಂಖ್ಯೆ ಬಿಡಬೇಕು. ಹಾಗಾಗಿ ಶಕುನಿ ಏನು ಮುಂದೆ ಮಾಡ್ತಾರೆ. ಶಕುನಿ ಮೊದಲು ದ್ಯೂತದಲ್ಲಿ ಯಾರನ್ನ ಪಣಕ್ಕಿಟ್ಟ ಇವ ಧರ್ಮರಾಜ ಅಂದ್ರೆ ನಕುಲರನ್ನ ಪಣಕ್ಕಿಟ್ಟ.
ತಮ್ಮನನ್ನು ಪಣ ಸೋತ. ಸಹದೇವಗಿಟ್ಟ ಸೋತ. ಅರ್ಜುನಿಗಿಟ್ಟ ಸೋತ. ಭೀಮಸೇನ ದೇವರಿಗಿಟ್ಟರು ಅದು ಸೋತರು. ಹೆಂಡತಿಯಾದ ದ್ರೌಪದಿಗಿಟ್ಟ ಅಲ್ಲಿಯೂ ಸೋತ. ಕೊನೆಗೆ ತನ್ನಕ್ಕೆ ತಾನೇ ಇಟ್ಕೊಂಡ ಅಲ್ಲಿಯೂ ಕೂಡ ಸೋತ. ಹೀಗೆ ಸೋತು ಬಿಟ್ಟ. ಸೋತ ತಕ್ಷಣ ದುರ್ಯೋಧನ ಇದನ್ನೇ ಕಾಯ್ತಾ ಇದ್ದ. ಹಾ ರೈಟ್, ಹೋಗಪ್ಪ, ಯಾರು ರಥವನ್ನು ಓಡಿಸ್ತಕ್ಕಂಥ ವ್ಯಕ್ತಿಗೆ ಹೇಳ್ತಾನಂತೆ, ನೀ ಹೋಗಿ ಆ ದ್ರೌಪದಿಯನ್ನ ಕರ್ಕೊಂಡು ಬಾ ಅಂದ. ಇವ ಹೋಗಿ ದ್ರೌಪದಿ ರಜಸ್ವಲೆ ಆಗಿರ್ತಾಳೆ. ಅವಳು ರಜಸ್ವಲೆ ಅಂದ್ರೆ ಕಡಿಗಾಗಿರ್ತಾಳೆ, ಮತ್ತೆ ಏಕವಸ್ತ್ರದಲ್ಲಿ ಇರ್ತಾಳೆ ಅವಳು. ನೋಡಿ, ಸ್ತ್ರೀಯರಿಗೆ ಏಕವಸ್ತ್ರ ಅಶುಚಿ ಅಂತ, ಯಾವಾಗಲೂ ದ್ವೇ ವಸ್ತ್ರದಲ್ಲಿ ಇರ್ಬೇಕು. ಪುರುಷರು ಅಷ್ಟೇ, ಉತ್ತರಿಯ ಮತ್ತೆ ಧೋತ್ರ. ನೋಡಿ, ಧೋತ್ರ ಈ ವಿಷಯ ನಾವು ತಿಳ್ಕೊಳ್ಬೇಕಾಗುತ್ತೆ. ನಮಗೆ ಶುದ್ಧ ಮಡಿ ಬಗ್ಗೆ ನಾವು ಎಲ್ಲರೂ ತಿಳ್ಕೊಳ್ಳೋದಿಲ್ಲ. ನಮಗೆ ಮಡಿ ಮೇಲೆ ಕಾನ್ಸೆಪ್ಟೇ ಗೊತ್ತಾಗೋದಿಲ್ಲ. ಧೋತ್ರ ನಾವು ಗುಡಿಗೆ ಬರ್ತಿರ್ತೇವೆ, ಮಠಕ್ಕೆ ಬರ್ತಿರ್ತೇವೆ. ಪಂಚಕಚ್ಚೆಗಳು ಸ್ತ್ರೀಯರಿಗೂ ವಿಹಿತವಾದದ್ದು, ಪುರುಷರಿಗೂ ವಿಹಿತವಾದದ್ದು ಪಂಚಕಚ್ಚೆಗಳು. ಇದು ಅವಶ್ಯವಾಗಿರೋ ಧಾರಣೆ ಮಾಡಬೇಕು. ಪಂಚಕಚ್ಚೆ ಅಂದ್ರೆ ಏನು? ಧೋತ್ರವನ್ನು ಲುಂಗಿಯಾಗಿ ಉಟ್ಕೊಂಡು ಬರಬಾರ್ದಂತೆ. ಲುಂಗಿಯಾಗಿ ಉಟ್ಕೊಂಡು ಬಂದ್ರೆ ಅದು ಏನಂತೆ ಅಂತಂದ್ರೆ ದೋಷ ಅಂತ ಹೇಳ್ತಾರೆ. ಹಾಗಾಗಿ ಆ ಪಂಚಕಚ್ಚೆಗಳನ್ನ ಸ್ತ್ರೀಯರು ಧಾರಣೆ ಮಾಡಬೇಕು, ಪುರುಷರು ಧಾರಣೆ ಮಾಡಬೇಕು. ಇಲ್ಲಿ ರಜಸ್ವಲೆಯಾಗಿರ್ತಾಳೆ ದ್ರೌಪದಿ. ಹೀಗಿರ್ಬೇಕಾದಾಗ ಹೋಗಿ ಅವನು ರಥ ಕರೀತಾನೆ. ಬರಲ್ಲ ಅಂತ ಹೇಳ್ತಾರೆ. ನಿನ್ನ ಮಾತಿನಿ ಅವ್ರ ಕಡೆಯವನು ನೀನು ಹೇಳಿದ್ರೆ ಬರೋದಿಲ್ಲ, ಹಾಗಾಗಿ ನಾನು ದುಶ್ಯಾಸನನ್ನು ಕರೆಸ್ತೇನೆ. ಸರಿ ಅಂತ ದುಶ್ಯಾಸನಿಗೆ ಕರೆಸ್ತಾನೆ. ಆ ದುಶ್ಯಾಸನ ದ್ರೌಪದಿಯ ಮಂದಿರಕ್ಕೆ ಹೋಗ್ತಾನೆ. ಯಾವೆಲ್ಲ ರೀತಿಯಿಂದ ಅವಳನ್ನ ಕರ್ಕೊಂಡು ಬರ್ತಾನೆ ಅನ್ನೋ ಉತ್ತರ ಕಥೆಯನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಈ ಒಂದು ವಾಕ್ಯವನ್ನು ಅಸ್ಮತ್ ಗುರು ಅಂತರ್ಗತ ಭಾರತೀಯ ರಮಣ ಪುರಾಣ ಅಂತರ್ಗತ ಶ್ರೀಕೃಷ್ಣ ಅವರ ಒಂದು ಸಣ್ಣ ಆಕೃತಿಯ ಚಿಂತನೆ ಏನು ಅಂದ್ರೆ, ವಿದ್ಯಾಭೂಷಣ ತೀರ್ಥ ಶ್ರೀಪಾದಂಗಳವರು ಮನೆತನದ ಹೆಸರು ಪೂರ್ವಾಶ್ರಮದ ಸ್ವಲ್ಪ ಜೋಶಿ ಮನೆತನ. ಅವರ ಗೋತ್ರ ಕೌಶಿಕ ಗೋತ್ರ. ಅವರ ತಾತನ ಹೆಸರು ಕೃಷ್ಣಾಚಾರ್ಯ ಜೋಶಿ. ಅವರ ತಂದೆಯ ಹೆಸರು, ಪೂರ್ವಾಶ್ರಮದ ತಂದೆಯ ಹೆಸರು ತಿಮ್ಮಣ್ಣ ಜೋಶಿ. ಪೂರ್ವಾಶ್ರಮದ ತಾಯಿ ಹೆಸರು ಶ್ರೀಮತಿ ಕಮಲಾಬಾಯಿ. ಇವರಿಗೆ 4 ಜನ ಸಹೋದರರು, ರಂಗಾಚಾರ್ಯರು, ಗೋವಿಂದಾಚಾರ್ಯರು, ಅನಂತಾಚಾರ್ಯರು, ವಸಂತಾಚಾರ್ಯರು. ಒಬ್ಬ ಸಹೋದರಿ ಸುಭದ್ರಾಬಾಯಿ ಅಂತ ಒಬ್ಬ ಸಹೋದರಿ. ಇವರು ಜನನ ಯಾವಾಗ ಅಂತಂದ್ರೆ ಕ್ರಿಸ್ತಶಕ 1916 ದಳನಾಮ ಸಂವತ್ಸರ ಕಾರ್ತಿಕ ಕೃಷ್ಣ ದ್ವಾದಶಿಯಿಂದ ಇವರು ಜನನ ಆಗ್ತದೆ. ಅಂದ್ರೆ ಆ ನಕ್ಷತ್ರ ಯಾವುದಂದ್ರೆ ಉತ್ತರಾಷಾಢ ನಕ್ಷತ್ರದಲ್ಲಿ ಇವರ ಜನನ ಆಗ್ತದೆ. ಯಾವ ಊರಲ್ಲಿ ಅಂದ್ರೆ ವಿಜಯಪುರ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೂಲಗೇರಿ ಅನ್ನುವಂತಹ ಒಂದು ಊರಲ್ಲಿ ಅವರು ಜನನವನ್ನು ಮಾಡ್ತಾರೆ. ಇವರ ಪೂರ್ವಾಶ್ರಮದ ಗುರುಗಳ ಹೆಸರು ಶ್ರೀ ಕೃಷ್ಣಾಚಾರ್ಯ ಜೋಶಿ. ತಂದೆಯವರಲ್ಲೇ ಪ್ರಾಥಮಿಕವಾಗಿರುವಂತಹ ಅಧ್ಯಯನವನ್ನು ಮಾಡ್ತಾರೆ. ಪ್ರಾಥಮಿಕ ಗುರುಗಳು ವೇದಮೂರ್ತಿ ವೆಂಕಣ್ಣ ಭಟ್ಟರು. ಅಂದ್ರೆ ಶುಕ್ಲ ಯಜುರ್ವೇದ ಮಂತ್ರಗಳನ್ನ, ಜ್ಯೋತಿಷದ ವಿಭಾಗವನ್ನೆಲ್ಲ ಅವರು ಹೇಳಿಕೊಡ್ತಾರೆ. ಅದಾದ ಮೇಲೆ ಇವರ ಪತ್ನಿಯ ಹೆಸರು ಶ್ರೀಮತಿ ರಾಧಾಬಾಯಿ. ಇವರ ಪೂರ್ವಾಶ್ರಮದ ಪುತ್ರರು 4 ಜನ, ರಾಘವೇಂದ್ರಾಚಾರ್ಯರು, ಅರವಿಂದಾಚಾರ್ಯರು, ಮುಕುಂದಾಚಾರ್ಯರು ಮತ್ತು ಆನಂದಾಚಾರ್ಯರು ಅಂತ. ಇವರ ಸನ್ಯಾಸ ಯಾವಾಗ ಅಂದ್ರೆ 1988 ವಿಭವನಾಮ ಸಂವತ್ಸರ ಚೈತ್ರ ಕೃಷ್ಣ ದ್ವಿತೀಯ ದಿವಸ ಇವರ ಸನ್ಯಾಸಾಶ್ರಮ ಆಗ್ತದೆ. ಇವರ ಆಶ್ರಮ ಗುರುಗಳು ಶ್ರೀ 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 1008 ಶ್ರೀ ವಿದ್ಯಾ ತಪೋನಿಧಿ ತೀರ್ಥ ಶ್ರೀಪಾದಂಗಳವರು ಅವರು ಆಶ್ರಮವನ್ನು ಕೊಡ್ತಾರೆ. ಅದಾದ್ಮೇಲೆ ಇವರಿಗೆ ಶ್ರೀ ಶ್ರೀ 1008 ಶ್ರೀ ವಿದ್ಯಾಭೂಷಣ ತೀರ್ಥರು. ಹೆಸರಿಗೆ ತಕ್ಕ ಹಾಗೆ ವಿದ್ಯೆಯ ಭೂಷಣರು, ವಿದ್ಯೆಯನ್ನ ಹೊಂದಿದವರು. ಲೌಕಿಕ ವಿದ್ಯೆ ಎಷ್ಟು ಇತ್ತೋ ಆಧ್ಯಾತ್ಮಿಕ ವಿದ್ಯೆಯೂ ಅಷ್ಟೇ ಇತ್ತು. ಮತ್ತೆ ಇವರು ಅನೇಕ ಬಿರುದುಗಳು ಇತ್ತು. ನ್ಯಾಯ ವಿದ್ವಾನ್, ನ್ಯಾಯ ವಿಶಾರದ, ನ್ಯಾಯ ಶಿರೋಮಣಿ, ಮೀಮಾಂಸಾ ಶಿರೋಮಣಿ. ಹಂಗ 1982ರಲ್ಲಿ ಪೇಜಾವರ ಶ್ರೀಗಳು ಇವರಿಗೆ ವಿದ್ವನ್ಮಣಿ ಅಂತ ಹೀಗೆ ಅನೇಕ ಬಿರುದುಗಳನ್ನು ಕೊಟ್ಟಿದ್ದರು. ಇವರು ಅನೇಕ ಕೃತಿಗಳ ರಚನೆ ಮಾಡ್ತಾರೆ. ವಿಠಲ ಕೃಷ್ಣ ಪಂಚಕ, ತಿರುಮಾನಂಬ ಸ್ತೋತ್ರ, ಯಾಜ್ಞವಲ್ಕ್ಯ ಸುಪ್ರಭಾತ, ವಾಮನ ತೀರ್ಥ ಸ್ತೋತ್ರ, ಶುಕ್ಲ ಯಜುರ್ವೇದಿಯ ನಿತ್ಯ ಅನೇಕ ಪದ್ಧತಿ. ಅಷ್ಟೇ ಅಲ್ಲ, ಕನ್ನಡಕ್ಕೆ ಅನುವಾದ ಮಾಡಿದ ಕೃತಿಗಳು, ಸಂಸ್ಕೃತದಲ್ಲಿರುವುದನ್ನು ಕನ್ನಡಕ್ಕೆ ಅನುವಾದ ಮಾಡಿ ವಿಶೇಷವಾದ ಕೊಡುಗೆ. ಶುಕ್ಲ ಯಜುರ್ವೇದಿಗಳ ಸ್ಥಾನಮಾನ, ಈಶಾವಾಸ್ಯ ಉಪನಿಷತ್ತಿನ ಒಂದು ವಿಶ್ಲೇಷಣೆ, ಬೃಹದಾರಣ್ಯಕ ಉಪನಿಷತ್ತಿನ ವಿಶ್ಲೇಷಣೆ, ಮಾಯಾವಾದ ಕನ್ನಡದ ವಿಶ್ಲೇಷಣೆ. ಅಷ್ಟೇ ಅಲ್ಲ, ಇವರು ಬಿದರಳ್ಳಿ, ಕೋಲಾರ, ದಳಸನೂರು, ಮಹಾರಾಷ್ಟ್ರ, ಹೈದರಾಬಾದ್, ಕುರುಡುಮಲೆ, ಚಿಂತಾಮಣಿ, ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು ಇತ್ಯಾದಿ ಎಲ್ಲ ಕ್ಷೇತ್ರ ದಿಗ್ವಿಜಯ ಮಾಡಿದ್ದಾರೆ. ಕೆಲವೊಂದು ಕ್ಷೇತ್ರದಲ್ಲಿ ಚಾತುರ್ಮಾಸ್ಯಕ್ಕೂ ಕೂತಿದ್ದಾರೆ. ಇವರ ಸಮಕಾಲೀನ ಪೀಠಾಧಿಪತಿಗಳು ಹಲಿಮಾರು ಮಠದ ವಿದ್ಯಾಮಾನ್ಯ ತೀರ್ಥರು, ರುದ್ರಾದಿ ಮಠದ ಸತ್ಯಪ್ರಮೋದ ತೀರ್ಥರು, ಪೇಜಾವರ ಮಠದ ವಿಶ್ವೇಶ ತೀರ್ಥರು, ರಾಘವೇಂದ್ರ ಮಠದ ರಾಯರ ಮಠದ ಸುಷಮೀಂದ್ರ ತೀರ್ಥರು, ಅಷ್ಟೊಟ್ಟಿಗೆ ಅನೇಕ ವಿದ್ವಾಂಸರು, ಪಾಂಡುರಿ KT ಪಾಂಡುರಂಗಾಚಾರ್ಯರು, ಆನಂದಾಚಾರ್ಯ ನಾಗಸಂಪಿಗೆ, ಇವರೆಲ್ಲರೂ ಅವರ ಸಮಕಾಲೀನ ಯತಿಗಳು ಮತ್ತೆ ವಿದ್ವಾಂಸರು. ಇವರ ಆಶ್ರಮದ ಶಿಷ್ಯರು ವಿದ್ಯಾಭಾಸ್ಕರ ತೀರ್ಥರು. ಇವರ ವೃಂದಾವನ ಪ್ರವೇಶ 7-8-1993 ಶ್ರೀಮುಖ ಶ್ರಾವಣ ಮಾಸ ಕೃಷ್ಣ ಪಂಚಮಿ
ಇವರು ವೃಂದಾವನ ಪ್ರವೇಶ ಆಗುವಂತ ಅಂದ್ರೆ ಇವತ್ತಂದ್ರೆ ಈ ತಿಥಿ ಅವತ್ತು ಆರಾಧನೆ ಇವತ್ತಿನ ದಿವಸ ಒಂದು ಪೀಠಾಧಿಪತ್ಯ ಎಷ್ಟು ಅಂದ್ರೆ 5 ವರ್ಷ 1988ರಿಂದ 1993 5 ವರ್ಷ ರಾಜ್ಯ ಆಳಿದರೂ ಕೂಡ ಪಂಚಮಂ ಕಾರ್ಯಸಿದ್ಧಾರ್ಥಂ 5 ವರ್ಷ ಕಾರ್ಯಸಿದ್ಧಿಯಾಗುವಾಗಿ ಅವರ ಕೆಲಸವನ್ನ ಮಾಡಿದ್ರು. ಇವರ ವೃಂದಾವನ ತಮಗೆ ಗೊತ್ತಿರುವ ಹಾಗೆ ಬೆಂಗಳೂರಿನ ಬಿದರಳ್ಳಿ ಎಂಬಲ್ಲಿ ಇವರ ವೃಂದಾವನ ಇದೆ. ಇವರ ಜನ್ಮ ಶ್ಲೋಕ ಭಾಗವತ ಶಿವರತ್ನಂ ವಿಠಲ ಕೃಷ್ಣ ಪೂಜಕಂ ವಿದ್ಯಾಭೂಷಣ ತೀರ್ಥಾಖ್ಯಂ ಒಂದೇ ಕಾಂಡಪಠಾಧಿಕಂ. ಇಂತಹ ವಿದ್ಯಾಭೂಷಣ ತೀರ್ಥ ಶ್ರೀಪಾದಗಳು ನಿಮಗೆ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಅವರ ಒಂದು ಕೃತಿಯನ್ನ ಅವರ ಅಂತರ್ಯಾಮಿ ಮೂಲ ವಿಠಲ ಕೃಷ್ಣನಿಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಒಂದು ನಗು ಎಷ್ಟು ಕಾರ್ಯವನ್ನು ಮಾಡುತ್ತೆ ಅವರಿಗೆ ಇವತ್ತಿನ ವಚನ. ನಗು ಹೇಗಿರಬೇಕು? ಅಪಹಾಸ್ಯದ ನಗುವೇ ಜೂಜಾಟಕ್ಕೆ ಕಾರಣ ಆಯಿತು. ಧೃತರಾಷ್ಟ್ರ ಮಗನ ವ್ಯಾಮೋಹದಲ್ಲಿ ನೀರನ್ನ ನೋಡಿಕೊಂಡು ನೀರಲ್ಲಿ ಹೆಜ್ಜೆ ಇಡಬೇಕಾದ್ರೆ ನೀರೆಲ್ಲ ಗೊತ್ತಾ ಇಳಿದಾಗ ದ್ರೌಪದಿ ನಿಂತಿದ್ದಾರೆ. ಆಗ ಧರ್ಮರಾಜ ಹೇಳ್ತಾನೆ, ನಗುಬೇಡ, ಒಬ್ಬರು ಬಿದ್ದಾಗ ನಗೋದು ಅಪಾಸ ಮಾಡೋದು ಒಳ್ಳೆಯದಲ್ಲ, ನಗುಬೇಡ. ಆಗ ಅಲ್ಲಿ ಕೃಷ್ಣ ಹೇಳ್ತಾನೆ, ಅವನು ಕಡಿಸನೆ ಮಾಡ್ತಾನೆ, ದ್ರೌಪದಿ ನಗು ಅಂತ. ಆಗ ಧರ್ಮರಾಜ ಮತ್ತೆ ಹೇಳ್ತಾನೆ, ಶ್ರೀಹರಿ ಬೇಡ. ಆಗ ಹಿಂಸನೆ ಹೇಳ್ತಾನೆ, ಹಿಂಸನೆ ನೀನು ನಗು ಅಂತ. ಪಾಂಡವರೆಲ್ಲ ನಗುತ್ತಾರೆ. ಆ ನಗುವೇ ಜೂಜಾಟಕ್ಕೆ ಕಾರಣ ಆಗಿ ಪಾಂಡವರನ್ನು ತೋರೋದಕ್ಕೂ ಯುದ್ಧ ಪ್ರಾರಂಭ. ಹೀಗಾಗಿ ಲೌಕಿಕ ನಾವು ಹೇಳಿದಷ್ಟೇ, ಯಾರಾದರೂ ಬಿದ್ದಾಗ ದಯವಿಟ್ಟು ನಗಬೇಡಿ, ಆ ಕೆಡಕ ನಮಗೆ ಆಗುತ್ತೆ ಅನ್ನೋದು ಒಂದು ಉದಾಹರಣೆ ಮೂಲಕ ಆವರ್ತನೆ. ನಗು ಯಾವಾಗಲೂ ಮನಸ್ಸಿಗೆ ಸಂತೋಷ ಕೊಡಬೇಕು. ಆ ನಗು ಗೊತ್ತಿರುತ್ತೆ ಯಾವಾಗ ಹೇಳ್ತಾ ಇವತ್ತಿನ ಮಹಾಭಾರತ ತಾತ್ಪರ್ಯದ 21ನೇ ಅಧ್ಯಾಯ ಅರ್ಧ ಭಾಗವನ್ನು ಮುಗಿಸಿದ್ದಾರೆ. ಇನ್ನು ಮುಂದುಳಿದ ಅರ್ಧ ಭಾಗವನ್ನು ನಾಳೆಗೆ ಮುಂದುವರಿತಾ ಇದೆ. ವಿದ್ಯಾಭೂಷಣ ವೃತ್ತಗಳ ಬಗ್ಗೆ ಹೇಳಬೇಕು. ದೊಡ್ಡ ಪಂಡಿತರು ಸನ್ಯಾಸಾಶ್ರಮ ಗುರುದಲ್ಲಿ ಪುರಾತನ ಸಹ ಒಳ್ಳೆಯ ಉಪನ್ಯಾಸಕರಾಗಿದ್ದರು. ಕಾಲೇಜಲ್ಲಿ ಸಂಸ್ಕೃತ ಪಂಡಿತರು ಆಗಿದ್ದರು. ಮನೆಗೆ ಸಿಂಧನೂರಲ್ಲಿ ಕುಶಲ ಮಹಾಚಾರ ಅಂತ ಹೋಗಿದ್ದಾರೆ. ಉತ್ತರಾಖಂಡ ಒಳ್ಳೆ ಶಿಷ್ಯರು. ಸತ್ಯಬ್ರಹ್ಮವರು ಚಿತ್ರದುರ್ಗದಲ್ಲಿ ಚಾತುರ್ಮಾಸ ಕೂತಾಗ ವಿದ್ಯಾರ್ಥಿಗಳು ಸಿಂಧನೂರಲ್ಲಿ ಚಾತುರ್ಮಾಸ ಕೂತಿದ್ರು. ಕುಶಲ ಮಹಾಚಾರ್ಯ ಸಿಂಧನೂರವರು ಅವರು ಚಿತ್ರದುರ್ಗಕ್ಕೆ ಹೋಗಿದ್ರು. ಇವರು ಚಾತುರ್ಮಾಸ ಅಂತಂದ್ರೆ ಹೋದಾಗ ಸತ್ಯಬ್ರಹ್ಮಚರ್ಯರು ಕುಶಲ ಮಹಾಚಾರ್ಯ ಕರೆದಂತೆ, ಇಲ್ವಾ ಯಾಕೆ ಬಂದಿದೀಯಾ? ಗುರುಗಳೇ ಚಾತುರ್ಮಾಸ ಕೂತಿದ್ರೆ ಅದಕ್ಕೆ ಬಂದೇನು. ನೀವು ಸಿಂಧನೂರಲ್ಲಿ ಗುರುಗಳು ಚಾತುರ್ಮಾಸ ಕೂತಾರಲ್ಲ, ಅಲ್ಲಿ ಬಿಟ್ಟಾಕಿ ಯಾಕೆ ಬಂದೆ ಅಂತ ಕೇಳಿದ್ರು. ಇಲ್ಲವರೇ ಯಾರೇ ಆಗಲಿ ನಿಮ್ಮ ಊರುಗಳಲ್ಲಿ ಚಾತುರ್ಮಾಸ ಕೂತಾಗ ಅಲ್ಲೇ ಇರಬೇಕು. ಯಾರು ನಮ್ಮ ಊರಲ್ಲಿ ಚಾತುರ್ಮಾಸ ಕೂತಿಲ್ಲ ಅಂತ ಬರ್ರಿ, ಬೇಡ ಕೇಳಲ್ಲ, ಬರಬೇಕು. ಅದಕ್ಕೆ ಒಂದು ತೀರ್ಥಪ್ರಸಾದ ಮುಗಿಸ್ಕೊಂಡು ಮಂತ್ರಾಕ್ಷರ ಕೊಡ್ತೀನಿ. ಸೀದಾ ಸಿಂಧನೂರಿಗೂ ಚಾತುರ್ಮಾಸ ಮುಗಿಯುವವರೆಗೂ ಭಾಗವತ ಅವರನ್ನೇ ಕೇಳಿ, ನನ್ನಲ್ಲಿ ಕೇಳಬಾರ್ದು. ಭಾಗವತನ ವಿದ್ಯಾಭೂಷಣ ತೀರ್ಥರಲ್ಲೇ ಕೇಳಬೇಕು. ಅದಕ್ಕೆ ಅವರು ಜನ್ಮಸೂತ್ರದಲ್ಲೇ ಬರ್ತಾ ಇದೆ. ವಿದ್ಯಾಭೂಷಣ ತೀರ್ಥ ಮುಂದೆ ಕಣ್ಣುಬಡಾಗಿ ಭಾಗವತ ಶಿವಮಣಿಂಚ ವಿಠಲಕೃಷ್ಣ ಪೂಜಿಸಿದ್ದಾರೆ. ಭಾಗವತವನ್ನ ವಿದ್ಯಾಭೂಷಣ ತೀರ್ಥರಲ್ಲಿ ಕೇಳಬೇಕು. ಇಡೀ ಸಮಗ್ರ ಭಾಗವನ್ನು ನಾವು ಕರೆಕ್ಟ್ ಮಾಡ್ಕೊಂಡಿದ್ದೇವೆ. ಹೀಗಾಗಿ 45 ದಿವಸಗಳ ಅವರು ನನಗೆ ಕರೆದು ಅವರೇ ಹೇಳ್ತಿದ್ದಾರೆ, ಗುರುಗಳೆಲ್ಲ ಹೀಗಿದ್ದಪ್ಪ, ನಾವು ಮುಂದೆ ಕೂತ್ಕೊಂಡು ಭಾಗವತ ಹೇಳ್ತಾ ಇದ್ದೆ ಅಂತ ಭಾಗವತ ಬಹಳ ಸುಂದರವಾಗಿ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ ಅನ್ನೋದಾಗಿ. ಹೀಗಾಗಿ ವಿದ್ಯಾಭೂಷಣ ಇವತ್ತು ಗುರುವಾರ, ನಾಳೆ ಸರ್ಕಾರ ಗುರುಗಳ ಸ್ಮರಣೆಯನ್ನ ಮಾಡಿಕೊಟ್ಟಿರ್ತಕ್ಕಂಥ ಆಕಾಶವಾಣಿ ಅವರಿಗೂ ಸಹ ಧನ್ಯವಾದ ಹೇಳ್ತಾ ಈಗ ಗುರುವಿಂದ ಅನುಗ್ರಹಿಸಿದ್ದೇನೆ.